मंगलमय पावन रूप श्री वराधिनाथ वैभववा परम सासिरदिंटु नामदिंपाडुत परम भक्तियोळाराधिपेनु परम भक्तियोळाराधिपेनु अंतरंग बहिरंग लक्ष्मी रमन चिंतितार्थवनीव प्रभुवे संतत नेलेसेन्न हृदयदि श्रीमान निरंतर ध्यानी पेजिनपा निरंतर ध्यानी पेजिनपा ओम ह्रीं अरहं श्री श्रीमते नमः कैवल्य प्रभुवेनी मंगलकारिये तव गुणಗಳ ನೀಡು ಸ್ವಯಂಭೂ ಕೇವಲ ಜ್ಞಾನ ದರ್ಶನ ವೀರ್ಯ ಸುಖದೊಡೆಯ ಭಾವಿಸಿ ಭಜಿಸುವೆ ಜಿನಪ ಭಾವಿಸಿ ಭಜಿಸುವೆ ಜಿನಪ ಓಂ ह्रीं अरहं श्री स्वंभुवे नमः परम अहिंसेय धर्मव ತಿಳಿಸಿದೆ परमेश वृषभः प्रभुवे परम गुणगणशील परम सिद्धात्मने परम पदवनु ನೀಡು ಜಿನಪ परम पदवनु ನೀಡು ಜಿನಪ ओम ह्रीं अरहं श्री वृषभाय नमः सुखदात सुचरित परमातिशय मोक्ष सुखव ನೀಡೆ ನಗೆ ಶಂಭವಃ सकल संपद कदिप पुरुदेव आदिश सकलागम बोध श्री जिनपा सकलागम बोध श्री जिनपा ओम ह्रीं अरहं श्री शंभवाय नमः परमात्म शांत स्वरूपने जिन शंभु परम सद्गुणवधरिसिहने परम पदवनु नीनु करुणिसु देवने परम संयमधर जिनपा परम संयमधर जिनपा ओम ह्रीं अरहं श्री शंभवे नमः ओम नमः सिद्धेभ्यः ओम नमः सिद्धेभ्यः ओम नमः सिद्धेभ्यः नमो अरिहन्ताणं नमो सिद्धाणं नमो आयर्याणं नमो उवज्झायाणं नमो लोये सव्वसाहूणम्। जय बोले पंच परमेष्टि भगवान की, अहिंसा परमो धर्म की, द्वादशांग जिनवानी माता की, परम पूज्य समाधिस्थ धर्मसेन मुनि महाराज की, ऐलक्सी समाधिस्थ अकलंक मुनि महाराज की, समाधि दिन मरण महामहोत्सव की। समय कमी अದ, विषय ಭಾಳ ಅದ.
ಸಮಯಕ್ಕನುಗುಣವಾಗಿ ಸಮಯ ರೂಪಿ ಆತ್ಮನ ಕಲ್ಯಾಣ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಸ್ವಾಸ್ಥ್ಯಕ್ಕೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಇದ್ದರೆ ಮಾತ್ರ ಸಾಧ್ಯ. एकांत में रहकर एकांत में जीकर सिद्ध पद को प्राप्त करने वाले अनंत जीव इस संसार में हुए हैं. इस संसार और भीड़ में रहकर स्व आत्मा को परमात्मा बनाने वाले अति विरल अत्यल्प जीव इस संसार से मुक्त हुए. ನಮ್ಮ ಆಚಾರ್ಯರು ಎರಡು ಮಾರ್ಗವನ್ನು ಹೇಳ್ಯಾರ, ವ್ಯವಹಾರ ಮಾರ್ಗ ಮತ್ತು ನಿಶ್ಚಯ ಮಾರ್ಗ. ಕೆಲವೊಂದು ಜೀವ ತಪ್ಪದಿಂದ ಸಿದ್ಧಾಗ್ಯವು, ಕೆಲವೊಂದು ಜೀವ ನಯದಿಂದ ಸಿದ್ಧಾಗ್ಯವು, ಕೆಲವೊಂದು ಜೀವ ಸಂಯಮದಿಂದ ಸಿದ್ಧಾಗ್ಯವು, ಕೆಲವೊಂದು ಜೀವ ತ್ಯಾಗದಿಂದ, ಪ್ರಾಯಶ್ಚಿತ್ತದಿಂದ, ಜ್ಞಾನದಿಂದ, ದರ್ಶನದಿಂದ, ಚಾರಿತ್ರದಿಂದ ಶುದ್ಧ ಪದ ಪ್ರಾಪ್ತಿ ಮಾಡು. ಅದಕ್ಕೆ ಆಚಾರ್ಯ ಕುಂದ್ರು ಶುದ್ಧ ಭಕ್ತಿ ಒಳಗೆ ಸ್ಪಷ್ಟವಾಗಿ ಹೇಳಿದ್ರು, ತವ ಸಿದ್ಧೆ ನಯ ಸಿದ್ಧೆ ಸಂಜಮ ಸಿದ್ಧೆ ಚರಿತ ಸಿದ್ಧೇಯ. ದಂಸನಮ್ಮಿ ನಾಣಮ್ಮಿ, ದಂಸನ ನಾಣ ಚರಿತ ಮೂರು ಪ್ರಕಾರದಿಂದನೂ ಸಿದ್ಧಾಗಿ ಅನಂತ ಜೀವ ಸಂಸಾರಾತೀತ ಮುಕ್ತಿಯನ್ನು ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಂಡವು. ಹಾಗಾದ್ರೆ ರೈತ ಅಂತಕ್ಕಂಥ ಒಂದು ಜೀವ ಈ ಜಗತ್ತಿಗೆ ಯಾವ ಪ್ರಕಾರ ಆಧಾರ ಸ್ತಂಭ? ಆ ರೈತರಿಗೆ ಕೃಷಿಕರು ಅಂತ ಒಂದು ಉಪಾಧಿ ಇದೆ. ಭಾರತ ಕೃಷಿ ಪ್ರಧಾನ ದೇಶ. ಈಗ ಹೇಳ್ರೆ 1 ಲಕ್ಷ 2 ಲಕ್ಷ ಮಂದಿ ನನ್ನ ಹೆಸರು ತೊಗೊಂಡತ್ ನಂಗೆ ಖುಷಿ ಆಗಲಿಲ್ಲ. ಅಷ್ಟು ಜನರಿಗೆ ನನ್ನ ಸಂದೇಶ ಮುಟ್ಟಿತ್ಲ ಅಂತಕ್ಕಂಥದ್ದು ಹೆಮ್ಮೆ. ಮಾವೀರ್ ಯಾದವಾಡ ಅವ್ರು ಹೇಳ್ತಿದ್ರು 2 ಲಕ್ಷ ಜನ ನೋಡ್ಯಾರಿ ನೀವು ಮೈಂಡ್ ಡ್ರೈವರ್ ಮಾತಾಡಿದ್ದ, ಎಲ್ಲ ಕಡೆ ಭಾಳ ಚರ್ಚಾ ನಡೆದತ್ರಿ, ವಿಜಯ್ ಪ್ರಾಪ್ತಿ ಆಕತಿ ಅಂತ. ನನಗೋಸ್ಕರ ರೈತರು ಇಷ್ಟೆಲ್ಲ ಮಾಡ್ತಾರೆ ಅಂದ್ಬೇಕಾದ್ರೆ ರೈತರಿಗೋಸ್ಕರ ನಾನಾದರೂ ಏನಾದರೂ ಸ್ವಲ್ಪ ಮಾಡಬೇಕಲ್ಲ. ಮತ್ತು ನನಗೆ ನಿಮಗೆ ವ್ಯತ್ಯಾಸ ಏನಂತ ಜಗತ್ತಿನ ಉಪದೇಶ ಮಾಡ್ತಾನೆ, ಕೃತಜ್ಞ ಆಗಬೇಡ್ರಿ, ಕೃತಜ್ಞತೆ ಅರ್ಪಣೆ ಮಾಡ್ರಿ, ಕೃತಜ್ಞ ಆಗಬೇಡ್ರಿ ಅಂತ. ಈ ಜಗತ್ತಿನಾಗ ಎಲ್ಲಕ್ಕಿಂತ ದೊಡ್ಡ ಪಾಪಿ ಮನುಷ್ಯ ಅಂದ್ರೆ ಕೃತಜ್ಞ. ಅವ್ರೇನು ಮಾಡ್ಯಾರ ನಮಗೆ ಹಂಗೆ ಹೇಳ್ತಾರೆ, ಅವ್ರೇನು ನಡೆದತೇನೆ ಇಲ್ಲ. ತಪ್ಪಿ ಸಹಿತ ಸೊಪ್ಪಂದಾಗ ಅನ್ಬೇಡ್ರಿ. ಒಂದು ಮಣಿ ಎದ್ದು ನಿಲ್ಲಬೇಕಾದ್ರೆ ಆ ಮನೆಗೆ ಉಸುಕನೂ ಬೇಕು, ಸಿಮೆಂಟನ್ನು ಬೇಕು, ಚೀಪ್ ಕಲ್ಲೂ ಬೇಕು, ನೀರು ಬೇಕು, ಬಿಸಿಲು ಬೇಕು, ಇಂಜಿನಿಯರು ಬೇಕು, ಗೌಂಡ್ಯಾರು ಬೇಕು, ಗೌಂಡ್ಯಾನ ಕೈಯಾಗೇನೋ ಆಳುಗಳು ಬೇಕು. ಇದೆಲ್ಲ ಕೂಡಿದಾಗ ಒಂದು ಮಣಿ ಹಾಕತ್ತೋ ಏನು ಕಲ್ಲುಗಳು ಅಷ್ಟೇ ಮಣಿ ಹಾಕತ್ತು. ಇದಕ್ಕೆ ನಮ್ಮ ಧರ್ಮದಾಗ ಅನೇಕಾಂತ ಶಾದ್ವಾದ ಅಂತ ಹೇಳ್ಯಾರು. ಶೇಗುನ್ ಸಾಹೇಬ್ ಇವತ್ತು ಧರ್ಮಸೇನ್ ಮಹಾರಾಜರ ಅಕಲಂಕ ಮಹಾರಾಜ ನಿಮಿತ್ತ ಒಂದು ಕಾರ್ಯಕ್ರಮ ನಿಮಿತ್ತ ಅವ್ರಿಗೊಂದು ಯೋಗ ಸಿಕ್ತು, ಚಂಚಲ ಲಕ್ಷ್ಮಿಯನ್ನು ದಾನ ಮಾಡಾಕ. ಇಲ್ಲಿ ಆಚಾರ್ಯ ಬಂದರು, ಅಡಿಗೆ ಮಾಡ್ರು, ನೀವೆಲ್ಲರೂ ನಾಷ್ಟ ಮಾಡ್ರಿ, ಊಟ ಮಾಡ್ರಿ, ಮಹಾರಾಜರ ಜೈ ಅಂದ್ರಿ, ಅವ್ರ ಪಾದ ಪೂಜಾ ನೋಡ್ರಿ, ಭಗವಂತರ ಅಭಿಷೇಕ ನೋಡಿ ಗಂಧ ತೊಗೊಂಡ್ರಿ, ಜೈ ಜಯಕಾರ ಮಾಡುವಾದ್ರಿ. ಹೌದಲ್ಲ? ನಾಳೆ ಅಂದ್ರೆ ಮರ್ತ ಬಿಡ್ತೀರಿ. ಈಗ ತಿಂದದ್ದು ನಾಳೆ ಹೊರಗೆ ಹೋಗ್ತೈತಿ, ಮತ್ತೆ ಇರೋದಿಲ್ಲ. ಅದು ಯಾವುದ್ಯಾವ್ದು ಆರ್ಜನೆ ಮಾಡ್ತೀರಿ ಅದು ವಿಸರ್ಜನೆ ಆಗತ್ತೈತಿ. ಖರೆ ನೆನಪಿರಲಿ, ಈಗ ತಿನ್ನಾಗ, ಈಗ ಮಾಡಾಗ, ಈಗ ಜೈ ಜೈಕಾರ ಹಾಕಾಗ ಏನು ಪುಣ್ಯ ಆಗಿತ್ಲ ಅದು ಮೋಕ್ಷ ತಕ್ಕ ನಿಮಗೆ ಸಾಥ ಕೊಡ್ತೈತಿ. ಇದು ಯಾಕೆ ಇರಲಿ, ನೀವು ತಿಳಿದಿರ್ಬೇಕು. ಒಂದು 54,000 ರೂಪಾಯಿ ಕೊಟ್ಟರು ಒಂದು 5 ಮಂದಿ ಸತ್ಕಾರ ಮಾಡ್ರಿ ಯವ್ವ, ಅದ್ರಾಗ ಹೋದ ಟೈಮ್ ನೀವೇನು ಮಾಡ್ರಿ ಯವ್ವ ಮಾತಾಡೋರು. ಎಲ್ಲಿ ನಾನು ಏನೇನೋ ಮಾತಾಡ್ತೈತದ ಮಾತಾಡಬೇಡ್ರಿ. ಕೃತಜ್ಞತಾ ಭಾವ ಬೇಕು.
ನಮ್ಮೂರು ಫಂಕ್ಷನ್ ಬೇರೆ ಅವ್ರದ ಸ್ವ ಇಚ್ಛೆಲೆ ಬಂದ 5 ತಿಂಗಳ ಬೆನ್ನು ಹತ್ತಾರ ನಾವೇನೋ ಸೇವೆ ಮಾಡಬೇಕು, ನಮಗೇನಾದರೂ ಒಂದು ಪರಮ ಸೌಭಾಗ್ಯ ಕೊಡ್ರಿ ಅಂತ ಕೇಳ್ಕೊತ ಬೆನ್ನು ಹತ್ತಿರ ಅವ್ರು ಈಗ ಯೋಗ ಸಿಕ್ತು, ಈ ಸಮಯದಾಗ ಮಾಡತ್ತವ್ರನ್ನ ಆದೇಶ ಮಾಡಿ ಅಗ್ದಿ ಉತ್ಸಾಹ ಬಂದು ಮಾಡುವಂಥ ಕಾರ್ಯ ಮಾಡಿದ್ರು. ಯಾರ್ಯಾರ ಭಾಗ್ಯದಾಗ ಯಾವಾಗ ಶೋಧ ಸಿಗೋದೈತಿ. ಶಾಸ್ತ್ರ ಹೇಳ್ಯಾರ ಇದನ್ನು, ಭಾಗ್ಯ ಸೆ ಪೈಲೆ ಕಭಿ ಕಿಸಿ ಕೋ ಕುಚ್ ನೈ ಮಿಲ್ತಾ. ಸಿದ್ಧಾಂತ ಇದು. ಯಾವ ಸಮಯದಾಗ ಯಾವ ಜೀವಕ್ಕೆ ಏನು ಪ್ರಾಪ್ತ ಆಗೋದೈತಿ ಅದು ಕಾಲ ನಿಗದಿತೈತಿ. ಫಕ್ತ ಪುರುಷಾರ್ಥ ನಮ್ಮ ಕೈಯಾಗೈತಿ. ಪುರುಷಾರ್ಥ ಮಾಡೋದಷ್ಟೇ ನಮ್ಮ ಕೆಲಸ. ಪುಣ್ಯದು ಉದಯಕ್ಕೆ ಬತ್ತು 1 ತಿಂಗಳನ್ಯಾಗ ಆಗೋ ಕೆಲಸ 1 ದಿವಸನ್ಯಾಗ ಆಗಿ ಹೋಗತಿ. ನಿನ್ನೆ ಸಾಯಂಕಾಲ ವ್ಯಕ್ತಿ ಬಂದಿದ್ದ, ನನ್ನ ಮೌನಿತ್ತು, ಬಂದು ನಿವೇದನೆ ಮಾಡಿದ, ಹೇಳ್ದ ಹಿಂಗ್ರಿ ನನ್ನ ಮೊಮ್ಮಗನ ಮದುವೆ ಆಗುವತ್ರಿ, 32 ವರ್ಷ ಆಗೈತ್ರಿ, 20 ಎಕರೆ ಜಮೀನು ಐತಿ, ಅವನ ಮದುವೆ ಮಾಡಿಸ್ರಿ, 9 ಲಕ್ಷ ರೂಪಾಯಿ ಬದ್ರಿ ಕೊಡ್ತಾನ. ನಾವು ಇದೇನು ಬತ್ತ ಕತ್ತಿ ಎಣ್ಣೆ ಇದೆಲ್ಲ ಬಿಟ್ಟು ಎಲ್ಲೆಲ್ಲಿ ಹೊಂಟಿ ಹಾದಿದು. ನಾನು ಏನು ಮಾಡಿದೆ ನಂಗೆ ತಿಳಿವತ್ತಿನ ಯಾನು ಬ್ಯಾಡತ್ ನಾ ಮದುವೆ ಬಿಟ್ಟು ಎಲ್ಲ ಬಿಟ್ಟು ಸ್ವಾಮಿಯಾಗಿ ದೀಕ್ಷಾತು ಆತ್ಮಕ್ಕೆಲ್ಲ ಮಾಡ್ಕೋತೀನಿ. ನನ್ನ ಬೆನ್ನು ಹತ್ತಾರ ಮದುವೆ ಮಾಡಿ ರೊಕ್ಕ ಕೊಡ್ತನಂತ ಕತ್ತಿ ಬಂತು. ನಂದಂತೂ ಮೌನಿತ್ತು, ಹಿಂಗೆ ಮಾಡಿ 2 ಕಾಯಿ ತೊಗೊಂಬರ್ರಿ ತೂಸ್ನಾಗ ಕೊಟ್ನಿ. ಬರೀ ವಿಚಾರ ಯಾವ ಮಟ್ಟಕ್ಕೆ ಹೊಂಟತ್ ನೋಡ್ರಿ. ನಾ ಟೀಕೆ ಮಾಡಕತ್ತಿಲ್ಲ, ಇದ್ರಾಗ 2 ಅರ್ಥ ತಗೋದೈತಿ. ನಮ್ಮ ತಕ್ಕಂತ ವಿಷಯ ಬರೋಬಾರ್ದು, ನೀವು ತರೋಬಾರ್ದು. ಮತ್ತು ಹಿಂದೆ ಅಪರಾಚಾರ ಮಾತ್ರ 20 ಎಕರೆ ಹೊಲ ಆತತ, 32 ವರ್ಷ ವಯಸ್ಸಾಗೈತತ, ಮದುವೆ ಆಗಿಲ್ಲ, ಅವ್ನು ಮದುವೆ ಮಾಡಿಸ್ರಿ, 9 ಲಕ್ಷ ರೂಪಾಯಿ ಬದ್ರಿ ಕೊಡ್ತೀನಂತ. ಓ ಬಾಹುಬಲಿ ಪಂಡಿತ್ರ, ನಮ್ಮ ಕಡೆ ಕಳ್ಸೋದು ಬರಂತ ಗಿರಿಗೆ ನಾವು ಮತ್ತೆ ಶಾನ ಪಂಡಿತ್. ನಿಮ್ಗೇನು ನಡೆ ಬಿಟ್ಟು ಹೊಂಟವ್ರಿ, ನಮ್ಮ ಕಡೆ ಕಳ್ಸೋದು ಬರ್ರಿ ನೀವು 9 20 ತೆಗಿತವ್ರ ಕೈಲನ್ನೋರು ಅಂತ. ಅಂದ್ರೆ 20 ಎಕರೆ ಜಮೀನು ಇದ್ರೂ ಇವತ್ತು ಸಂತಾನ ಸಿಗ ಅಂದ್ರೆ ಹೆಣ್ಣು ಸಿಗ್ತಾ ಇಲ್ಲ ಅಂದ್ರೆ ಸಮಾಜ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗೈತಿ. ಇದೊಂದ. ಮತ್ತು ಇನ್ನೊಂದ, ರೊಕ್ಕ ತಗೊಂಡು ಹೆಣ್ಣು ನೋಡಾಕ ಒಬ್ಬ ಗುರುಗೋತಗೆ ಬರ್ತೀರಂದ್ರೆ ನೀವು ಎಷ್ಟು ಹಿಂದದರಿ, ಎಷ್ಟು ಅಜ್ಞಾನಿ ಅದರಿ ವಿಚಾರ ಮಾಡುವಂಥದ್ದೈತಿ. ಬಂಗಾರ ಅಂಗಡಿಯಾಗ ಹೋಗಿ 1 ಕಿಲೋ ಜೋಳ ಕೊಡೋದು ಕೇಳ್ರ. ಹಾಂ, ಬಂಗಾರ ಅಂಗಡಿಯಾಗ ಹೋಗಿ 1 ಕಿಲೋ ಜೋಳ ಕೊಡೋದು ಕೇಳ್ರ. ಹಾಂ, ಇಲ್ಲಪ್ಪ ತಪ್ಪು. ಕಿರಾಣಿ ಅಂಗಡಿಯಾಗ ಹೋಗಿ ಕೇಳ್ರಣ, ಜೋಳ ಸಿಗ್ತಾವು. ಸಂಸಾರದ ವಿಷಯ ಐತಿ, ಇರ್ಲಿ ಕೇಳ್ರಿ ಅನ್ನೋದು ಕತೆ ಹೇಳ್ತನ್ನ ಹೇಳಬೇಡ. ದೇವದಾಸ ಮತ್ತು ದೇವಕಿ ಅಂತ ಇಬ್ಬರ ಗಂಡ ಹೆಂಡತಿ, ರೈತಾಕಿ ಕುಟುಂಬ, ಕೃಷಿಕರ ಮನೆತನ. ಒಂದು ಸಣ್ಣ ಗುಡಿಸಲ, ಆ ಗುಡಿಸಲು ಎಲ್ಲೈತೆ ಅಂದ್ರೆ ಆ ಹೊಲದಾಗ 1 ಎಕರೆ ಹೊಲ. ಒಂದು ಹೆಣ್ಣು ಮಗು ಆಯಿತು. 3 ಮಂದಿ ಮೆಂಬರ, ಅವ್ವ ಅಪ್ಪ ಇಲ್ಲ, ಅತ್ತಿ ಮಾವನು ಇಲ್ಲ, ಬರೀ 3 ಜನ ಇರ್ತಕ್ಕ ಒಂದು ಸಣ್ಣ ಪರಿವಾರ. 1 ಎಕರೆ ಜಮೀನದ. ಅವ್ರು ಎಷ್ಟು ಸುಖಿ ಇದ್ರಂತಕಂದ್ರೆ ಸ್ವರ್ಗಕ್ಕೆ ಬೆಂಕಿ ಹಚ್ಚಬೇಕು ಅಷ್ಟು ಸುಖಿ ಇದ್ರಂತ. ತೇತಿತ್ನ ಹೇಳುದ ಹಂಗ್ರಿ? ಹೌದು. ಸ್ವರ್ಗದಾಗಿದ್ದಂಥ ಜೀವ ವ್ರತ ಮಾಡೋಕ್ಕಾಗೋದಿಲ್ಲ, ಪ್ರತಿಮಾಧಾರಿ ಆಗಕ್ಕಾಗಂಗಿಲ್ಲ, ಮಹಾವ್ರತಿ ಆಗಕ್ಕಾಗಂಗಿಲ್ಲ. ಯಾವುದಾ? ಸ್ವರ್ಗದಾಗಿನ ಚತುರ್ನಿಕಾಯಿ ದೇವತೆಯರು. ಅವ್ರಕ್ಕಿಂತ ನೀವು ಶ್ರೇಷ್ಠ. ಗುಣಸ್ಥಾನ ಅಪೇಕ್ಷಾದಿಂದ ದೇವತೆಗಳಿಗಿಂತಲೂ ಕಪ್ಪಿ ಶ್ರೇಷ್ಠ, ಆನೆ ಶ್ರೇಷ್ಠ, ಬೆಕ್ಕ ಶ್ರೇಷ್ಠ, ನಾಯಿ ಶ್ರೇಷ್ಠ, ಕೊಲ್ಹ ಅಂದ್ರೆ ಪಾಕ್ಸ್ ನರಿ ಶ್ರೇಷ್ಠ ಅಂತ. ಯಾಕಂದ್ರೆ ನರಿ ರಾತ್ರಿ ನೀರು ಕುಡಿ ತ್ಯಾಗ ಮಾಡಿತ್ತು. ರಾತ್ರಿ ನೀರು ಕುಡಿಯಂಗಿಲ್ಲತ್ತ ನಿಯಮ ತಗೊಂಡದಕ್ಕೆ ನರಿ ಬಾವ್ಯಾಗ ಇಳಿದ ಮಾಡಿ ನೀರು ಕುಡಿಲಾರ್ದ ಸತ್ತ ಸ್ವರ್ಗದಾಗ ದೇವಾಗಿ ಜನ್ಮ ತಗೋತು. ಬರೀ ಒಂದು ರಾತ್ರಿ ನೀರು ಕುಡಿದಿಲ್ಲತ್ತ ನಿಯಮ ತಗೊಂಡದ್ದಕ್ಕೆ ಹೇಳ್ರಿ.
ಅದಕ್ಕೆ ನಮ್ಮ ಆಚಾर्य भगवान विद्यासागर ಹೇಳ್ರು, व्रत से डॉग भी गॉड बन सकता है, व्रत के प्रभाव से, धर्म के प्रभाव से, नियम के प्रभाव से, ತಿಳಿಯಾಕತೈತಿ ನಿಮಗ? ನಿಯಮದ ಪ್ರಭಾವದಿಂದ, ವ್ರತದ ಪ್ರಭಾವದಿಂದ, ಧರ್ಮದ ಪ್ರಭಾವದಿಂದ ನಾಯಿಯೂ ಸಹ ದೇವನಾಗಬಲ್ಲದು. ಮತ್ತು ಅಧರ್ಮದ ಪ್ರಭಾವದಿಂದ, ವ್ರತದ ಪ್ರಭಾವದಿಂದ, ಅನೀತಿಯ ಪ್ರಭಾವದಿಂದ ದೇವನು ಸಹ ನಾಯಿ ಆಗಬಹುದು ಅಂತ ಹೇಳ್ರು. ಇದಕ್ಕೆ ನಮ್ಮ ಆಗಮದ ಪ್ರಮಾಣ ಸಹಿತ ಹೇಳ್ಯಾರು. ನಾಯಿ ಅಂತ ನಾಯಿ ಸಾಯಿ ಸಮಯದ ನಮೋಕಾರ ಮಂತ್ರ ಕೇಳ್ಕೋತ ಪ್ರಾಣ ಬಿಟ್ಟಿದ್ದಕ್ಕೆ ಸತ್ತ ಸ್ವರ್ಗದಾಗ ದೇವಾಗಿ ಜನ್ಮ ತಗೋತು. ಇದು ನಮೋಕಾರ ಮಹಾಮಂತ್ರದ ಶ್ರಮಾಣದ ಪ್ರಭಾವ. ಬರೀ ಕೇಳೋದು ಅನ್ನೋದಲ್ಲ, ಬರೀ 5 ಪದದ ಮಂತ್ರ, ಏಕಾಕ್ಷರಿ ಮಂತ್ರ ಓಂ ಓಂ ಏಕಾಕ್ಷರಿ ಒಂದು ನಮೋಕಾರ ಮಂತ್ರ ಕೇಳೋದ್ರಿಂದ ಸಾಯಿ ಟೈಮ್ದಾಗ ನಾಯಿ ಅಂತ ನಾಯಿ ಸ್ವರ್ಗದ ದೇವಾಗತ್ತೆ ಅಂದ್ಬೇಕ. ಜೀವಂತ ಸಮಾವೇಶದಿಂದ 1008 ಭಗವಂತರ ಹೆಸರು ಕೇಳೋದ್ರಿಂದ ನಮ್ಮ ಆತ್ಮಾಂದ ಏನಾಗಬಹುದ್ರಿ? ವಿಚಾರ ಮಾಡುವಂಥ ವಿಷಯ ಇದು. ಸಮಯ ವ್ಯರ್ಥ ಮಾಡಕ್ಕೆ ಇವೆಲ್ಲ ಕ್ರಿಯೆ ಅಲ್ಲ, ಸಮಯ ಸಾರ್ಥಕ ಮಾಡ್ಕೊಳ್ಳಕ್ಕೆ ಇವು ಕ್ರಿಯೆಗಳು. ಗಂಡ ಅಂತ ಇಬ್ಬರು, ಒಬ್ಬಕ್ಕೆ ಮಗಳು. ಮಗಳ ಹೆಸರು ಭಾಗ್ಯಶ್ರೀ. ಯಾಕ ಶಬ್ದ ಪ್ರಯೋಗ ಮಾಡಿದಂದ್ರೆ ಸ್ವರ್ಗಕ್ಕೆ ಬೆಂಕಿ ಹಚ್ಚಿದಂಗಂತ, ಕಿಚ್ಚು ಹಚ್ಚಿದಂಗಂತ. ಸ್ವರ್ಗಕ್ಕಿಂತಲೂ ಸುಖಿ ಇದ್ರು. ಯಾಕೆ ಸುಖಿ ಇದ್ರು ಅಂದ್ರೆ ಗಂಡ ಪ್ರತಿನಿತ್ಯ ಭಗವಂತರ ದರ್ಶನ ಮಾಡಿ, ಭಗವಂತರ ಅಭಿಷೇಕ ಮಾಡಿ, ಪಡಗಾಣ ಮಾಡ್ಕೋಲಾರ್ದ ಬಾಯಾಗ ನೀರು ಹಾಕ್ತಿದ್ದಿದ್ದಿಲ್ಲ. ಜಿನ್ನಪ್ಪ ಅಮಿತ್ ಗತಿ ಆಚಾರ್ಯರು ನಮ್ಮ ಪ್ರಥಮಾನ ಯೋಗದಾಗ ಉಲ್ಲೇಖ ಮಾಡ್ಯಾರು. ಯಾ ಜೀವ್ ಪ್ರತಿನಿತ್ಯ ಜಿನೇಂದ್ರ ಭಗವಾನ್ ಪೂಜನ್ ದರ್ಶನ ಅರ್ಚನ ಮಾಡಿ, ಶತಕ್ರಿಯಾ ಮಾಡಿ ಜೀವನ ತೆಗಿತತಿ, ಆ ಜೀವ ನಿಕಟ ಭವ್ಯ ಜೀವತಿ, ಭವಿಷ್ಯದಾಗಿದ್ದು ಭಗವಂತ ಜೀವತಿ, ಪರಮಾತ್ಮ ಜೀವತಿ ಅಂತ ಹೇಳ್ಯಾರು. ಗುಡಿ ಗುಂಡಾರ್ದ ಭಗವಂತರು ಹುಡುಕಾಡ್ದಾರ್ರಿ. ಅವ್ರು ನಾವು ನಿರ್ಮಾಣ ಮಾಡಿ, ಪ್ರತಿಷ್ಠಾಪನಾ ಮಾಡಿ, ಸಂಸ್ಕಾರ ಹಾಕಿದ್ದು ಪ್ರತಿಮೆಗಳು. ಅವೊಂದು ಭಗವಾನಿಗೆ ಮೋಕ್ಷಕ್ಕೆ ಹೋಗಂಗಿಲ್ಲ, ಅವು ಪಾಷಾಂದ ಇಲ್ಲೇ ಇರ್ತಾವ. ಆದರೆ ನಮ್ಮೊಳಗೊಂದೇನು ಚೈತನ್ಯ ಅಸ್ತಿತ್ವ ರೂಪಿ ಆತ್ಮ ಐತಿ. ಆ ಆತ್ಮನೊಳಗೆ ಒಂದು ವೇಳೆ ನೀವು ಸಂಸ್ಕಾರ ಕೊಟ್ರಂದ್ರೆ ಆ ಆತ್ಮ ಬೀಳಂಗಿಲ್ಲ, ಪರಮಾತ್ಮ ಪರಿಪ್ರಾಪ್ತಿ ಮಾಡ್ಕೊಂಡ ಈ ಸಂಸಾರದಿಂದ ಮುಕ್ತ ಆಗ್ತಾನೋ. ಅದಕ್ಕೆ ಆತ್ಮ ಸಂತೃಪ್ತಿ ಇತ್ತಂದ್ರೆ ಅದಕ್ಕಿಂತ ದೊಡ್ಡ ಸ್ವರ್ಗ ಇನ್ನೊಂದಿಲ್ಲ ಅಂತ. ಸ್ವರ್ಗದಾಗಿದ್ದು ಸಂತೃಪ್ತಿ ಇಲ್ಲ ಅವಕ್ಕೆ. ಲೋಭ ಕಷಾಯ ಐತಿ. ಚೇಡಾಲ ಹೋದ್ರೆ ಚೇಡಾಲ ಅಂದ್ರೆ ಗೊತ್ತಾಕೈತಿ ನಿಮ್ಗೆ. ಭಾಳ ದೊಡ್ಡ ಗ್ರಂಥ ಬೇಡ. ಪಂಡಿತ್ ದೌಲತ್ ರಾಮ್ಜಿ ಬರ್ದಾರು ಚೇಡಾಲ ಗ್ರಂಥ. ದೇವಗತಿಯ ದುಃಖ ಅಂದಾರ, ಸುಖ ಅಂದಿಲ್ಲ. ಓದರಿ ಎಲ್ಲಿ ಸೌಡೈತಿ ನಮಗ? ಓದುದು ಹೊತ್ತು, ಓದುದು ಹೋತು. ಓದುದು ಓದುವಳಿಗೆ ಹೋತ, ಓದುದು ಎರಡು ಹೋತ್. ವಿಚಾರ ಮಾಡ್ರಿ. ಪಂಡಿತ್ ದೌಲತ್ ರಾಮ್ಜಿ ಬರೆದಂಥ ಚಹಡಾಲ ಗ್ರಂಥಕ್ಕೆ ನಾ ಮಿನಿ ಸಮಯ ಸಾರ್ ಅಂತ ಕರಿತೀನಿ. ಮಿನಿ ಸಮಯ ಸಾರ್, 4 ಅನುಯೋಗದ ಸಾರ್. ಜೀವ ಪಾಪದ ಭೀರು ಆಗ್ಬೇಕಾಗಿತ್ತಂದ್ರೆ, ಧರ್ಮಾತ್ಮ ಆಗ್ಬೇಕಂದ್ರೆ, ಧರ್ಮ ಪುರುಷಾರ್ಥ ಮಾಡುವಂಥ ವ್ಯಕ್ತಿತ್ವ ಜೀವಕ್ಕೆ ಬರ್ಬೇಕಾಯ್ತಂದ್ರೆ ಜೀವನದಾಗ ಒಂದ್ಸಲಾರಿ ಶುದ್ಧ ಮನಸ್ಸು ಚೇಡಾಲ ಓದ್ರಿ ನಿಮ್ಮ ಜೀವನ ಪರಿವರ್ತನೆ ಆಗ್ತದ. ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಚಹಡಾಲ. ಅದರಾಗ 4 ಗತಿ ದುಃಖದ ವರ್ಣನ ಮಾಡ್ಯಾರು. ಅಂದ್ರೆ ದೇವಗತಿಯಾಗನು ದುಃಖದ. ಅದಕ್ಕೆ ಉಪಮಾ ಕೊಡಾಕತ್ತೀನ. ದೇವದಾಸ ದೇವ ಪರ್ಯಾಯದ ಸ್ವರ್ಗದಾಗಿನ ಇಂದ್ರಕಿತಲು ಸುಖಿ ಅದಾನ. ಅಷ್ಟವಾಗ ಆನಂದ ಐತಿ. ಯಾಕೆ ಆನಂದ ಆಗೈತಿ? ನಾ ಜೈನ್ ಕುಲದಾಗ ಹುಟ್ಟೇನು ಅನ್ನೋದೊಂದು ದೊಡ್ಡ ತೃಪ್ತಿ ಮೊದಲು. ಯಾವ ಕುಲದಾಗ ಹುಟ್ಟೋದ್ರಿಂದ ಕುಲಾಚಾರ ಧರ್ಮದಾವ್, ಉಳ್ಕಾದ್ದು ಬಾಜುಕದ ನಿಯಮ ವ್ರತ ದೀಕ್ಷಾ ಅವೆಲ್ಲ ನಂತರದು. ಕುಲಾಚಾರ ಜೈನ ಕುಲದೊಳಗೆ ಜನ್ಮ ತಗೋದ್ರಿಂದ ಸಹಜವಾಗಿ ಹೆಂಗ ಮೀನಿಗೆ
ಈಜಾಕ್ ಯಾರು ಕಲ್ಸಾಕ್ ಹತ್ತಂಗಿಲ್ಲ. ಮೀನು ಹುಟ್ಟಿ ಪೆಟ್ಟಿಗೆನ ನೀರಾಗ ಈಸಾಕ ಪ್ರಾರಂಭ ಮಾಡ್ತದ. ಹಂಗ ಜೈನ ಕುಲದ ಜನ್ಮ ತಗೋದ್ರಿಂದ ಆ ಧರ್ಮಾತ್ಮ ಜೀವಕ್ಕ ಧರ್ಮ ಮಾರ್ಗ ನಡೆಯುವಂತ ಧರ್ಮ ಪುರುಷಾರ್ಥ ಮಾಡುವಂತ ಸಂಸ್ಕಾರ ರಕ್ತದೊಳಗ ಬಂದಿರ್ತೈತಿ. ಇದಕ್ಕಂತಾರ ಕುಲಾಚಾರ. ದೇವದಾಸನಿಗೆ ಅವಿಲ್ಲ, ದೇವದಾಸನಿಗೆ ಅಪ್ಪಿಲ್ಲ, ಅತ್ತಿ ಮಾವ ಇಲ್ಲ, ಬಂಗಾರದಂತ ಹೆಂಡತಿದಳು ಮತ್ತು ಒಂದು ಕನ್ಯಾ ರತ್ನದ ಮನ್ಯಾಗ ಜನ್ಮ ತಗೊಂಡದ. 3 ಮಂದಿ ಹೆಂಗದಾರಂದ್ರ ಪರಂ ಸುಖಿ. ಹೆಂಡತಿ ಗಂಡಿಗೆಲ್ಲ ಸ್ನಾನಾದಿ ಕ್ರಿಯಾಕ್ಕೆಲ್ಲ ತಯಾರು ಮಾಡಿ ತಂದೆಲ್ಲ ಮುಗಿಸ್ಕೊಂಡು ಅವ್ರು ಸ್ನಾನ ಆಗೋ ತಕ್ಕ ಪೂಜಾ ಪಾತ್ರ ತಯಾರು ಮಾಡ್ತಾಳು. ಕೇಳ್ರಿ ಧಾರ್ಮಿಕ ಮಂತನ್ ಹೆಂಗಿರ್ಬೇಕಂದ್ರೆ ಗಂಟು ಒಂದು ಎಲ್ಲಿಟ್ಟು ಡೆಬ್ಬಿ ನೀನು ಎಲ್ಲಿಟ್ಟು ನೋಡಿ ನೀನು ಒಯ್ ಬಾಸ್ಕೊಂತಾನೆ ಬಾಸಿಗೆ ಡೆಬ್ಬಿ ಹುಡುಕ್ಯಾಡ್ತಾನೆ ದಿವಸ. ಅದು ಗೊತ್ತಾಗಲ್ಲ ದಿವ್ಸಗೆ ಒಯ್ತೀನಿ. ಇಂಥ ಹೆಂಡ್ತಿವ್ರು ಟೀಕಾ ಮಾಡಕತ್ತಿಲ್ಲ. ಏನ್ರಿ ರೀ ಬರೀ ಪೂಜೆ ಆಟ ಒಯ್ಬೇಡ್ರಿ, 8 ದ್ರವ್ಯ ತುಂಬಿಕೊಡ್ತೇನು, ಭಗವಂತರ ದರ್ಶನ ಮಾಡಿ ಒಂದು ಅರಿಕೆ ಬೇರು ಅಂತ ಪ್ರೋತ್ಸಾಹ ಕೊಡ್ರು. ಹುಚ್ಚಿಗೋಡ್ರ್ಯ ಸುಮ್ಮ ಮಹಾವೀರ್ ಭಗವಾನ್ ಕಿ ಜೈ ಹೋ. ಭಾಳ ಧರ್ಮ ಮಾಡೋರು ಇವ್ರು. ಇದ ಧರ್ಮತದಾರೆ ನೀವು. ಪ್ರತಿ ಸಮಯಕ್ಕೆ ಮನೆಯೊಳಗಿದ್ದಾಗ, ಹೊಲದಾಗಿದ್ದಾಗ, ಹಾದಾಗಿದ್ದಾಗ, ಕಸ ಗುಡ್ಸ, ಅಡಿಗೆ ಮಾಡಾಗ, ನೀರು ತುಂಬಾಗ, ಪ್ರತಿ ಸಮಯದೊಳಗೆ ನಿಮ್ಮ ಆತ್ಮನೊಳಗೆ ಜಾಗೃತ ಅವಸ್ಥೆ ಇರಬೇಕು. ಗಂಡನ ಜೊತೆ ಇದ್ದಾಗ ಗಂಡನ ಧರ್ಮಾತ್ಮ ಮಾಡಬೇಕು, ಮಗನ ಜೊತೆ ಇದ್ದಾಗ ಮಗನ ಧರ್ಮಾತ್ಮ ಮಾಡಬೇಕು, ಮಗಳ ಜೊತೆ ಇದ್ದಾಗ ಮಗಳ ಧರ್ಮಾತ್ಮ ಮಾಡಬೇಕು, ಪರಿವಾರ ಜೊತೆ ಇದ್ದ ಪರಿವಾರದ ಧರ್ಮಾತ್ಮ ಮಾಡಬೇಕು. ಎಲ್ಲರಿಗೂ ಧರ್ಮ ಪ್ರೇರಣೆ ಕೊಟ್ಟ ಸ್ವತಃ ಧರ್ಮ ಮಾರ್ದಾಗಿದ್ದ ಇನ್ನೊಬ್ರಿಗೆ ಮಾರ್ಗದರ್ಶಿಯಾಗಿ ನಾವು ಬದುಕಬೇಕು, ಇನ್ನೊಬ್ರಿಗೆ ಮಾರ್ಗದರ್ಶನ ಕೊಡಬೇಕು. ಹಂಗೆ ನಮ್ಮಲ್ಲಿ ಸಂಸ್ಕಾರ ಇರಬೇಕು. ದೇವಕಿ ಎಷ್ಟು ಧಾರ್ಮಿಕ ಇದ್ಲಂದ್ರ ಗಂಡ ಅಂತಿದ್ದ ಪ್ರತಿ ಸಮಯದ ಭಗವಂತರ ಅಭಿಷೇಕ ಮಾಡ ಪೂಜಾ ಮಾಡಾಗ, ಭಗವಂತ ಇವತ್ತು ನಿಮ್ಮ ತಲೆ ಮ್ಯಾಗ ನಾ ಅಭಿಷೇಕ ಮಾಡಾಕತ್ತೇನಂದ್ರೆ ಅಂಥ ಧರ್ಮಾತ್ಮ ಆಗೈತಿ, ನನಗೆ ಸಿಕ್ಕ ಅಳತ್ತಿದ್ದು ನನ್ನ ಭಾಗ್ಯ ಸಿಕ್ಕತಿ ಅಂತ ಭಗವಂತರ ಪೂಜಾ ಮಾಡಾಗ ತೆರೆಯಾಗ ಹೇಂತಿ ಬರ್ತೇಳು. ನಿಮಗ ಮುಂದಿಂದ ಹೇಳೋದು ಬೇಡಪ್ಪ, ಮುಂದಿಂದೆಲ್ಲ ನಿಮ್ಗೆ ತೀತೈತಿ. ಯಾವಾಗ ಬರ್ಬಾರ್ದ ಟೈಮ್ದಾಗ ಅವ್ನು ಹೋಗಿ ಆಗಿದ್ಲ. ಅವ ಯಾವ್ರ ಪುಷ್ಪಡಾಳ ದೀಕ್ಷಾ ತೊಗೊಂಡು 12 ವರ್ಷ ಆಗಿತ್ತು. ಬಾಬಾ ಸ್ವಾಮಿ ಆಗ್ಯಾನ, ದಿಗಂಬರ್ ಬತ್ಲೆ ಸ್ವಾಮಿ, ದಿಗಂಬರ್ ಮುನಿ ಆಗ್ಯಾನ. ಎಷ್ಟು 12 ವರ್ಷ ಆಗೈತಿ. ಯಾವಾಗ ಪುಣ್ಯಾತ್ಮ ಆಗೈತಿ ಒಬ್ಬಕ್ಕೆ ಬಂದ ಮುಂದೊಂದು ಗುಲಾಬಿ ಹೂವು ಇಟ್ಟು ಕಾಲು ಬಿದ್ದು ಹೋದ್ಲು. ಆ ಹೂವು ನೋಡಿದ 12 ವರ್ಷ ಹಿಂದೆ ಹೋದ್ ನೋಡಿ. ನೀವು ನನ್ನ ಮದುವೆ ಆಗಾಗ ನಾನು ಹೇಳ್ತೀನಿ ನಂಗೆ ಇಂಥದ ಹೂವು ಕೊಟ್ಟೇಳು ಅಂದ ನಾವು. ಇವು ನಮ್ಮ ಬುದ್ಧಿ ತಿರ್ಸಟ್ಟು ಬುದ್ಧಿ ಅಂತಾರಲ್ಲ, ಬುದ್ಧಿ ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗ್ತಾವು. ವಿಚಾರ ಮಾಡ್ರಿ. ದೇವದಾಸ್ ಸ್ವತಃ ಇಷ್ಟು ಸಂತೃಪ್ತಿದ್ದ. ಪರಮಾತ್ಮನ ಪೂಜಾ ಮಾಡಾಗ ಅವನ ಮನುಷ್ಯನಾಗ ಭಗವಂತ ಭಕ್ತಿ ಜೊತೆಗೆ ಹೆಂಡತಿ ಬರ್ತಿದ್ಲು. ಯಾಕ? ಕಾಮ ವಾಸನೆ ಅಲ್ಲ, ಇಲ್ಲಿ ವಿಚಾರ ಮಾಡುತ್ತೆ ಇಂದ್ರಿಯ ನಿಗ್ರಹ. ಹೆಂಡತಿ ಒಳಗ ತಾಯಿ ಸ್ವರೂಪ ಕಾಣ್ತಾನ. ನನ್ನ ನೋವು ನನಗೆ ಸಂಸ್ಕಾರ ಕೊಡಲಿಲ್ಲ, ಕರೆ ನನ್ನ ಹೆಂಡತಿ ಸಂಸ್ಕಾರ ಕೊಟ್ಟಾಳಂದ್ರೆ ನನಗೆ ಧರ್ಮ ಕಾರ್ಯದಾಗ ಸಹಾಯಕ ಆಗ್ಯಾಳು. ಅದಕ್ಕೆ ಯಾರು ಭಾರ್ಯಾಮಿತ್ರಂ ಗೃಹೇಶು ಚ ಸುಮ್ಮನೆ ಹೇಳಿಲ್ಲ. ವಿದ್ಯಾಮಿತ್ರಂ ಪ್ರಮಾಶೇಶು ಭಾರ್ಯಾಮಿತ್ರಂ ಗೃಹೇಶು ಚ ವ್ಯಾಧಿಸ್ತೌಷಧ ಮಿತ್ರಂ ಧರ್ಮೋ ಮಿತ್ರಂ ಸದಾಸ್ತು ಮೇ. ಸುಮ್ಮನೆ ಸುಭಾಷಿತಕಾರರು ಪೂರ್ವಾಚಾರ್ಯರು ಸುಮ್ಮನೆ ಶ್ಲೋಕಗಳನ್ನು ಗ್ರಂಥಗಳನ್ನು ಹೇಳಲಿಲ್ಲ. ಅದರ ಹಿಂದೆ ಸಿದ್ಧಾಂತದ ಅರ್ಥದ ಚಿಂತನೆ ಮಾಡಬೇಕು. ಹೆಂಡತಿ ಮನೆಯೊಳಗ ಗಂಡನಿಗೆ ಮಿತ್ರನಾಗಿರಬೇಕು ಅಂತ. ಆಹಾಹಾ ಎಂಥ ಪದಗಳನ್ನು ಪ್ರಯೋಗ ಮಾಡಬೇಕು ಅಂತ. ದೇವಕಿ ನಿತ್ಯ ಕ್ರಿಯೆಗಳನ್ನು ಮಾಡೋದ್ರ ಜೊತೆಗೆ ಗಂಡನಿಗೆ ಸಹಾಯ ಮಾಡೋದ್ರ ಜೊತೆಗೆ ಅಷ್ಟೇ ತಾಲಿ ಪ್ರಾಸುಕ್ ಜಲ್ ಭಗವಂತರ ಅಭಿಷೇಕ ನಂಗೆ ಮಾಡೋಕ್ಕಾಗೋದಿಲ್ಲ. ಕರೆ ನಮ್ಮ ಯಜಮಾನ್ರು ಅಭಿಷೇಕ ಮಾಡ್ತಾರೋ ಆ ಅಭಿಷೇಕ ಮಾಡಕ ನೀರವರ ಪ್ರಾಸಿಗೆ ಮಾಡಿಕೊಡುವಂಥ ಭಾಗ್ಯ ಐತಲ್ಲ, ಕುಂಭ ತುಂಬಿಕೊಡು ಭಾಗ್ಯ ಐತಲ್ಲ ಅಂತಕ್ಕಂಥಪ್ಪ. ನೀವ ನೇಮ್ ತೊಗೊಂಡಿದ್ರಿ, ನೀ ಬೇಕಾದ್ರೆ ಮಾಡೋದು ನಂಗೆ ಯಾಕ, ನಂಗೆ ಹೇಗೆ ತೊಗೊಂಡಿದ್ದೇನೆ ಇಲ್ಲ. ಮನೆಯಾಗಿದ್ದವ್ರದ್ದು ಕರ್ತವ್ಯ ಐತಿ. ಪ್ರೇರಣೆ ಕೊಡಬೇಕು, ಮಾರ್ಗದರ್ಶನ ಕೊಡಬೇಕು.
ಅವರು ಧರ್ಮ ಕಾರ್ಯಕ್ಕೆ ನೀವು ಅನುಮೋದನೆ ಮಾಡಿ ಸಹಾಯ ಕೊಟ್ರಿ ಅಂದ್ರೆ ಅವ್ರ ಪುರುಷ ಎಷ್ಟು ಪುಣ್ಯ ಪಡ್ಕೊಳ್ತಾರಲ್ಲ ಅದರ ಅರ್ಧ ಪಾಲು ನಿಮಗೆ ಕುತ್ತಲ್ಲೇ ಸಿಗ್ತೈತಿ ಮನ್ಯಾಗನ. ಅದಕ್ಕೆ ನಿಮ್ಗೆ ಅರ್ಧಾಂಗಿನಿ ಅಂದಾರ. ಕೊಡಾಕತ್ರು ಭಾವ ಆತು ದಾನ ಮಾಡೋದು ವಿಚಾರ ಬತ್ತಂದ್ರ ರೀ ಯಾಕ್ರಿ ಏನು ಕಡಿಮೆ ಆಗಿತ್ತು ನಮಗ? ಬೇಡ 5,000 ಬೇಡ ರೀ 10,800 ರೂಪಾಯಿ ಕೊಡ್ರಿ ಭಾಳ ಪುಣ್ಯದ ಕೆಲಸ ಐತೆ ಅಂತ ಕುತ್ತು ಪ್ರೇರಣಾ ಕೊಡುವಂಥ ಭಾವ ಜಾಗೃತಿ ನಮ್ದಾಗಬೇಕು. ಆದ್ರೆ ದೇವದಾಸ್ ಎಷ್ಟು ಸಂತೃಪ್ತಿ ಇದ್ದನ್ನಕ್ಕ ಅವನ ಹೆಂಡತಿ ಮತ್ತು ಅವನ ಮಗಳ 1 ಎಕರೆ ಹೊಲ. ದೇವದಾಸನ ಹೊಲ ಏನು ಬೆಳೀತಿತ್ತು? 10 ಎಕರೆ ಐತಿ, 100 ಎಕರೆ ಐತಿ, ಮುಖ್ಯ ಅಲ್ಲ. 10 ಎಕರೆ ಐತಿ ಕಾಂಗ್ರೆಸ್ ಕಸ ಬೆಳೆದೈತಿ, ತೊಗೊಂಡೇನು ಮಾಡೋದು? 1 ಎಕರೆ ಐತಿ, ಅದನ್ನು ಇತಿಹಾಸ ಪುರುಷದ ಕಥೆಗಳನ್ನು ಓದಿ ಇವತ್ತು ಕನೇರಿ ಮಠದಾಗ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ 1 ಎಕರೆ ಹೊಲದೊಳಗೆ 108 ಪ್ರಕಾರದ ಬೆಳೆ ತೆಗೆದು ಕ್ರಾಂತಿಯನ್ನು ಮಾಡ್ತಕ್ಕಂಥ ಕಾರ್ಯ ಮಾಡೋರು. ಇಡೀ ಭಾರತದ ಕ್ರಾಂತಿ. ಇಸ್ರೇಲರು ಏನೂ ಅಲ್ಲ. ಇಸ್ರೇಲ್ದವ್ರು ನಮ್ಮದು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಬೆಳಗ್ಗೆ ತಂದ್ರು. ಈಗ ಮತ್ತೆ ಅವ್ರದ್ದು ನಾವು ಫಾಲೋ ಮಾಡೋಕೈತಿ, ಉಲ್ಟಾ ಆಯ್ತು. ಅವ್ರು ಸ್ಪಷ್ಟ ಹೇಳ್ತಾರು, ಈ ಜಗತ್ತಿಗೆ ಕೃಷಿಯನ್ನು ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಜೈನರು ಕೊಟ್ಟಾರ ಅಂತಕ್ಕಂಥದ್ದು ಜೈನರ ಕೊಡುಗೆ ಇದು. ಅದರಾಗ ವಿಶೇಷವಾಗಿ ಆದಿನಾಥ ತೀರ್ಥಂಕರರ ಕೊಡುಗೆ ವರ್ತಮಾನ ಕಾಲದ ಅಪೇಕ್ಷೆಯಿಂದ. ಜೈನ ಧರ್ಮ ಅನಾದಿ ಅನಂತ ಧರ್ಮದ ಅನಾದಿ ಕಾಲದ ಮಾಡಿದ ವಿಕಲ್ಪ ಇಲ್ಲ. ಆದರೆ ವರ್ತಮಾನ ಕಾಲದ ಅಪೇಕ್ಷದಿಂದ ಈ ಜಗತ್ತಿಗೆ ಕೃಷಿಯನ್ನು ಕೊಟ್ಟಂಥವರು ಆದಿನಾಥರು. ಯಾವ ಬೆಳೆ ಬೆಳಿಬೇಕು, ಯಾವಾಗ ಬೆಳಿಬೇಕು, ಅದನ್ನ ಹೆಂಗೆ ಬಳಸಬೇಕು, ಸಂಸಾರದಾಗಿದ್ದು ನಾವು ಹೆಂಗೆ ಸುಖಮಯ ಜೀವನ ತೆಗಿಬೇಕು, ಧರ್ಮ ಅರ್ಥ ಕಾಮ ಮೋಕ್ಷ ಈ 4 ಪುರುಷಾರ್ಥಗಳನ್ನು ಪ್ರಥಮ ಈ ಭೂಮಿ ತಲೆ ಮ್ಯಾಗ ಈ ಹುಂಡ ಔಸ್ತಪಿಣಿ ಕಾಲದಾಗ ಬೋಧನೆ ಮಾಡ್ತಕ್ಕಂಥ ಕಾರ್ಯ ಯಾರಾದರೂ ಮಾಡಿದ್ರೆ ಆದಿನಾಥ ತೀರ್ಥಂಕರರು ಮಾಡ್ಯಾರು. ಅಂತ ಯುಗದ ಪುರುಷ ಅಜನಾಭ ವರ್ಷ ಶಲಾಕ ಪುರುಷ ಪ್ರಥಮ ತೀರ್ಥಂಕರ ಋಷಭದೇವ ಆದಿನಾಥರು ಋಷಭ ಆದಿ ಯುಗದಲ್ಲಿ ಋಷಭನ ಸಹಾಯದಿಂದ ರೈತಿಕೆ ಮಾಡ್ತಕ್ಕಂಥ ಪರಿವಾರ. 3 ಮನುಷ್ಯರ್ದರು ಮನ್ಯಾಗ ಒಂದು ಆಕಳದ 1 ಎಕರೆದಾಗ ಪರಮ ಸುಖಿಯದಾರು. ಎಷ್ಟು ಧಾರ್ಮಿಕ ಅದಾನ ವ್ಯಕ್ತಿ. ಆ ಊರು ಹೊರಗೆ ಮನೆ ಇದ್ರೂ ಆ ವ್ಯಕ್ತಿ ಹೆಸರು ಕೇಳ ಊರಾಗಿನ ಜನ ಕೈ ಮುಗಿತಿದ್ರು. ಬರೀ ಅವನ ಹೆಸರು ಬತ್ತರ ಕೈ ಮುಗಿಯೋದು. ಈಗ ವರ್ತಮಾನ ಕಾಲದಾಗ ಸಿದ್ದೇಶ್ವರ ಸ್ವಾಮೀಜಿ ಆಗೋದ್ರಲ್ಲ, ಲಿಂಗಾಯತರು ಸಿದ್ದೇಶ್ವರ ಸ್ವಾಮೀಜಿ. ಸಿದ್ದೇಶ್ವರ ಅಪ್ಪಾರ ಅಂದ್ರೆ ಮುಗೀತು. ಹಿಂದೂ ಧರ್ಮದಾಗ ಕೈ ತನ್ನಿಂತಾನೆ ಎತ್ತಬೇಕು, ತಲೆ ಬಾಗಬೇಕು ಅಂತ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ. ಅವರು ಸಂಸಾರ ತ್ಯಾಗ ಮಾಡಿ ಸನ್ಯಾಸ ಮಾಡ್ದಾಗಿರ್ತಕ್ಕಂಥ ಒಬ್ಬ ಸಂತರ ಜೀವನ ತೆಗೆದ್ರು ಬೇರೆ. ದೇವದಾಸ ಒಬ್ಬ ಸಾಮಾನ್ಯ ಪ್ರಜೆ, ಒಬ್ಬ ಸಾಮಾನ್ಯ ಶ್ರಾವಕ, ಸಾಮಾನ್ಯ ಗೃಹಸ್ಥ, ಒಬ್ಬ ಕೃಷಿಕ. ಆದ್ರೆ ರಾಜನ ಬಾಯಾಗ ಸಹಿತ ದೇವದಾಸನ ಹೆಸರ. ದೇವದಾಸ್ ಅಂತ ವ್ಯಕ್ತಿ ನಮ್ಮ ಊರಾಗ ಅದಾನಂತ ಈಗ ನಮ್ಮ ಅವಂತಿ ದೇಶದ ಚರ್ಚಾ ಸ್ವರ್ಗದ ಇಂದ್ರನ ಸಭಾದಾಗ ಆಕತ್ತಂತ ಸ್ವತಃ ರಾಜ ಎಷ್ಟೋ ಸಲ ರಾಜ ದರ್ಬಾರ್ದಾಗ ಹೇಳ್ತಿದ್ದ. ರಾಜ ದರ್ಬಾರ್ದಾಗ ಸಹಿತ ದೇವದಾಸನ ಹೆಸರು ಬರ್ತಿತ್ತು ರಾಜನ ಬಾಯಿಂದ. ಯಾಕಂತ ಕೇಳಿದ್ರೆ ಆ ದೇವದಾಸ ಸಾಮಾನ್ಯ ಮನುಷ್ಯ. ಆದ್ರೆ ಅವನ ಆಚಾರ, ಅವನ ವಿಚಾರ, ಉಡುಗೆ ತೊಡುಗೆ, ಆಹಾರ ಪ್ರತಿಯೊಂದು ಧರ್ಮಮಯ. ಆಕಳಿಗೆ ಸಹಿತ ನೀರು ಸೋಸಿ ಕುಡಿಸ್ತಿದ್ದ ಪುಣ್ಯಾತ್ಮ. ಗಿಡಗಳಿಗೆ ನೀರು ಹಾಕಬೇಕಾದ್ರೆ ಸೋಸಿ ಜೀವ ಬಿಟ್ಟದ ನೀರು ಗಿಡಕ್ಕೆ ಹಾಕ್ತಿದ್ದ. ನಮೋಕಾರ ಮಂತ್ರ ಅನ್ಕೋತ ಗಿಡಕ್ಕೆ ನೀರು ಉಣಿಸ್ತಿದ್ದ. ಬೆಳಿಗ್ಗೆ ನೀರು ಹಾಸಬೇಕಾದ್ರೆ ತಗೊಂಡು ಹೊಲದಾಗ ರಂಟಿ ಹೊಡಿಬೇಕಾದ್ರೆ, ಕುಂಟಿ ಹೊಡಿಬೇಕಾದ್ರೆ, ಸಾಲು ಬಿಡಬೇಕಾದ್ರೆ ನಮೋಕಾರ ಮಹಾಮಂತ್ರ ಉಚ್ಚಾರ ಮಾಡ್ತಾ ಭಗವತರ ನಾಮಸ್ಮರಣೆ ಮಾಡ್ತಾ ಕಾರ್ಯ ಮಾಡ್ತಾ ಇದ್ದ. ಆ ಮನ್ಯಾಗಿರ್ತಕ್ಕಂಥ ಸಹಿತ ನಮೋಕಾರ ಮಂತ್ರ ಕೇಳ್ರ ಅಲ್ಲೇ ನಿತ್ತು ನಿದ್ದೆ ಮಾಡಬೇಕು, ಕೇಳ್ಕೋತ ನಿಲ್ಲಬೇಕು, ಕುಂಡಿರ್ಬೇಕು ಅಂತ ಭಾವ ಆಗ್ತಿತ್ತು. ಇವತ್ತು ಹರ್ಯಾಗ
ನಿಮ್ಮ ನಂದ್ಯಾಪನ ಮೊಮ್ಮಗ ಸಣ್ಣ ಪೈಲ್ವಾನ್ದಲ್ಲ ಗಿಡ್ಡ ಪೈಲ್ವಾನ ಬಂದಿದ್ದ, ಮಡಿ ಉಟ್ಕೊಂಡು ಅವ್ರ ಅಜ್ಜ ಅವ್ರ ಕಾಕ ಅವ್ರ ಅಣ್ಣ ಇಬ್ಬರು ಮಡಿ ಹಂಗೆ ಬಂದಿದ್ದ. ಆ ತಳಗೆ ಬಂದ, ನಾ ಗೋವರ್ಧಂತಕ್ಕೆ ನಿತ್ತೀನಿ ಬಂದು ಕೈ ಆಡ್ಸಾಕೈದ್ದ. ಅವನು ಒಂದು ಸ್ವಲ್ಪ ತುಣುಕ ಜಿಗದಂಗೆ ಮಾಡಿದೆ. ಯಾರೇನು ಮಾಡ್ತೈತೆ ಬಾರು ಜಗ್ಗಿನಿ ಹಿಡಿದು ನಿಲ್ಸಿನಿ ಅಂತ. ಅವ್ರ ಅಣ್ಣ ಬಂದು ಅಟ್ರಾಗ ಹಾಲು ಹಿಂಡಿರು, ಹಾಲು ಕುಡ್ಸ್ದಂದ್ರು. ಆ ಬಾಟ್ಲಿ ತೊಗೊಂಡು ಕೈಯಾಗ ಬೋಗಾನಿ ತೊಗೊಂಡು ಹೋದವು ಹಾಲಿಂದ. ಏ ಚೆಲ್ಲಿಯೋ ಅನ್ಯ ಇಲ್ರಿ ಇಲ್ರಿ ಅಂತಂದು ಹೊಳ್ಕೊತ ಇಟ್ಟ ಅದ ನನ್ನ ಮೊಳಕಾಲಕ್ಕೆ ಬರ್ತಾನೋ ಇಟ್ಟ ಹೊಡ್ಕೊತ ಟುನ್ ಹೋದ. ಅವ್ರ ಕಾಕ ಮತ್ತು ಅವ್ರಣ್ಣ ಒಳಗೆ ಆ ಪುಂಗರೂರು ಆಕಳಿಗೆ ಹಾಲು ಕುಡ್ಸಕ್ಕೆ ಹೋದ್ರು. ಇವು ಬೋಗಾನಿ ತೊಗೊಂಡು ಹೊರಗೆ ಆ ಗುಡ್ಸಲು ಸುತ್ತ ಹಾಕಾಕತ್ತೇನೆ. ಇದೇನು ಹೊಸಾದ್ ಬರ್ತಾನೆ. ಅವ್ನು ಹಾದಿನ ಗೊತ್ತಾಯ್ತು, ಏನು ತಿಳಿವತ್ತವ್. ಹಿಂಗೆ ಹೋಗ್ತಾನೆ ಮತ್ತು ಹಿಂಗೆ ಬರ್ತಾನೆ, ಹಿಂಗೆ ಹೋಗ್ತಾನೆ ಮತ್ತು ಹಿಂಗೆ ಬರ್ತಾನೆ. ಏ ಒಳಗೆ ಹೋಗೋ ಇನ್ನ ಬೋಗಾನಿ ತೊಗೊಂಡು ಚೆಲ್ಲಿ ಮತ್ತು ಸಾವಕಾಶ ಕಲ್ಲ ಎಡಿ ಮತ್ತು ಒಳಗೆ ಹೋಗಣ್ಣಿ ಹಾದ್ ಆಯ್ತು. ಒಳಗೆ ಹೋಗಿ ಆ ಬಾಟ್ಲೆ ತೊಗೊಂಡು ಅವಕ್ಕೆ ಹಾಲು ಕುಡ್ಸಕ್ಕಿದ್ದ. ಈ ಕಿಟ್ಟ ಸಣ್ಣ ಕೂಸತಿ, ಆ ಕೂಸಿಗೆ ಆಕಳಿಗೆ ಹಾಲು ಕುಡಿಸುವಂಥ ಸಂಸ್ಕಾರ ಯೋಗ ಸಿಗತೈತಿ ಅಂತ. ಸಂಸ್ಕಾರದ ಪ್ರಭಾವ ಇದು. ಯಾವ ಭಾಗ್ಯಶ್ರೀ ಮಗಳಿದ್ಲು, ಆ ಮಗಳನ್ನ ಅಪ್ಪ ಎಷ್ಟು ಪ್ರೀತಿ ಮಾಡ್ತಿದ್ದ ಅದಕ್ಕಿಂತ 100 ಪಟ್ಟು ತಾಯಿ ಅವ್ರ ಅವ್ವ ಅಪ್ಪ ಎಷ್ಟು ಪ್ರೀತಿ ಮಾಡ್ತಿದ್ರು ಅಷ್ಟು ಓಣ್ಯಾಗಿಂದ ಊರಾಗಿನ ಜನ ಆ ಮಗಳನ್ನು ಬಯಸ್ತಿದ್ರು. ಅಷ್ಟ ಸುಸಜ್ಜಿತ ಸುಸಂಸ್ಕಾರಿತ ಮಗು. ಆಕೆ ನಡೆಯೋದು, ಆಕೆ ನೋಡೋದು, ಬಂದಾರ ಕೈದು ಜಯ ಜಿನೇಂದ್ರ ಅನ್ನೋದು, ಆ ತೊದಲು ನುಡಿಯೊಳಗೆ ಕರಿಯಂಥ ಶಬ್ದಗಳು ಇಡೀ ರೋಮಾಂಚನ ಮಾಡ್ತಿದ್ದು. ಅಂಥ ಸಂಸ್ಕಾರ ಮಗುವಿಗಿತ್ತು. ಯಾಕಿತ್ತಂದ್ರೆ ದೇವಕಿ ಅಂಥ ಧಾರ್ಮಿಕ ಇದ್ಲು, ಗರ್ಭದಾಗಿದ್ದಾಗ ಅಂಥ ಧರ್ಮ ಮಾಡಿದ್ಲನಂತೆ. ಆ ಭಾಗ್ಯಶ್ರೀ ಜನ್ಮದಿಂದ ನಾ ಸಂಸ್ಕಾರ ಪಡ್ಕೊಂಡು ಬಂದಿದ್ಲು. ಎಲ್ಲರ ಬಾಯಾಗ ಮಗು ಅದ. ಮಣಿ ಸಾಂದ ಮಣಿ ಗುಡಿಸಲ್ಲ. 3 ಜನ ಪರಿವಾರದಾಗ 1 ಎಕರೆ ಜಮೀನ. ಅಷ್ಟು ಸಣ್ಣ ಪರಿವಾರದಾಗಿದ್ದರೂ ಸಹಿತ ಅವ್ರಿಗೆ ಯಾವುದು ಕೊರತೆ ಇಲ್ಲ. 2 ಹೊತ್ತು ಊಟ, ಕಣ್ತುಂಬ ನಿದ್ದೆ, ಭಗವಂತರ ಧ್ಯಾನ. ಅವ್ರ ಮನ್ಯಾಗ 8 ನಂತರ ಎಂದೂ ಲೈಟ್ ಅಂದ್ರೆ ದೀಪ ಹತ್ತಿದ್ದಿಲ್ಲ. ಹರ್ಯಾಗ 4 ಗಂಟೆಗೆ ಎದ್ದು ನಿತ್ಯ ಕ್ರಿಯೆ ಮಾಡಿ ಸೂರ್ಯೋದಯ ಆಯಿತು, ಮಂದಿರಕ್ಕೆ ಹೋಗಿ ಭಗವಂತರ ಪೂಜಾ ಅರ್ಚನಾ ಅಭಿಷೇಕಾದಿ ಕ್ರಿಯಾ ಮುಗಿಸಿ ಮನೆಗೆ ಬಂದು ಅಡಿಗೆ ಮಾಡಿ ಪಡ್ಗಾನ್ ಮಾಡ್ಕೊಂಡು ಸಾಧುಗಳು ಬರಲಿ ಬಿಡ್ಲಿ ಇದು ನಂದು ಧರ್ಮ. ಹೊರಗೆ ನಿಲ್ಲೋದು, ಪಡ್ಗಾನ್ ಮಾಡ್ಕೋ ಸಮಯದ ಯಾರು ಬಂದ್ರೆ ಪಡ್ಗಾನ್ ಮಾಡ್ಕೋದ, ಯಾರು ಬರ್ಲಿಕ್ಕಂದ್ರೆ ಆಕಳಿಗೆ ಒಂದು ತುತ್ತು ಅನ್ನ ಹಾಕಿ ಬಂದಂಥ ಗೋರು ಗರಿಬಿಗೆ ದಾನ ಮಾಡಿ ಅಂತ ಬಾಯಾಗ ಅನ್ನ ಹಾಕೋದ. ಅಂಥ ಪರಂಪರ, ಅಂಥ ಸಂಸ್ಕಾರ ಆ ಮಣಿತಂದಿತ್ತು. ದಿನೇ ದಿನೇ ವರ್ಷಕ್ಕೊಮ್ಮೆ, ಅಕ್ಷಯ ತೃತೀಯಾಗೊಮ್ಮೆ ಅಲ್ಲ, ವಾರಕ್ಕೊಂದಲ್ಲ, ಪ್ರತಿನಿತ್ಯ ಇವ್ರ ಕ್ರಿಯೆ ಇತ್ತು. ಇದವರ ನಿತ್ಯ ಕಸಬು, ನಿತ್ಯ ಧರ್ಮ, ನಿತ್ಯ ಕಾಯಕ ಅನ್ನೋದ್ರಿಂದ 12ನೇ ಶತಮಾನದಾಗ ಬಸವಣ್ಣವ್ರು ಬಂದು ಕಾಯಕವೇ ಕೈಲಾಸ ಅಂತ ಹೇಳುವಂಥ ಪರಿಸ್ಥಿತಿ ಬಂತು. ಜೈನ್ ಧರ್ಮದಾಗ ಇದನ್ನ ಆದಿನಾಥ ತೀರ್ಥಂಕರ್ ಎಂದೋ ಹೇಳ್ಯಾರ. ಖರೆ ಅದನ್ನ ಪ್ರಚಾರ ಪ್ರಸಾರ ಮಾಡೋ ಶಕ್ತಿ ನಮಗೆ ಬರಲಿಲ್ಲ. ಕರ್ತವ್ಯೋ ಪರಮೋ ಧರ್ಮ, ಅಹಿಂಸಾ ಪರಮೋ ಧರ್ಮ ಹೆಂಗ ಜೈನ ಧರ್ಮದ ಬಿದ್ದು ವಾಕ್ಯತಿ, ಹಂಗ ನಮ್ಮ ತೀರ್ಥಂಕರ ವಾಣಿ ಅದ. ಕರ್ತವ್ಯೋ ಪರಮೋ ಧರ್ಮ. ಕರ್ತವ್ಯ ಅಂದ್ರೆ ಕಾಯಕ, ಕಾಯಕವೇ ನಿಜವಾದಂಥ ಧರ್ಮ. ನಿಮ್ಮ ನಿಮ್ಮ ಪಾಲಿನ ಕಾರ್ಯಗಳನ್ನ, ಕ್ರಿಯೆಗಳನ್ನ, ಕರ್ಮಗಳನ್ನ, ಕರ್ತವ್ಯಗಳನ್ನ, ಧರ್ಮಗಳನ್ನ ಮಾಡೋದೇ ನಿಮ್ಮ ನಿಜವಾದಂಥ ಧರ್ಮ. ಇನ್ನೆರಡು ಸಲ ಹೇಳಿಲ್ಲ. ರೈತರ ಧರ್ಮ, ರೈತರ ಧರ್ಮ ಬೆಳೆಯೋದ, ಈ ಜನರಿಗೆ ಬದುಕಲಿಕ್ಕೆ ಅನ್ನದಾತನಾಗಿರೋದ. ಶಿಕ್ಷಕರ ಧರ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ, ಸಂಸ್ಕಾರವನ್ನು ಕೊಟ್ಟ ಅವರನ್ನ ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯ ಮಾಡೋದ. ತಾಯಿಯಾದವ ಧರ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥ, ಪಾಲನೆ ಪೋಷಣೆ ಮಾಡ್ತಕ್ಕಂಥ, ಮಣಿಯನ್ನು ಸರ್ಗ ಮಾಡ್ತಕ್ಕಂಥ, ಮಣಿಯನ್ನು ಸ್ವಚ್ಛಿರ್ತಕ್ಕಂಥ ಗೃಹಿಣಿಯಾಗಿ ಗೃಹವನ್ನ ದೇವಾಲಯ ಮಾಡ್ತಕ್ಕಂಥ ಕಾರ್ಯ ಭೂಮಿ ನಿಮಗೆ ಯಾರಿಗೆ ಇದ್ರ ಅದು ಹೆಣ್ಮಗಳಿಗದ, ಗೃಹಿಣಿಗದ ಅಂತ ಹೇಳಿದ್ರು. ತಂದೆಯಾದಂಥವನ ಧರ್ಮ ದುಡಿದು ಕಷ್ಟಪಟ್ಟು ನ್ಯಾಯೋಪಾರ್ಜಿತ ಗಳಿಸಿ ಮಣಿಯನ್ನು ನಡೆಸೋದು, ಜೊತೆಗೆ ಧರ್ಮದ ಮಾರ್ಗದಲ್ಲಿ ನಡೆಯೋದು. ಮಗನಿಗೆ ಮಕ್ಕಳಿಗೆ ಬುದ್ಧಿ ಮಾತು ಹೇಳಿ ಸನ್ಮಾರ್ಗದಾಗ ನಡೆಸುವಂಥ ಕಾರ್ಯ ತಂದೆಯಾದವನು ಮಾಡಬೇಕು. ಅದು ತಂದೆಯ ಧರ್ಮ.
ವೈದ್ಯರ ಧರ್ಮ ರೋಗದ ಚಿಕಿತ್ಸೆ ಮಾಡೋದು. ಅದು ಯಾವ ರೋಗಿ ಯಾವ ಜಾತಿಯವ ಯಾವ ಕಾಸವ ಸಂಬಂಧ ಇಲ್ಲ. ರೋಗದ ಅಭ್ಯಾಸ ಮಾಡಿ ಆ ರೋಗಕ್ಕೆ ಯೋಗ್ಯ ಉಪಚಾರ ಕೊಟ್ಟ ರೋಗ ಮುಕ್ತ ಮಾಡುವುದೇ ವೈದ್ಯನ ಧರ್ಮ, ಕಾರ್ಮಿಕನ ಧರ್ಮ. ಪ್ರತಿಯೊಬ್ಬರು ತಮ್ಮ ತಮ್ಮ ಪಾಲಿನ ಕರ್ತವ್ಯಗಳನ್ನ ಧರ್ಮಗಳನ್ನ ಪಾಲನೆ ಮಾಡಿದ್ದೆ ಆದ್ರೆ ಸತ್ತ ನಂತರ ಸ್ವರ್ಗ ನೋಡೋದು ಅವಶ್ಯಕತೆ ಇಲ್ಲ. ಇದ್ದಾಗ ಜೀವಂತ ಸ್ವರ್ಗ ನಮ್ಮ ಕಣ್ಣ ಮುಂದೆ ಎದ್ದು ನಿಲ್ತದ. ಸಿದ್ದೇಶ್ವರ ಸ್ವಾಮೀಜಿ ಅವರು ಪ್ರತಿನಿತ್ಯ ಭೂಮಿ ತಲೆ ಮ್ಯಾಗ ಸ್ವರ್ಗದ ಉದಾಹರಣೆ ಹೇಳ್ತಿದ್ರು. ಜೈನ ಧರ್ಮ, ಹಿಂದೂ ಧರ್ಮ, ಸಿಖ್ ಧರ್ಮ, ಬೌದ್ಧ ಧರ್ಮ ಎಂದೂ ಹೇಳಲಿಲ್ಲ. ಮಾನವ ಕುಲಕೋಟಿಗೆ ನಿಸರ್ಗದತ್ತ ಧರ್ಮ. ಅದಕ್ಕೆ ಜೈನ ಧರ್ಮವನ್ನ ಸಿದ್ದೇಶ್ವರ ಸ್ವಾಮೀಜಿಯವರು ಯಾಕೆ ಪ್ರೀತಿಸ್ತಿದ್ರು? ಕೊನೆ ನನ್ನ ಸಮಾಧಿ ಆದ ನಂತರ ಜೈನ ಧರ್ಮ ಪ್ರಕಾರನ ನಾನು ಅಂತ್ಯಕ್ರಿಯೆ ಮಾಡ್ರಿ ಅಂತ ಯಾಕೆ ಹೇಳಿದ್ರು? ಅಂತಿಮ ಸಮಯದಾಗ ಸಲ್ಲೇಖನ ತಗೊಂಡು ಸಮಾಧಿ ಮಾಡ್ಕೊಳ್ಬೇಕಂತಕ್ಕಂಥ ವಿಚಾರ ಯಾಕೆ ಇಟ್ಟಿದ್ರು? ಯಾರು ನಿಷ್ಪಕ್ಷಪಾತವಾಗಿ ಸಿದ್ಧಾಂತ ಆಗಮಗಳನ್ನು ಅಧ್ಯಯನ ಮಾಡ್ತಾರೆ, ಅವರು ಸತ್ಯವನ್ನು ಸ್ವೀಕಾರ ಮಾಡ್ತಾರೆ. ಮತ್ತು ಯಾರು ಸತ್ಯವನ್ನು ಸ್ವೀಕಾರ ಮಾಡ್ತಾರೆ ಅವರಿಗೆ ಸತ್ಯದ ಸಾಕ್ಷಾತ್ಕಾರ ಆಗ್ತದ. ಹೌದು, ಸತ್ಯದ ಸಾಕ್ಷಾತ್ಕಾರವೇ ಮುಕ್ತಿ. ಮೋಕ್ಷ ಅಂದ್ರೆ ಏನು? ಇದೆ, ಸತ್ಯದ ಸಾಕ್ಷಾತ್ಕಾರ ಆಗೋದೇ ಮೋಕ್ಷ. ಆ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿತ್ತಂದ್ರೆ ಸಹಜತೆಯಲ್ಲಿ ಬದುಕುವಂಥ ವ್ಯಕ್ತಿತ್ವ ನಮ್ದಾಗಬೇಕು. ಮಗಳು ಎಷ್ಟು ಸಂತೃಪ್ತ ಅಂದ್ರೆ ತಂದೆ ತಾಯಿಯರ ಜೊತೆ ಆಟ ಆಡ್ತಾ ಹೀಗೆ ಸಂಸ್ಕಾರ ತಗೋತಿದ್ಲು. ತಂದೆ ತಾಯಿ ಒಂದೊಂದು ಸಲ ತಮ್ಮ ಬಾಯಿ ಮೇಲೆ ತಾವೇ ಬೇರೆ ಇಡ್ತಿದ್ರು, ಈಕೆ ನನ್ನ ಮಗಳನಂತ ಹೇಳಿ. ಈ ಮಗಳಿಗೆ ನಾವೇ ಜನ್ಮ ಕೊಟ್ಟಿವಿ ಅಂತ ಅವ್ರಿಗೆ ಕ್ವಶನ್ ಮಾರ್ಕ್ ನಿರ್ಮಾಣ ಆಗ್ತಿತ್ತು. ಅಷ್ಟು ನಿಮ್ಮ ಭಾಷಾದಾಗ ಅಡ್ವಾನ್ಸ್. ಅಷ್ಟು ಮುಂದಿಂದ ಆ ಮಗುವಿನಲ್ಲಿ ಜ್ಞಾನ ವಿನಯ. ತಾಯಿ ಒಂದು ವೇಳೆ ಮಗಳಿಗೆ ಭಾಗ್ಯ ನೋಡು ಒಂದು ಸ್ವಲ್ಪ ಅಪ್ಪಾರ ಇದ್ದಾರೆ ನೋಡು ಇಷ್ಟಂದ್ರೆ ಸಾಕು. ಭಾಗ್ಯ ಅಪ್ಪಾರತೆಗೆ ಹೋಗಿ ಅವ್ರನ್ನ ಎಬಿಶ್ ಬಾಕಿ ಕ್ರಿಯೆ ಮಾಡಿಸಿ ಸ್ನಾನಾದಿ ಕ್ರಿಯೆ ಮಾಡಿಸಿ ಬಂದು ಹೇಳಕ್ಕೆ ಅಮ್ಮ ಅಪ್ಪಾರು ಪೂಜಾಕ್ಕೆ ತಯಾರಾಗ್ಯಾರು, ಪೂಜಾ ಪಾತ್ರ ತೊಗೊಂಡಿದ್ದವ್ರು. ವಿಚಾರ ಮಾಡ್ರಿ, ಆ ರೀತಿ ಸಂಸ್ಕಾರ ಆ ಮಗುವಿನಲ್ಲಿತ್ತು. ಕರ್ಮ ಭಾಳ ವಿಚಿತ್ರ. ಒಂದು 12 ವರ್ಷದ ಮಗು ಆಗಿತ್ತು, ಅಪ್ಪಗೊಂದು ರೋಗ ಉದಯಕ್ಕೆ ಬತ್ತು. ಕರ್ಮ ಭಾಳ ವಿಚಿತ್ರ ಕೆಲಸ ಮಾಡ್ತದೆ. ಒಂದೊಂದು ಸಲ ಕರ್ಮ ಉದಾಹರಣೆ ಅಂತೀವಲ್ಲ, ಏನ್ರಿ ಪಾಪ ಒಂದು ಅಡಿಕೆ ಹೋಳ ಬಾಯ ಹಾಕಲಿಲ್ಲ ಪುಣ್ಯಾತ್ಮ ಎಂದು ಅಂಥ ಕ್ಯಾನ್ಸರ್ ಆತು ಮಾರಯ್ಯ. ಎಷ್ಟೋ ಉದಾಹರಣೆ ಕೇಳ್ತೀವು. ಅಡಿಕೆ ಹೋಳ ಬಾಯ ಹಾಕಲಿಲ್ಲ ಅಂಥ ವ್ಯಕ್ತಿ ಕ್ಯಾನ್ಸರ್ ಆಗೈತೆ ಅಂದ್ರೆ ನಂಬವ್ರು ಹೆಂಗ? ಕರೆ ಸತ್ಯ ಕಣ್ಣು ಮುಂದೆ ಕಾಣಕತ್ತೈತಿ, ನಾವು ನೋಡಕತ್ತಿದ್ದೀವಿ. ಸುಕುಮಾರ್ ಹಿಪ್ಪರಿಗೆ ನಿಮ್ಗೆ ಗೊತ್ತೈತಿ. ಧರ್ಮಾತ್ಮ ಸಾಕಷ್ಟು ಇಲ್ಲಿ ಬದ್ರಿ ಸವಾಲ್ ಹಿಡಿದವ್ರು ಕಾಯಂ ಧರ್ಮ ಮಾಡ್ಯಾರು. ಮಾಬಲ್ ಸದರಿಗೆ ಅವ್ರು ಅಳ್ಯ ಪಮ್ಮ ಅಮ್ಮನ ಗಂಡ. ಪ್ರವಚನ ಬಂದಾಕಿ ಕೂತ್ಲಾರ ಹಿಂಗೆ ಮುಗಿತಕ್ಕ ಕೈ ಹಿಂಗೆ ಪ್ರವಚನ ಮುಗಿತಕ್ಕ ಹಿಂಗೆ ಕುಂತಿದ್ಲ. ಅವ್ರ ಯಜಮಾನ್ರಿಗೆ ಎಂದೂ ಬಾಯಾಗ ಒಂದು ಅಡಿಕೆ ಹೋಳ ಹಾಕಿಲ್ಲ. ತಂಬಾಕ ಗೊಟ್ಟಕಾತು ದೂರ ಹೋತು, ವ್ಯಸನಂತೂ ದೂರ ಹೋತು. ಆ ವ್ಯಕ್ತಿಗೆ ಕ್ಯಾನ್ಸರ್ ಆಗಿ ಮೊನ್ನೆ ಅವ್ರ ದೇಹಾಂತ ಆಯಿತು, ತಿರ್ಕೊಂಬಿಟ್ರು. ನನಗೂ ಒಂದೊಂದು ಸಲ ಕುತ್ತಾಗ ಚಿಂತನೆ ಆಕತಿ. ತಿನ್ನಬಾರ್ ತಿಂತಾವ್, ಕುಡಿಬಾರ್ ಕುಡಿತಾವ್, ಬೀಳ್ಬಾರ್ ಜಾಗದ ಬೀಳ್ತಾವ, ಅವಕ್ಕೇನು ಆಗಂಗಿಲ್ಲ. ಹೌದಾ? ಮತ್ತು ಹಂಗೆ ತಿರ್ತಾವ, ಏನ್ ಆಗಂಗಿಲ್ಲ ಅವು. ಅವು ಈ ಸೌಜವ ನೀರು ಏನು ಎಲ್ಲೋ ಗಟ್ಟ ಎಲ್ಲೋ ನಿಂತಿರ್ತಾವ ನೀರು, ಆ ನೀರ ಆ ನಾಯಿಗೋಗತ್ತೆ ಡೈಗಿ ಕುಡಿತಾವ ತಳಗ. ಆ ಗಬಾಳಿ ಮನುಷ್ಯರು ಬರ್ತಾವ ನೋಡ್ರಲ್ಲ, ಎಲ್ಲಿ ಏನು ತಿಂದ ಸೋಸಿ ಏನು ಕುಡ್ತಾವ ಹೇಳ್ರಿ ನೋಡು. ಹಾಂ, ರೊಟ್ಟಿ 3 ದಿವಸ ಬರಾಬರ ಮುರಿತಾವ್, ಮ್ಯಾಲ ಸುರ್ತಾವ್, ತಿಂತಾವು. ಮತ್ತು ಹೆಂಟಿ ಮ್ಯಾಗ ಮಕ್ಕೋತಾವ, ಆರಾಮ್ ಹೊರ ನಿದ್ದೆ ಮಾಡ್ತಾವ. ಏನೂ ಇಲ್ಲ ಅವಕ್ಕ. ನಾವು ಎಷ್ಟು ವ್ರತ ನಿಯಮ ಶುದ್ಧ ಶುಚಿರ್ಭೂತ ಎಷ್ಟು ಪರ್ಫೆಕ್ಟ್ ಮರ್ಯಾದಿತ ಎಲ್ಲ ತಗೊಂಡಾದ್ರೂ ಸಹಿತ ಇವತ್ತು ಕ್ಯಾನ್ಸರ್ ಅಂತ ಕ್ಯಾನ್ಸರ್ ರೋಗ ಬರಾಕತ್ತೇವು. ಕಾರಣ ಏನಾ? ಒಂದೊಂದು ಸಲ ನನಗೂ ಕ್ವಶನ್ ಮಾರ್ಕ್ ಆಕೈತಿ. ನಾನು ಒಂದೊಂದು ಸಲ ನಿಮ್ಮ ಜಾಗದ ಬಂದು ಚಿಂತನೆ ಮಾಡ್ತೀನ,
ಹಿಂಗೆ ಯಾಕೆ ಆಕತ್ತಿದ್ವು ಅಂತ. ಮತ್ತು ಹಿಂಗಾಗಿ ಕೆಲವೊಂದು ಜನ ಅಂತಾರೆ, ಸಹಜ ಅಂತಾರೆ, ಎಲ್ಲ ಸುಳ್ಳು ಬಿಡ್ರಿ, ಎಲ್ಲಿ ಸ್ವರ್ಗ ಎಲ್ಲಿ ನರಕ ಯಾವ ನೋಡ್ಯಾನು, ಎಲ್ಲ ನಾವು ಕಣ್ಮುಂದೆ ನೋಡಾತಿದ್ದೀವಿ, ಯಾವ ಬಸ್ತಿ ಮುಖ ಗೊತ್ತಿಲ್ಲ, ಅವ ಗಾಡ್ಯಾಗ ತಿರ್ಗ ಮೆರ್ಯಾಕತ್ತಾನ, 10 ಪ್ಲಾಟ್ ಅದ ಅವ ಕಾಯಂ ಧರ್ಮ 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 ದಾನ್ ಅಂದ, ಸಾಲ ಮಾಡ್ಕೊಂಡು ಕೂತಾನ, ಸಾಲ ತೀರ್ಸಕ್ಕೆ ಬರ್ಬತ್ತು, ನೇನು ಹಾಕೊಳ್ಳೋ ಪರಿಸ್ಥಿತಿ ಬಂದು ಕೂತೈತೆ ಅವನು. ಇಂಥ ಎಷ್ಟೋ ಜೀವಂತ ಉದಾಹರಣೆ ನನ್ನ ಮುಂದೆ ಬಂದು ಎಷ್ಟೋ ಜನ ಶ್ರಾವಕರು ಹೇಳಿದ್ದು ನಾನು ಕೇಳೀನಿ. ಇದನ್ನೆಲ್ಲ ಕೇಳಿ ನಂತರ ನನ್ನ ಆತ್ಮ ಹೇಳ್ತಾನೋ ಇದೆಲ್ಲ ಕರ್ಮ ಸಿದ್ಧಾಂತ ಐತಿ. ಪೂರ್ವದಾಗ ಮಾಡಿದ್ದ ಪುಣ್ಯದ ಉದಯ ಜರ್ ಇತ್ತಂದ್ರೆ ಇವತ್ತು ರಾವಣಂತ ರಾವಣ ಮೆರ್ಯಾವ. ರಾವಣ ಯಾಕೆ ಮೆರೆದ ಅಂತ ಕೇಳೋನು ಪುಣ್ಯ ಜೋರಿತ್ತು. ರಾಮನಂತ ರಾವಣ ವನವಾಸಕ್ಕೆ ಯಾಕೆ ಹೋದಂದ್ರೆ ಕರ್ಮ ಉದಯಕ್ಕೆ ಬತ್ತು. ರಾಮಂದ ಕರ್ಮ ಉದಯಕ್ಕೆ ಬಂದೈತಿ, ರಾವಣದ ಪುಣ್ಯ ಉದಯಕ್ಕೆ ಬಂದೈತಿ. ರಾವಣಗ ಪುಣ್ಯ ಸಹಾಯ ಮಾಡಕತ್ತೈತಿ, ರಾಮಗ ಕರ್ಮಗ ತಟ್ಟು ಮಾಡಕತ್ತ ನಿಮಿತ್ತ ಆಗಿತ್ತು ನೋಡ್ರಿ. ಅಂದ್ಬೇಕ ರಾಮ ಕರ್ಮ ಉದಯ ಆದಾಗ ಧರ್ಮ ಬಿಡ್ಲಿಲ್ಲ, ನೀತಿ ಮ್ಯಾಲಿದ್ದು ಎಷ್ಟು ಕಷ್ಟ ಬಂದ್ರೂ ಸ್ವಾಭಿಮಾನ ಸ್ವನಿಷ್ಠೆ ಮರ್ಯಾದ ಬಿಡ್ಲಿಲ್ಲ. ಅನಂತ ರಾಮ್ ಇವತ್ತು ಹೃದಯ ಮಂದಿರದಾಗ ದೇವರಾಗಿ ವಾಸ ಮಾಡಕತ್ತಾನೋ. 3 ಕೋಟಿ ದೇವರೊಳಗ ಒಂದು ದೇವರ ಹೆಸರು ರಾಮದ ಬರ್ತದ, 24 ತೀರ್ಥಂಕರ ಹೆಸರ ಒಬ್ಬ ರಾಮನಾಮ ಒಳಗೆ ಬರ್ತದ. ಅಂತ ರಾಮ ಆದರ್ಶ ರಾಮ ಆಗಬೇಕಾದ್ರೆ ಕಷ್ಟದಿಂದ ಕರ್ಮ ಭೋಗಿಸಿ ಸಂಯಮದಿಂದ ಪಾಲನೆ ಮಾಡಿ ರಾಮ ಅದು. ಏನು ಐಸಾರಾಮ್ ಜೀವನ್ ತೆಗೆದು ಕುಡಿಬಾರ್ದು, ಕುಡಿದು ತಿನ್ನಬಾರ್ದು, ತಿಂದು ಎಂಜಾಯ್ ಮಾಡಿ ರಾಮ ಅದು. ಚಿಂತನೆ ಮಾಡ್ರಲ್ಲ. ಮತ್ತು ರಾವಣಿಗೆ ಏನು ಕಡಿಮೆ ಇತ್ತು? ಏನು ಬೇಕೆಲ್ಲ ಮೆರೆದು ನಾನೇ ಸರ್ವಸ್ವ ಅಂದ, ಘೋಷಿ ನಕ್ಕ. ರಾಮಗೆ ನಗಾಕ ಸಹಿತ ಧೈರ್ಯ ಇಲ್ಲ, ಅಟ್ಟ ಮುಗುಳ್ ನಗೆ, ಸ್ಮಿತ ಹಾಸ್ಯ, ಮುಗುಳ್ ನಗೆ, ಹಲ್ಲು ಸಹಿತ ಕಾಣಲಿಲ್ಲ ರಾಮ ನಕ್ರ. ಅದ ರಾವಣ ನಕ್ರ 10 ಮಂದಿ ಅಂಜುತ್ತಿರು, ಯವ್ವ ರಾಕ್ಷಸ, ಯವ್ವ ರಾವಣ, ಏ ರಾವಣ ಅಂತ ಅನ್ಸ್ತಿರು ಜನ. ಅಷ್ಟು ಗಹಗಸಿ ರಾವಣ ನಗ್ತಿದ್ದ. ಅಷ್ಟು ಅವಾಗ ದುರಹಂಕಾರ, ಅಷ್ಟು ಸೊಕ್ಕ, ಅಷ್ಟು ವೈಭವದ ಮೋಹ. ಅಂತ ತ್ರಿಕಂಡಧಿಪತಿ ರಾವಣ್, ಅರ್ಧ ಚಕ್ರಿ ರಾವಣ್ ಸತ್ತೆಲ್ಲಿ ಹೋದ. ಈಗ ಎಷ್ಟು ದುಃಖ ಐತೆ ಅವಾಗ. ರಾಮ್ ಎಷ್ಟು ಸುಖಿ ಅದಾನು, ರಾವಣ್ ಎಷ್ಟು ದುಃಖಿ ಅದಾನು ಹೇಳ್ರಿ ನೋಡುನು. ರಾಮ್ ಎಷ್ಟು ಸುಖಿ ಅದಾನು, ಅನಂತ ಸುಖಿ ಅದಾನು. ರಾವಣ ಅಸಂಖ್ಯಾತ ಗುಣಿ ದುಃಖ ಭೋಗ್ಸಾಕತ್ತಾನ. ಪ್ರತಿ ಸಮಯಕ್ಕೆ 1,000 ಚೋಳ ಕಡ್ದಟ್ಟು ವೇದನಾ ಇವತ್ತು ರಾವಣ ನರಕದಾಗ ಭೋಗ್ಸಾಕತ್ತಾನ. ಎದ್ರ ಫಲ ನೀವು ತಿಳ್ಕೋರಿ. ಇದ್ದಾಗ ಮೆರ್ಯಾಕತ್ರಿ ನಿಮ್ಮ ಜೀವನ ರಾವಣ ಗತಿನ ಆಗುದೈತಿ. ನಾ ಟೀಕಾ ಮಾಡಾಕತ್ತಿಲ್ಲ, ಶಾಪ ಕೊಡಾಕತ್ತಿಲ್ಲ. ಸತ್ಯ ಒಂದು ಸ್ವಲ್ಪ ಕಹಿ ಇರ್ತೈತಿ, ಕರೆ ಸತ್ಯ ಶಾಶ್ವತ ಐತಿ. ಇವತ್ತು ನೀವು ಎಷ್ಟ ಕಷ್ಟ ಬರಲಿ, ಧರ್ಮ ಬಿಡ್ಲಾರ್ದ ಧರ್ಮ ಮಾಡ್ದಾಗ ಜಗ ಏನೇ ಅನ್ಲಿ, ಜನ ಏನೇ ಅನ್ಲಿ, ಜಿನೇಂದ್ರ ಭಗವಾನ್ ಏನ್ ಹೇಳ್ಯಾರ ಅದ್ರ ಮೇಲೆ ವಿಶ್ವಾಸ ಇಟ್ಟು ನಡೆದ್ರು ಅಂದ್ರೆ ನಿಮ್ಮ ಆತ್ಮಾಗ ವಿಜಯ ಪ್ರಾಪ್ತಿ ಆಗತ್ತದ ಪಕ್ಕ. ಅಲ್ಪ ದುಃಖ ಶಾಶ್ವತ ಸುಖ ನಿಮಗೆ ಸಿಗ್ತೈತಿ. ಯಾರಿಗೆ? ಈಗ ಬಂದದ್ದು ಬರ್ಲತ್ತ ಸಡ್ಡು ಹೊಡೆದವ್ರಿಗೆ. ಮತ್ತು ಈಗ ಎಂಜಾಯ್ ಮಾಡಿ ತಿಂದುಂಡು ಚೈನಿ ಮಾಡಿ ದಾನ ಧರ್ಮ ಗೊತ್ತಿರ್ಲಾರ್ದ, ಪರೋಪಕಾರ ಗೊತ್ತಿರ್ಲಾರ್ದ, ವ್ರತ ಉಪವಾಸ ಗೊತ್ತಿರ್ಲಾರ್ದ, ಅಭಕ್ಷಿತಿಂದ ಅಪೇ ಕುಡುದ, ಅವಾಕಿ ಶಬ್ದ ಮಾತಾಡಿ ಪಾಪ ಕರ್ಮ ಮಾಡಿ ಒಂದು ವೇಳೆ ಜೀವನ ಎಂಜಾಯ್ ಮಾಡಿ ತೆಗೆದ್ರೆ ಅಂದ್ರೆ ಮುಂದೆ ಅನಂತ ಬಹುದಾಗ ದುಃಖ ಭೋಗಿಸ್ಬೇಕಾಗೈತಿ. ಹೇಳ್ರಿ, ಅನಂತ ಬಹುದಾಗ ದುಃಖ ಬೇಕೋ, ಈ ಬಹುದಾಗಿಂದ ಅಲ್ಪ ದುಃಖ ನಾಶ ಮಾಡಿ ಶಾಶ್ವತ ಸುಖ ಬೇಕು. ಎರಡು ಒಂದಲ್ಲ. ಮತ್ತ ಲಕ್ಷ್ಯ ಐತಿಲ್ಲ ಹೇಳಕತ್ತಿದ್ದು. ಅಲ್ಪ ದುಃಖ ಸಹನ ಮಾಡಿ ಶಾಶ್ವತ ಸುಖ ಪಡ್ಕೊಳ್ಳೋರು, ಅಲ್ಪ ಸುಖದ ಸಲುವಾಗಿ ಶಾಶ್ವತ ದುಃಖದಾಗ ಬೀಳೋರು ಯಾವುದು ಬೇಕ? ಈ ಬಹುದಾಗಿ ನಿಮ್ಗೆ ಕಷ್ಟ ಸಿಗಾಯ್ತಿತ್ಲ, ನರಕದ ಮುಂದಿದ್ದು ಏನೂ ಅಲ್ಲ. ಇದ್ರಾಗ ಭಾಳ ಖುಷಿಲೇ ಇರ್ರಿ, ಸಂತೃಪ್ತಿಲೇ ಇರ್ರಿ, ನಿಮ್ಗಿಂತ ತಳಗಿನವ್ರು ನೋಡಿ ಬದುಕ್ರಿ. ಅದಕ್ಕೆ ಕಾಯಿ ಉದಾಹರಣೆ ಹೇಳ್ತೈತಿ, ನೀವು ಎಲ್ಲಿ ಅದರ ಅನ್ನೋದು ಮುಖ್ಯ ಅಲ್ಲ, ನೀವೇನು ಮಾಡಾಕತ್ತೀರಿ ಅನ್ನೋದು ಮುಖ್ಯ. ಅಕ್ಬರ್ ಬಾದ್ಶಾಹ ಕೂಡಿ ವಾಕಿಂಗ್ ಹೊಂಟಿರ್ ಥರ್ಯಾಗ ವಾಕಿಂಗ್ ಮಾತಾಡ್ಕೋತ ಎಲ್ಲ ಊರೆಲ್ಲ ತಿರುಗಾಡ್ರು, ಗಲಿ ತಿರುಗಿ ವಾಪಸ್ ಬಂದರು. ಸಭಾ ಕೊಡ್ತು, ಚರ್ಚೆ ಮಾಡ್ಕೋತ ಬಾದ್ಶಾಹನ ಮುಂದೆ ಬೀರ್ಬಲ್ ಅಂದತ್ತ, ಏನಾ ಹುಜೂರ್ ಏನಾಯ್ತು ಇವತ್ತ
ಇವತ್ತ ರಾತ್ರಿ ನಾನು ಒಂದು ಕನಸು ಕಂಡಿನ್ರಿ, ಕನಸು ನೋಡ್ನಿ ಅಂತ ಬಾದ್ಶಾ ಹೇಳಿದ್ದ, ನಾನು ಕನಸ ಕಂಡನೆ ಅಂತ. ಬಾದ್ಶಾ ಕನಸು ಕಂಡನೆ ಅಂತ ಹೇಳಿದಾಗ ಬೀರ್ಬಲ್ ಗಪ್ಕೊಂಡು ನಾನು ಒಂದು ಕಂಡನೆ ಅಂತ ಹೇಳಿದವ. ನೀ ಏನು ಕಂಡಿ, ನೀವೇನು ಕಂಡ್ರಿ? ಚಲೋ ಆತ್ನೋ. ನಾನು ನೀನು ಇಬ್ರು ಕೂಡಿ ಒಣ ವಿಹಾರಕ ವಾಕಿಂಗ್ ಹೋಗಿದ್ವಿ ಊರ್ ಹೊರಗ. ರೋಡ್ ಒಂದು ಸೈಡ ಮಳ್ಳಿ ತುಂಬಿದ್ದ ಗಟಾರಿತ್ತು, ಒಂದು ಸೈಡ ಕಬ್ಬಿನ ರಸ ತುಂಬಿದ ಹೊಂಡಿತ್ತು. ಹೌದ್ರಿ, ಹೌದು ಖರೆ. ಇಬ್ರು ಜಾರಿ ಬಿದ್ದೀವು ಅನ್ನೋ. ಯಾರ? ಬಾದ್ಶಾ. ಹೌದ್ರಿ, ಹೆಂಗ್ ಬಿದ್ದೀವ್ರಿ? ನಾನು ಜಾರಿ ಬಿದ್ದಿ, ನೀನು ಜಾರಿ ಬಿದ್ದಿ. ನಾ ಜಾರಿ ಕಬ್ಬಿನ ರಸದ ಹೊಂಡದ ಬಿದ್ನಿ, ನೀ ಜಾರಿ ಕಬ್ಬಿನ ಮಳ್ಳ್ಯಾಗ ಬಿದ್ದು ಅಂತ ಮುಂದ್ರಿ. ಆತ್ ಇಟ್ಟಾತು, ಯಾತ್ರಾತು, ನನ್ನ ಕನಸು ಮುಗೀತು ಅಂದ. ಯಾರ? ಬಾದ್ಶಾ. ಅವಾಗ ಬೀರ್ಬಲ್ ಅಂದ, ಹುಜೂರ್ ಕ್ಷಮಾ ಮಾಡ್ರಿ, ನನಗೂ ಸೇಮ್ ಬಿದ್ದು, ನಿಂಗೂ ಹಂಗ ಬಿತ್ತು, ಹಿಂಗ ಬಿತ್ತು. ಹೌದ್ರಿ, ನೀವು ಆ ಕಬ್ಬಿನ ರಸದ ಹೊಂಡದ ಬಿದ್ದದ್ದ ಅದು ಕರೆನ, ನಾ ಮಳ್ಳಿ ಹೊಂಡದ ಗಟರ ಬಿದ್ದದ ಕರೆನ. ಹೌದು, ನಿಂಗೂ ಹಂಗ ಬಿತ್ತು, ಹಂಗ ಬಿತ್ತು. ಹೌದ್ರಿ ಕರೆ, ಒಂದು ಸ್ವಲ್ಪ ಮುಂದೆ ನಟ್ ಬಿತ್ರಿ ಅಂದ್ ನಾವು. ಮತ್ತೊಂದು ಬಿತ್ರಿ, ಹಂಗಾಟ್ ಹಿಂಗಾಟ್ ಒದ್ದಾಡಿ ನಾನು ಹೊರಗೆ ಬಂದ್ರಿ, ನೀವು ಹೊರಗೆ ಬಂದ್ರಿ, ಕರೆ ನೀವು ನಾನು ನೆಕ್ಕಾಕತ್ತೀರಿ, ನಾನು ನಿಮ್ಮನ್ನ ನೆಕ್ಕಾಕತ್ತೀನಿ ಅಂದ್ ನಾವು. ಬೀರ್ಬಲ್ ಮುಂದಿನ ತೀತ ನಿಮಗೇನು ಹೇಳಕತ್ತಂಗಿಲ್ಲ. ನಾ ಮಳ್ಳಿ ಹೊಡೆದ ಬಿದ್ರು ಕಬ್ಬಿನ ರಸ ಕುಡಿಯಾಕತ್ತೀನಿ, ನೀವ ಕಬ್ಬಿನ ರಸ ಹೊಂಡ ಬಿದ್ರು ಮಳ್ಳಿ ಕುಡಿಯಾಕತ್ತೀರಿ. ಹಂಗೈತ್ ನೀವು ಸಂಸಾರದಾಗಿನ ಜೀವದ ಆಟ. ಎಲ್ಲದರ ಮುಖ್ಯ ಅಲ್ಲ, ಯಾವ ಕುಲದಾಗ ಹುಟ್ಟರು ಮುಖ್ಯ ಅಲ್ಲ, ಯಾವ ಧರ್ಮದಾಗ ಹುಟ್ಟರು ಮುಖ್ಯ ಅಲ್ಲ. ನಿಮ್ಮ ಆಚಾರ ವಿಚಾರ ಚಲೋ ಇತ್ತಂದ್ರೆ ದೇವರ ಸಹಿತ ನಿಮ್ಮನ್ನು ಮೆಚ್ಕೋತಾನ. ಅದಕ್ಕೆ ಹೇಳು, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದವರಯ್ಯ. ಇಲ್ಲಿ 4 ಮಂದಿ ಬಾಯಾಗ. ಅದಕ್ಕೆ ನರ್ಯಾ ಪ್ರಾರ್ಥನಾ ಮಾಡೀನಿ ಇವತ್ತೇ, ಭಗವಾನ್ ಹೇ ಮಹಾವೀರ್ ಪ್ರಭು, ಶಾಂತಿದಾರ ಮಾಡಾಗ, ಜಲಾಭಿಷೇಕ ಮಾಡಾಗ, ಅರಿಗೆ ಕೊಡಾಗ ಕಮ್ಮಿ 9 ಸಲಾರಿ ಅಂದನ್ನೆಯಿಂದ ಕೃಷಿಕರ ಸಂಕಟ ವಿಮೋಚನಾರ್ಥ, ರೈತರ ಸಂಕಟ ಮುಕ್ತಾರ್ಥ, ರೈತರಿಗೆ ಕಬ್ಬಿಗೆ ಬೆಂಬಲ ಬೆಲೆ ಪ್ರಾಪ್ತಿಯಾಗೋಸ್ಕರ ಹೇ ಭಗವಂತ ಅನರ್ಘ್ಯ ಪದ ಪ್ರಾಪ್ತೇ ಅಸ್ಮಾಕಂ ಸರ್ವಜೀವಾನ ಮಮ ಪರಿವಾರಸ್ಯ ಸುಖ ಶಾಂತಿ ಸಮೃದ್ಧಿ ಗುಣಪ್ರಾಪ್ತೇ, ರೈತರಿಗೆ ಬೆಂಬಲ ಬೆಲೆ ಗುಣಪ್ರಾಪ್ತವರಿಗೆ ನಿರ್ವಪಾಮೇತಿ ಸ್ವ. ಯಾಕಪ್ಪ? ನಮ್ಮ ಸಲುವಾಗಿ ಬದುಕುದು ದೊಡ್ಡದಲ್ಲ. ಹಂದಿಗೂ ಸಹಿತ ಬದುಕ್ತಾವ, ನಾಯಿಗೂ ಸಹಿತ ಬದುಕ್ತಾವ, ಅದು ದೊಡ್ಡದಲ್ಲ. ನಮ್ಮ ಜೊತೆಗೆ ಎಲ್ಲರೂ ಬದುಕಬೇಕು ಅಂತಕ್ಕಂಥ ಸೂತ್ರ ಜಗತ್ತಿಗೆ ಕೊಟ್ಟವರು ಆದಿನಾಥ ಮತ್ತು ಮಹಾವೀರರು. ಬದುಕಲು ಬಿಡು ಸಂದೇಶ ಕೊಟ್ಟಾರ. ಅನಂತರ ರೈತರ 6 ದಿವಸ ಮಣಿ ಮಕ್ಕಳ ಹೆಂಡ್ರ ಬಿಟ್ಟ ರೋಡ್ ಮೇಲೆ ಕೂತು ಹೋರಾಟ ಮಾಡಕತ್ತಾರ. ಅದರಿಂದ ಯಾಕಂತ ಕೇಳ್ರ, ಎಲ್ಲರೂ ಬದುಕಬೇಕು ಅಂತಕ್ಕಂಥ ಮನೋಭಾವನೆ ನಿಮ್ಮನ್ನು ಬದುಕ್ಸಾಕ ನಾವು ಅನ್ನ ಕೊಡ್ತೀವಿ. ನಮಗೆ ಬದುಕಾಕ ಧನ ಬೇಕು, ನಮ್ಮ ಮಕ್ಕಳ ಸ್ಕೂಲಿಗೆ ಧನ ಬೇಕು, ಆರೋಗ್ಯ ಚಿಕಿತ್ಸೆಗೆ ಹಣ ಬೇಕು, ದಾನ ಧರ್ಮ ಮಾಡಕ್ಕೆ ಹಣ ಬೇಕು. ಅದಕ್ಕೆ ನಾವು ದುಡಿದಕ್ಕೆ ನ್ಯಾಯ ಬೆಲೆ ಕೊಡ್ರಿ ಅಂತ ಕೇಳುವಂತ ವ್ಯವಸ್ಥೆ ಇವತ್ತು ರೈತರಿಗೆ ಬಂದು ಕೂತ. ಅದಕ್ಕೆ ಅಂತ ರೈತರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಬೆಂಬಲ ಬೆಲೆ ಸಿಗಲಿ. ನಮಗೂ ಸಿಕ್ಕು ಅಂದ್ರೆ ನಾಳೆ KGF 2 ಪಿಕ್ಚರ್ ನೋಡಕ್ಕೆ ಹೋಗೋಣ ಅಂದಿರಿ. ಮತ್ತೆ ನಮಗೂ ಬೆಂಬಲ ಬೆಲೆ ಸಿಗಲಿ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಸಿಗ್ತಿತ್ತು, ಇವತ್ತು 1,25,000 ರೂಪಾಯಿ ಸಿಕ್ತಂದ್ರೆ ಮ್ಯಾಗಿಂದ 25,000 ರೂಪಾಯಿ ದಾನ ಮಾಡುವಂಥ ಶಕ್ತಿ ಬುದ್ಧಿ ಪರಮಾತ್ಮ ನನಗೆ ಕೊಡ್ಲಿ, ಪುಣ್ಯ ಸಂಚಯ ಮಾಡುವಂಥ ಭಾಗ್ಯ ಸಿಗಲಿ ಅಂತ ಭಾವನಾ ಮಾಡಿ, ಒಳ್ಳೆ ಭಾವನಾ ಇಟ್ಕೊಂಡು ನಾವು ಭಗವಂತರ ಪ್ರಾರ್ಥನೆ ಮಾಡಿದ್ರೆ ಅದು ಸದ್ಗತಿ ಪರಮಗತಿ ಕಾರಣ ಆಗ್ತದೆ, ದುಃಖಕ್ಕಲ್ಲ ಸುಖಕ್ಕೆ ಕಾರಣ ಆಗ್ತದೆ. ಯಾರು? ಅದಕ್ಕೆ ದೇವದಾಸ ಇಂಥ ಧಾರ್ಮಿಕ ವ್ಯಕ್ತಿ ಇದ್ದ. ಅಶುಭ ಕರ್ಮ ಉದಯಕ್ಕೆ ಬತ್ತು, ದೇವಕಿ ಆರೋಗ್ಯ ತಪ್ಪಿತು, ಹಾಸಿಗೆ ಹಿಡಿದ್ಲು. ಗಂಡ ಹೆಂಡತಿ ಕೂತ ತಲೆ ಒತ್ಕೋತ ಸೇವಾ ಮಾಡ್ತಾ ಆಕಳು ತುಪ್ಪ ಹಚ್ಚಿ ಕಾಲಿಗೆಲ್ಲ ಲೋನ್ ಹಚ್ಚಿ BP ಲೋ ಆ ಥರ ಗಾಬರಿ ಆಗಬೇಡ್ರಿ, ಓಡಾಡಬೇಡ್ರಿ, ಲೋನ್ ತಗೋರಿ, ನಿಂಬಿ ಕಮ್ಮಿ ಹಾಕ್ರಿ, ಅಂಗಾಲಕ್ಕೆ ಹಚ್ಚಿ ತಿಕ್ಕ್ರಿ, 10 ನಿಮಿಷನಾಗ BP ರಿಕವರ್ ಆಗ್ತೈತಿ. ಆ ಶಕ್ತಿ
ಲಿಂಬಿ ರಸದಾಗೈತಿ, ಲೋನುಪ್ಪದಾಗೈತಿ. ಲೋಣ ಮನ್ಯಾಗ ಯಾರಿಗಾರು ಆಕ್ಸಿಜನ್ ಕಡಿಮೆ ಆಯ್ತು, ಯವ್ವ ಹೊಕ್ಕತ್ತೆ, ಓಡ್ರಿ ದವಾಖಾನೆ ಹೊಕ್ಕರಿ, ಒಯ್ಯಿ ಗುಡ್ದನ ಹೊಕ್ಕತಿ. ಹಾವು ಮಾಡಬೇಡ್ರಿ, ಪ್ರಥಮ ಚಿಕಿತ್ಸೆ ಮಾಡ್ರಿ. ಮನ್ಯಾಗ ಶೇಂಗಾದ ಎಣ್ಣೆ ಇಟ್ಕೊರಿ. ಮನ್ಯಾಗ ತೆಗೆದು ಶುದ್ಧ ಶೇಂಗಾದ ಎಣ್ಣೆ 2 ಚಮಚೆ, 1 ಚಮಚೆ ಭೀಮ್ಸೇನ್ ಕಪ್ಪೂರ್ ಪೌಡ್ರ್ ಮಾಡಿ ಅದ್ರಾಗ ಹಾಕ್ರಿ. ಅದ್ರಾಗ ಶೇಂಗಾದ ಎಣ್ಣೆಯಾಗ ಅದ್ರಾಗ ಒಂದು ಅರ್ಧ ಚಮಚೆ ಲೋನುಪ್ಪ ಹಾಕ್ರಿ, ಪೌಡರ್ ಮಾಡಿ. 3 ತಗೊಂಡು ಎದಿಗೆ ಬೆನ್ನಿಗೆ ಹಚ್ಚ್ರಿ. 10 ನಿಮಿಷನಾಗ ಆಕ್ಸಿಜನ್ ರಿಕವರ್ ಆಗ್ತದ, ಆ ಮನುಷ್ಯ ಬದುಕ್ತಾನೋ. ಐತಿ ಏನೆಲ್ಲ ಕೊಟ್ಟಾರ. ಇದನ್ನ ಕೊಟ್ಟವ್ರು ಯಾರು? ರೈತರ. ಈ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ರೈತ, ಶೇಂಗಾ ಕೊಟ್ಟವ್ರು ರೈತ, ಕಪ್ಪಳ ಕೊಟ್ಟವ್ರು ರೈತ. ಪ್ರತಿಯೊಂದು ಅದಕ್ಕೆ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು ರೈತರಿಗಾಗಿ. ರೈತರ ಗೋಳು ಕೇಳವರಾರು. ಪರಿಸ್ಥಿತಿ ಹಿಂಗಾಗಿದೆ. ಅದಕ್ಕೆ ಆ ರೈತಾಕಿ ಕುಟುಂಬ 1 ಎಕರೆದಾಗ ಸ್ವರ್ಗದ ಜೀವಂತ ಇರ್ತಕ್ಕಂತಹ ದೇವದಾಸ್ ಅಶುಭ ಕರ್ಮದ ಉದಯ ಬಂತು. ಹೆಂಡತಿ ಹಾಸಿಗೆ ಹಿಡಿದ್ಲು, ಗಂಡ ಹೆಂಡತಿ ಸೇವಾ ಮಾಡಕತ್ತಾನ, ಮಗಳ ಬಾಜುಕು ತೌಹೀದಿ ತಯಾರು ಮಾಡ್ಕೊಳ್ತಾಳ. ಸಾಕಷ್ಟು ಉಪಚಾರ ಮಾಡಿ ಎಲ್ಲ ಮಾಡ್ರು, ಆದರೂ ತಾಯಿನ ಉಳಿಸ್ಕೊಳಕ್ ಆಗಲಿಲ್ಲ. ತಾಯಿ ತೀರ್ಕೊಂಡ್ಳು. ಸಣ್ಣ ಮಗು, 12 ವರ್ಷದ ಮಗು ಭಾಗ್ಯ. ಭಾಳ ಬಿಕ್ಕಿ ಎತ್ತಿ ತಬ್ಕೊಂಡು ತಾಯಿ ಹತ್ತಿರ ಅತ್ತಿತ್ತು. ಅಪ್ಪ ಕರ್ಮ ಸಿದ್ಧಾಂತ ತಿಳಿಸಿ ಆತನ, ಕೇಳ್ರಿ ಮಗಳೇ, ನಿಮ್ಮ ಮೌಂದ ಆಯು ಕರ್ಮ ಅಷ್ಟೇ ಇತ್ತು, ರೋಗ ನಿಮಿತ್ತಾಗಿ ಆಕೆ ಹಾಡ್ಲು, ಇಂದಿಲ್ ನಾಳೆ ನಾವು ಹೋಗೋದೈತೆ, ಅಳಬೇಡ, ಧೈರ್ಯದಿಂದೇರು ಇದ್ದು ಏನಾದರೂ ಸಾಧಿಸ್ಬೇಕು, ಭವಿಷ್ಯ ಒಳ್ಳೆಯದಾಗಬೇಕು, ಭವಿಷ್ಯ ಉಜ್ವಲ ಆಗ್ಬೇಕು. ನಿನ್ನ ಒಳಗೂ ಒಬ್ಬ ಆತ್ಮ ಅದಾನ, ನಿನ್ನ ಒಳಗೂ ಪರಮಾತ್ಮಗೂ ಸಾಮರ್ಥ್ಯ ಐತಿ. ಈ ನಾಡಕ್ಕೆ ರಾಷ್ಟ್ರಕ್ಕೆ ಒಳ್ಳೇದು ಮಾಡುವಂಥ ಸಾಮರ್ಥ್ಯ ನಿನ್ನ ಒಳಗೈತಿ. ಒಳ್ಳೇದಕ್ಕಾಗಿ ನೀ ಬದುಕುವಂತ ಮಗಳಿಗೆ ಅಪ್ಪ ಧೈರ್ಯ ಕೊಡಾಕತ್ತಾನು. ಬೋದ್ನ 12 ವರ್ಷದ ಮಗಳಿಗೆ ನಿಮ್ಮ ಮನ್ಯಾಗ ಯಾವಾಗ ತಿರ್ಕೊಂಡ್ರ ಇಂಥ ಮಾತು ಯಾವಾಗ ಹೇಳ್ಯಾರೇನ? ಎಲ್ಲಿ ಹೇಳ್ತೀರಿ? 4 ಮಂದಿನ ಕರ್ಕೊಂಡು ಎಲ್ಲಿ ಹೋದ್ಲ ಯವ್ವ, ನಾ ಯಾರಿಗೆ ಆಗಿ ಬದುಕಲೇ ಇನ್ನ ಕಲ್ಲವ್ವ ಏನು ಹೇಳ. 4 ಮಂದಿನ ತೂಕು ತಳ್ತಾವು. ನಿಮ್ಮ ಮನೆ ನಿಮ್ಮ ಸ್ವರ್ಗ ಹೆಂಗೆ ಅದ್ದಿತ್ತು ಹೇಳ್ರಿ ನೋಡೋನು. ಬದುಕ್ರಿ, ಸಿದ್ಧಾಂತ ತಿಳ್ಕೋರಿ, ಕರ್ಮ ಸಿದ್ಧಾಂತ ತಿಳ್ಕೋರಿ. ಭೂಮಿ ತೆಲಿಮೆ ಬಂದವರೆಲ್ಲ ಹೋಗಕ್ಕೆ ಬಂದವರು, ಅವ್ರ ಆಯು ಕರ್ಮ ತೀರ್ಥರ ಹೋಗೋರು. ಸಿದ್ದೇಶ್ವರ ಸ್ವಾಮೀಜಿರು ಹೋದ್ರು, ಶಾಂತಿ ಸಾಗರ್ ಹೋದ್ರು, ವಿದ್ಯಾಸಾಗರ್ ಹೋದ್ರು, ಅಕಲಂಕ ಮಹಾರಾಜರು ಹೋದ್ರು, ಧರ್ಮಸೇನರು ಹೋದ್ರು. ನಾಳೆ ನಂದು ಪಾಯ ಬರ್ತದೆ ವಿಶ್ವಾಸ ನನ್ನ ಒಳಗಿತ್ತಂದ್ರ ಇವತ್ತಿನ ದಿನ ನಂದ ಸ್ವರ್ಗಮಯ ಜೀವನ ಆಗ್ತದೆ, ಸುಖದ ಜೀವನ ಆಗ್ತದೆ. ಇವತ್ತು ಸುಖದಿಂದ ಬದಾಕ ಕಲೀರಿ. ಅನಂತ ಅಕಲಂಕ ಮಹಾರಾಜರದ, ಧರ್ಮಸೇನ ಮಹಾರಾಜರದ ಸಮಾಧಿ ಮರಣ ಮಹೋತ್ಸವದ ಶುಭ ದಿನವನ್ನ ಆಚರಣೆ ಮಾಡಬೇಕು. ಯಾಕೆ ಮಾಡ್ಬೇಕಂದ್ರೆ ಇಂದಿಲ್ ನಾಳೆ ನಾವು ಹೋಗಿತ್ತ ಮೊದಲ ಅವರಂಗ ಸಂಘಟನಾ ಪೂರ್ವಕ ನನ್ನ ಸಮಾಧಿ ಆಗಲಿ. ಕಾಡಿಗೆ ಹೋಗಿ ಬಂದ್ರತ್ತ, 1 ಕಾಲು ಒಳಗಿತ್ತ, 1 ಕಾಲು ಹೊರಗಿತ್ತತ್ ಅಕಲಂಕ ಮಹಾರಾಜರದ್ದು. ಇಲ್ಲಿದ್ದವ್ರು ಹಿರಿಯಾರ ಕೇಳಿ ಹೇಳ್ತಾರೆ, ಹರ್ಯಾಗದ ಕಾಡಿಗೆ ಹೋಗಿ ಬಂದಾರು, 1 ಕಾಲು ಒಳಗಿತ್ತ, 1 ಕಾಲಿನ ಹೊರಗೆ ಇತ್ತ, ಜಾಗದಾಗ ಅಟ್ಯಾಕಾಗಿ ಹೋಗಿಬಿಟ್ರಂತ. ಸಾಧು ಅಂತ ಸಾಧುಗೋದು ಮರಣೆವಾ ತಿಳಿವಾತ್, ಸಾಮಾನ್ಯ ಜೀವದ ಕಥೆನೇ ಏನು. ಅದಕ್ಕೆ ನಾಳೆ ಭರೋಸಾ ಮೇಲೆ ಬದುಕಬೇಡ್ರಿ. ನಾಳೆ ಅನ್ನೋದು ಜೀವನದಾಗ ಎಂದೂ ಬಂದಿಲ್ಲ, ಬರೋದಿಲ್ಲ. ಯಾರು ವರ್ತಮಾನ ಸುಧಾರಣೆ ಮಾಡ್ಕೋತಾರ, ಯಾರು ವರ್ತಮಾನದಾಗ ಬದುಕ್ತಾರ, ಅವರ ವರ್ಧಮಾನ ಆಗಿ ಮೋಕ್ಷ ಪಡ್ಕೋತಾರೋ ಆ ವರ್ಧಮಾನ ಆಗುವಂಥ ವ್ಯಕ್ತಿತ್ವ ನಮ್ಮ ಆತ್ಮನಲ್ಲಿ ಬರಬೇಕು. ಅದಕ್ಕೆ ದೇವದಾಸ ಮಗಳಿಗೆ ಧೈರ್ಯ ಕೊಡ್ತಾನೆ. 3 ಜನ ಸೇರಿದ ಆ ಹೆಣ್ಮಗಳದ ಅಂತ್ಯಕ್ರಿಯೆ ಮಾಡಬೇಕು, ಛತ್ತು ಕಟ್ಟಿ ಹೊರಗೆ ಒಯ್ಯಬೇಕು. ಎಲ್ಲ ದೃಶ್ಯ ನೋಡ್ತಾ ಮಗು, ಆ ಮಗು ಬಡ್ಕೋದು ಅಳ್ಳೋದು ನೋಡಿ ಊರಾಗಿನ ಒಬ್ಬರು ಕಣ್ಣಾಗ ನೀರು ನಿಂತಿಲ್ಲ. ಎಲ್ಲರೂ ಒಳಗೆ ಹುಡುಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು. ಎಷ್ಟು ತಾಯಿ ವಾತ್ಸಲ್ಯ ಆ ಮಗುವಿಗಿತ್ತು, ಏನು ಕಳ್ಕೊತ್ತು ಮಗು ಅನಾಥ ಆಯಿತು ಅಂತಾರಲ್ಲ. ಎಷ್ಟೋ ಚಲ ಅಪ್ಪ ಸತ್ತವು ಇರ್ಬೇಕತ್ತೆ ಖರೆ, ಅವು ಸತ್ತಪ್ಪಿದ್ರೆ ಮಕ್ಕಳ ಭವಿಷ್ಯ ಭಾಳ ಗೋಳಾಕತಿ ಅಂತ ರೂಢಿ ಒಳಗೆ ಹೇಳ್ತಾರು. 3 ಜನ ಮಾತಾಡಿದ್ದು ಅಂತಾದ್ರಾಗು ಅಪ್ಪ ಭಾಗ್ಯ ಧರ್ಮ ಬೋಧನೆ ತಿಳಿಸ್ಕೊಡ್ತಾನೆ. ಆ ಮಗು ಮನಸ್ಸು ಗಟ್ಟಿ ಮಾಡ್ಕೋತದ, ಅಪ್ಪನ ಜೊತೆಗೆ ಹೇಳ್ತದೆ, ಹಠ ತೊಡ್ತದೆ. ಅಪ್ಪ ನನಗಂತೂ ಅಣ್ಣಿಲ್ಲ, ತಮ್ಮಿಲ್ಲ. ಜನ ಹೇಳ್ತಾ ಇದ್ದಾರ
ಹೆತ್ತವ್ರಿಗೆ ಮಕ್ಕಳ ಚಿತಾಕ ಬೆಂಕಿ ಹಚ್ಚಬೇಕತ್ತ. ಆದ್ರೆ ಆ ಭಾಗ್ಯ ನನಗೆ ಸಿಗಲಿ ಅಂತ ಮಗು ಬಯಸ್ತದೆ. ಅಪ್ಪಂತ ಅಲ್ಲಮ್ಮ ಸರಿಯಲ್ಲ, ಸಮಾಜ ಒಪ್ಪಂಗಿಲ್ಲ ಅಂತ ಅಪ್ಪ ಹೇಳ್ತಾನು. ಅವಾಗ ಮಗಳಂತಾಳು, ಸಮಾಜ ಒಪ್ಪಲಿ ಒಪ್ಪದೇ ಇರಲಿ, ನೀನೇ ಹೇಳಿಲ್ಲ ಆತ್ಮ ಅಜಾರ ಮಾಡ್ದಾನು, ಶರೀರ ನಾಶವನತಿ, ಶರೀರಕ್ಕೆ ಬೆಂಕಿ ಹಚ್ಚತೈತಿ, ಶರೀರ ಸುಡಿದೈತಿ, ಏನಾಗೋದೈತಿ ಅಂತ ತಿಳ್ಕೊಂಡ ಅಪ್ಪಗೆ ಬೋಧನೆ ಹೇಳ್ತಾಳು. ಕೊನೆಗೆ ಸ್ಮಶಾನಕ್ಕೆ ಹೋಗಿ ಮಗಳು 3 ಸುತ್ತಾಕಿ ಅವನು ಚಿತಾಕ ಅಗ್ನಿ ಸಂಸ್ಕಾರ ಮಾಡುವಂತ ಕಾರ್ಯ ಹೆಣ್ಮಗಳಾಗಿ ಮಾಡ್ತಾಳು. ಭಾಗ್ಯಾನ ಚರ್ಚಾ ಊರು ತುಂಬ ಎಲ್ಲ ಶುರುವಾಯಿತು. ಹಾಗೂ ಈಗೂ 16-18 ವರ್ಷ ಆಯಿತು. ಆ ಕಡೆ ಜನ ಬರ್ತಿದ್ರು. ಅಂಥ ಸಮಯದಾಗ ಇವ ದೇವದಾಸ ಏನು ವಿಚಾರ ಮಾಡ್ದ, ನನ್ನ ಹೆಂಡತಿ ದೇವಕಿ ಸತ್ಲು, ಸಣ್ಣ ವಯಸ್ಸಿನ ನನ್ನ ಮಗಳ ಅನಾಥಕ್ಕಳು, ಆಕೆಗೆ ಆಶ್ರಯ ಬೇಕಂತ ಇನ್ನೊಂದು ಮದುವೆ ಮಾಡ್ಕೋಬೇಕಂತ ನೇಮ ಹಠ ಹಿಡಿದ ಮದುವೆ ಮಾಡಿಕೊಂಡ. ಕರ್ಮ ಭಾಳ ವಿಚಿತ್ರ. ಜೀವನದಾಗ ದುರ್ದೈವ ಅಂತಾರಲ್ಲ, ದುರ್ದೈವ ಸದೈವ ತೆಕ್ಕಿದ ನಂತ ಎಲ್ಲ ಚಲೋ ನಡೆದ ತೆಕ್ಕಿದ, ಆಕಿದ ಭಾಗ್ಯದಾಗ ಸಿಕ್ಕತಿ, ಆ ಶನಿ ಯಾನ ಶಟೆ ಬರ್ಲ ಚಲೋ ನಂತೆ ನಡೆದೈತಿ, ಏನೇನೋ ಜನ ಮಾತಾಡ್ತಾರು. ಕರ್ಮ ಸಿದ್ಧಾಂತ ಹೇಳ್ತದ, ಆ ಜೀವದ ಯೋಗದಾಗ ಪೂರ್ವಕೃತ ಪುಣ್ಯದ ಉದಯ, ಪುಣ್ಯದ ಫಲ ಇತ್ತು, ಅದ್ರ ಉದಯಕ್ಕೆ ಬಂದೈತೇನಂತೆ ಎಲ್ಲ ಚಲೋ ಹಾಕೋತ್ ಹೊಂಟೈತಿ. ಇದು ಕರ್ಮ ಸಿದ್ಧಾಂತ. ಜಗತ್ನಾಗ ಕರ್ಮ ಸಿದ್ಧಾಂತ ಮೇಲೆ ಬದುಕ್ತಕ್ಕಂಥ ಪ್ರೇರಣೆ ಕೊಡ್ತಕ್ಕಂತಹ ಶಾಶ್ವತ ತೀರ್ಥ ತೀರ್ಥಂಕರರ ತೀರ್ಥರೂಪ ಸರ್ವೋದಯ ಧರ್ಮ ಜಿನ ಧರ್ಮ. ಮದುವೆ ಮಾಡ್ಕೊಂಡಿದ್ದ, ಮದುವೆ ಮಾಡ್ಕೊಂಡು 2 ವರ್ಷನಾಗ ಮತ್ತೊಂದಕ್ಕೆ ಮಗಳಾಯಿತು. ಆ ಮಲತಾಯಾಗಿ ಬಂದಕ್ಕೆ ಭಾಗ್ಯಾಗ ಇರ್ಲಾರ್ದೆಲ್ಲ ಕಷ್ಟ ಕೊಡಕ್ಕೆ ಶುರು ಮಾಡ್ಲು. ಯಾವ ಮಣಿತನಕ ಭೂಮಿ ಮ್ಯಾಗಿನ ಸ್ವರ್ಗ ಅಂತ ಕರಿತಿದ್ದೀವಿ, ಆ ಮಣಿ ಇವತ್ತ ನರಕದ ವಾತಾವರಣ ಆಯಿತು. ಎದರಿಂದ ತಂದದ್ದು ಮಾಡ್ಕೊಂಡದ್ದು. ನೋಡ್ರಿ, ಕರ್ಮ ಭಾಳ ವಿಚಿತ್ರ. ಯಾವಾಗ ಯಾವ ರೀತಿ ಉದಯಲೇ ಕರ್ಮ ಬರ್ತೈತಿ ಹೇಳಕ್ಕಾಗೋದಿಲ್ಲ. ಅದು ಮಗಳ ನಿಮಿತ್ತಲೇ ಬರ್ಬೋದು, ಮಗನ ನಿಮಿತ್ತಲೇ ಬರ್ಬೋದು, ಸೊಸೆ ನಿಮಿತ್ತಲೇ ಬರ್ಬೋದು, ಅಥವಾ ಯಾವುದಾರ ಒಂದು ಪ್ರಾಣಿ ನಿಮಿತ್ತಲೇ ಬರ್ಬೋದು, ಅಥವಾ ಯಾವುದಾರ ಒಂದು ಮಷನ್, ಮಣಿಗೆ ಯಾವುದಾರ ಫ್ಯಾಕ್ಟ್ರಿ ಮಷನ್ ಹಾಕಿರು, ಅವ್ರದ್ದೆಲ್ಲ ಮಣಿನ ಬರ್ಬಾದಾಗಿ ಹೋತು. ಮನಿಗೊಂದು ಎಮ್ಮೆ ತಂದರು, ಅವ್ರ ಮಣಿನ ಹಾಳಾಗಿ ಹೋತು. ಎಷ್ಟೋ ಚಲೋ ಹಿಂಗೆ ಹಾಕಾವು. ಕೆಲವೊಂದು ಮಂದಿ ಮಾತಾಡ್ತಾರೆ, ಆಕೆ ದೃಷ್ಟಿ ಚಲೋ ಇಲ್ಲ, ಅವ್ರ ದೃಷ್ಟಿ ಬಾಕಿ ಕೆಟ್ಟೈತಿ. ಅದು ಶಾಸ್ತ್ರ. ದೃಷ್ಟಿ ಕೆಡ್ತಂದ್ರೆ ವಿಶ್ವನೇ ಕೆಡ್ತೈತೆ ಅಂತ. ದೃಷ್ಟಿಕೋನ ಚಲೋ ಬೇಕು. ಜೈಸೆ ದೃಷ್ಟಿ ವೈಸೆ ಸೃಷ್ಟಿ ಅಂತ. ಒಳ್ಳೆ ದೃಷ್ಟಿಕೋನ ಇಟ್ಕೊಂಡು ನೋಡ್ರ, ತುಪ್ಪನ್ಯಾಗ ನೀರು ಹಾಕ್ಕೊಂಡ್ರು ಹೋನ, ಅನ್ನದಾಗ ನೀರು ಹಾಕ್ಕೊಂಡ್ರು ತುಪ್ಪ ಹಾಕಿ ಕಾಣ್ತೈತಿ. ದೃಷ್ಟಿ ಚಲೋ ಇತ್ತಂದ್ರೆ. ಮತ್ತು ದೃಷ್ಟಿ ಚಲೋ ಇರ್ಲಿಕ್ಕಂದ್ರೆ ಅನ್ನದಾಗ ತುಪ್ಪ ಹಾಕಿರೋ ಅದು ನೀರು ಅನಿಸ್ತೈತಿ. ಭಾವ ಚಲೋ ಬೇಕು, ದೃಷ್ಟಿಕೋನ ಚಲೋ ಬೇಕು. ಕರ್ಮ ವಿಚಿತ್ರ. ಮಣಿ ಸ್ಮಶಾನ ದಿವಸಕ್ಕೆ ಕಿರಿಕಿರಿ ಮಾಡೋದ, ತಲೆ ಜಗ್ಗುದ, ಕೂದಲ ಜಗ್ಗುದ, ಸ್ನಾನ ಮಾಡ್ಸಂಗಿಲ್ಲ. ಮತ್ತೊಂದು 2 ದನ ಮಾಡಕ್ಕೆ ಹಚ್ಚಳು, ದಂದಾಗಿನ ಸಗಣಿ ತೆಗ್ಯಾಕೆ ಹಚ್ಚೋದ. ಈಕಿ ಮಗಳು ಭಾಳ ಪ್ರೀತಿ ಮಾಡೋದ. ಯಾಕ ತಂದ ಹೆತ್ತವರಿಗೆ ಹೆಗ್ಗನ ಮದ್ದು. ಕರ್ಮ ಭಾಳ ವಿಚಿತ್ರ. ನೋಡ್ರಿ, ಅಪ್ಪ ಅವ್ವ ಎಷ್ಟು ಪ್ರೀತಿ ಕೊಟ್ಟಿರು, ಅದರ 10 ಪಟ್ಟ ಇವತ್ತ ಭಾಗ್ಯನ ಜೀವನದಾಗ ದುಃಖ ಭೋಗಿಸುವಂಥ ಪ್ರಸಂಗ ಬತ್ತು. ಅದಕ್ಕೆ ನೀವು ಸುಖ ಬಂದಾಗ ಹಿಗ್ಗಬ್ಯಾರ, ದುಃಖ ಬಂದಾಗ ಕುಗ್ಬ್ಯಾರ, ಎರಡನ್ನೂ ಸಮಾನಾಗಿ ಸ್ವೀಕಾರ ಮಾಡ್ರಿ. ಸುಖ ಬಂದೈತಂದ್ರ ಅದು ಹೋಗಾಕ ಬಂದೈತೆ ಮೊದಲೇ ತಿಳ್ಕೋರಿ, ದುಃಖ ಬಂದೈತಂದ್ರ ಹೋಗಾಕ ಬಂದೈತೆ ತಿಳ್ಕೋರಿ. ಎರಡೂ ಸಮಾನಾಗಿ ಸ್ವೀಕಾರ ಮಾಡ್ರಿ ಅಂದ್ರೆ ಸಹಜವಾಗಿ ಸುಖಿಯಾಗಿ ಬದುಕ್ತೀರಿ. ಅಂಥ ವ್ಯಕ್ತಿತ್ವ ನಿಮ್ಮ ಆತ್ಮ ಪ್ರಾಪ್ತ ಆಗ್ತದ. ಸತ್ಯ ಹರಿಶ್ಚಂದ್ರ ಸ್ಮಶಾನಗಾರದಾಗಿದ್ರು ಸುಖಿಯಾಗಿದ್ದ. ಯಾಕಂತ ಹೇಳಿದ್ರ ಅವನು ಕರ್ಮ ಸಿದ್ಧಾಂತ ತಿಳ್ಕೊಂಡಿದ್ದ. ಈ ಕರ್ಮ ಉದಯತಿ ಇದನ್ನು ಭೋಗ್ಸಾಕಬೇಕು ಅಂತ. ಯಾವಾಗ ಅದೆಲ್ಲ ಶಿಕ್ಷಾ ಮುಗಿತು, ವಾಪಸ್ ರಾಜ್ಯ ಸಿಕ್ತು, ಸಿಂಹಾಸನ ಮೇಲೆ ಹೋಗಿ ಕೂತ ಅವ್ಗೆ ರಾಜ್ಯಾಭಿಷೇಕ ಮಾಡ್ರು. ವೈರಾಗಿ ಬತ್ ಕಿರೀಟ ತೆಗೆದಿಟ್ಟ, ವನಕ್ಕೆ ಹೋದ, ದೀಕ್ಷಾ ತಗೊಂಡ. ಸತ್ಯ ಹರಿಶ್ಚಂದ್ರ ಮೋಕ್ಷಕ್ಕೆ ಹೋಗಿಬಿಟ್ಟ, ಎಲ್ಲ ತ್ಯಾಗ ಮಾಡಿ. ನೋಡ್ರಿ, ಯಾವಾಗ ಕರ್ಮ ಉದಯ ಬತ್ತು, ರಾಜ ಆಗಿ ಗೋರ ಕಾಯಕಿದ್ದ, ಹೆಂಡತಿ ಗೋದಾಳಿ ತಗೊಳ್ಳೋ ಪರಿಸ್ಥಿತಿ ಬತ್ತು. ಅರ್ಶನ ಕಟ್ಕೊಂಡ್ಲಾಕಿ ತಾರಾಮತಿ ಗೋಳದಾಳಿ ಮಾಡಿರ್ಲಿ ಕೊಳ್ಳಾಗಿಂದ. ಅಂಥ ಪರಿಸ್ಥಿತಿಯಾಗ ಒಂದು ಧರ್ಮ ಬಿಡಲಿಲ್ಲ. ಸ್ಮಶಾನದಾಗ ಹೋದ್ರು ಧರ್ಮ ಹಿಡ್ಕೊಂಡ.
ಧರ್ಮದಿಂದ ಅವಾಗ ಸುಖ ಸಿಕ್ತೋ ದುಃಖ ಸಿಕ್ತೋ ಹೇಳ್ರಿ? ಧರ್ಮದಿಂದ ದುಃಖ ಎಂದು ಸಿಗಲು ಸಿದ್ಧಾಂತ ಇದು. ಕರೆ ಧರ್ಮ ಮಾಡಾಗನು ಅವನು ಕರ್ಮ ಉದಯಕ್ಕಿತ್ತು ಅನಂತೆ ಸ್ಮಶಾನದಾಗ ಹೆಣಕಾಯಿ ಪಾಯ ಬತ್ತು. ಆದರೂ ಧರ್ಮ ಬಿಡ್ಲಿಲ್ಲ, ಕರ್ಮ ಭೋಗಿಸಿದ, ನಕ್ಕೋತ ಭೋಗಿಸಿದ, ಧರ್ಮ ಮಾಡಿದ, ಧರ್ಮ ಹಿಡಿದ, ಕಡಿಕೆ ಧರ್ಮ ಕೈ ಹಿಡಿತ, ಮತ್ತೆ ರಾಜ ಆಗಿ ಸಿಂಹಾಸನ ಮೇಲೆ ಕೂತ ಸತ್ಯ ಹರಿಶ್ಚಂದ್ರ ಮಹಾರಾಜ पंखा भी सकतार राजाधिराज मारथंड सत्य हरिश्चंद्र महाराज की जय अयोध्या नरेश महाराज चंद्र हच्च हरिश्चंद्र की जय जय जयकार नಡ್ದದ ಅಂತ जय जयकार ಪಟ್ಟಾಭಿಷೇಕ ಕಾಲ್ ಮ್ಯಾ ಕಾಲ್ ಹಾಕಿ ರಾಜ ಕೂತಾನೋ ರಾಜಭೋಗ್ ಒಬ್ಬವೆಲ್ಲ ನೋಡ್ತಾನೋ ಆತ್ಮನ್ ಚಿಂತನ್ ಶುರುವಾಗತ್ತೆ ಒಳಗಿಂದ ಧ್ಯಾನ ಶುರುವಾಗತ್ತೆ ಏನಕ ತಕ್ಕ ಭೋಗ್ಸಿದ ಕರ್ಮ ಈಗ ಭೋಗ್ಸಾಕತ್ತಿದ್ದ ಪುಣ್ಯ ಆ ಕರ್ಮನು ಶಾಶ್ವತ ಅಲ್ಲ ಇದು ಪುಣ್ಯನು ಶಾಶ್ವತ ಅಲ್ಲ ಕರೆ ಶಾಶ್ವತ ಆತ್ಮ ಆತ ತಿಳ್ಕೊಂಡ ಸಂಸಾರ ತ್ಯಾಗ ಮಾಡಿ ದಿಗಂಬರ ಮುನಿಯಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡ ಸತ್ಯ ಹರಿಶ್ಚಂದ್ರ ಪಾಂಡವ್ರ ಇತಿಹಾಸ ತೆಗಿರಿ ಜೀವನದಾಗ ಬೇಕತ್ ಎಲ್ಲ ಬೋಗ್ಸ್ ಜೀವನದಾಗ ದುಃಖ 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 ಮೇಲೆ ದುಃಖ ಅಪ್ಪನ ಕಳ್ಕೊಂಡ್ರು ಅವು ವಿಧವಾ ತಾಯಿನ ತಗೊಂಡು ಅಜ್ಞಾತವಾಸೋ ವನಕಾನನ ಅಲೇಕದವ್ರು ಅಷ್ಟೆಲ್ಲ ಕರ್ಮ ಭೋಗ್ಸ್ರು ಧರ್ಮ ಬಿಡ್ಲಿಲ್ಲ ಕೊನೆಗೆ ಧರ್ಮ ಜಯ ಕೊಡ್ತು ಧರ್ಮರಾಜ ರಾಜ ಆದ ಪುಣ್ಯ ಉದಯಕ್ಕೆ ಬತ್ತು ಎಲ್ಲ ಸಿಕ್ತು ಕೊನೆಗೆ ಮತ್ತೆ ಆತ್ಮಚಿಂತನೆ ಮಾಡಿ ವೈರಾಗ್ಯ ಬತ್ತು 5 ಜನ ದೀಕ್ಷಾ ತಗೊಂಡು 3 ಜನ ಮೋಕ್ಷಕ್ಕೆ ಹೋದ್ರು 2 ಜನ ಸ್ವರ್ಗಕ್ಕೆ ಹೋದ್ರು ಎಲ್ಲ ಸಿಕ್ಕ ನಂತರ ಸುಳ್ಳು ಹಂಗೆ ನೀವು ಸಾಯಾಗ ಎಲ್ಲ ಸುಳ್ಳು ಅವಾಗ ಮಾಡಿ ಏನು ಉಪಯೋಗ ನಿಮಗೂ ಗೊತ್ತಾಕೈತೆ ಅವಾಗ ಸಾಯಾಗ ಹೌವ ಕರೆಣ ದರ್ಶನ್ ಬತ್ತಿ ಮಾತಾಜಿ ಹೇಳಿದ ಕರೆಣ ಇತ್ತು ನಾನು ಎಲ್ಲ ನಂದು ಮಾಡಿದೆ ಎಂದೂ ದಾನ ಧರ್ಮ ಮಾಡಲಿಲ್ಲ ಈಗ ನೋಡಿ ಎಂಥದ್ದು ಬತ್ತು ನಂದ ಎಂಥದ್ದು ಬತ್ತು ನಾನು ಸೊಸಿ ಅಲ್ಲಿಟ್ಟನೆ ತಿಂದ್ರೆ ಇಲ್ಲಕ್ಕೆ ಗಪ್ ಬೀಳು 4 ಮಂದಿಯಾಗ ನಮ್ಮ ಮನೆ ಕಿಮ್ಮತ್ತು ತೆಗಿಬೇಡ ದೊಡ್ಡ ಮಂತಾನ ಹೆಸರು ಐತೆ ನಮ್ಮದು ಬಾಯಿ ಮುಚ್ಚಿ ಗಪ್ಕೊಂಡಿರಕ್ಕೆ ಬಾಯಿ ಹೊಲಿಗಿನ ಹಾಕ್ತಾನೆ ನೋಡಿ ನನಗೆ ಇವು ಅಲ್ಲ ಸೊಸಿ ಮಾತಾಡ್ತಾವೆ ಮನ್ಯಾಗ ಇಂಥ ಪರಿಸ್ಥಿತಿ ಬರ್ತಾವೆ ಬಿದ್ದಲ್ಲಿ ಬೀಳ್ಬೇಕು ಹೇಳಕ್ಕಾಗಂಗಿಲ್ಲ ಹೊಳ್ಳಕ್ಕಾಗಂಗಿಲ್ಲ ಬೇನ್ ಬೇಯಿಸಿ ತಿನ್ನಕ್ಕಾಗಂಗಿಲ್ಲ ಕಿವ್ಯಾಗ 4 ಮಂತ್ರ ಸಿಗಂಗಿಲ್ಲ ಗುರು ದರ್ಶನ ಸಿಗಂಗಿಲ್ಲ ವೇದನಾ ಶುರು ಐತಿ ಅಶುಭ ಕರ್ಮದೇವಿ ಯಾಕೆ ಇದ್ದಾಗ ಮಾಡಲಿಲ್ಲ ಇದ್ದಾಗ ವ್ರತ ತಗೋಲಿಲ್ಲ ಇದ್ದಾಗ ನಿಯಮಾದಿಗಳನ್ನು ಮಾಡಿದ್ರ ವ್ರತ ಲೋಪಿ ಆದಿ ಮಾಡಿದ್ರ ಪುಣ್ಯ ಸಂಚಯ ಮಾಡಿದ್ರ ಅಂತಿಮ ಸಮಯಕ್ಕೆ ಪುಣ್ಯ ಉದಯಕ್ಕೆ ಬಂದಿತ್ತಂದ್ರೆ 4 ಮಂದಿ ಬಾಜು ಕೂತು ನಮೋಕಾರ ಮಂತ್ರ ಹೋಗೋತ ಸಲ್ಲಕಡೆ ಕೊಡಿಸಿ ನೀನು ಮರಣ ವಾಸ್ತಿದ್ರು ಕಲ್ಪನಾ ಮಾಡೋಕ್ಕಾಗೋದಿಲ್ಲ ನಾವು ಅಂಥ ಜನರ ಕಡಿಕ ಸಾಧು ಸಂತರ ಸಾನ್ನಿಧ್ಯ ಸಮಾಧಿ ಮಾಡಿಕೊಂಡು ಐಸಾರಾಮ್ ಜೀವನ ಇತ್ತ ಸಾಯಾಗ ಒಂದು ತೊಟ್ಟು ಬಾಯ ನೀರು ಹಾಕವ್ರು ಯಾರಿಲ್ಲ ಹಂಗೆ ಸತ್ತು ಒಂಟಮೂರು ದೇಸಾಯಿ ಕೌಡೋ ಕಿಮ್ಮತ್ತಿನ ಮಣಿ 100 ಎಕರೆ ಆಸ್ತಿ ಸಾಯಿ ಟೈಮ್ ಕಣ್ಣಾಡಿ ನೋಡೇನ್ ಯಾರೋ ಸೇದ್ ಉಗ್ದದ್ದು ಬಿಡಿ ಅರ್ಧ ಮುರ್ಧ ಸುಟ್ಟು ಬಿದ್ದದ್ದು ಬಿಡಿ ಗಾಳೆ ಮಾಡ್ಕೊಂಡು ಹಾಕೋತಿತ್ತು ಅವತ್ನ ಹತ್ತಿ ಸೇತ್ತಿತ್ತು ಊರ 4 ಮಂದಿ ಹಸಿ ಕೊಟ್ರೆ ತಿಂತಿತ್ತು ಒಂದು ಮೂಲ್ಯ ಬಿದ್ದು ಸತ್ತು ಹೋತು ಒಂಟಮೂರು ದೇಸಾಯಿ ಕೇಳ್ರಿ ಕತಿ ಅವ್ರ ದೇಸಾರ ವಾಡ್ದಾಗ 7 ದಿವಸ ಪ್ರೋಚನೆ ಮಾಡಿ ಬಂದನ್ಯ ಭಾಳ ಕೆಟ್ಟತಿದು ಅದಕ್ಕೆ ಇದ್ದಾಗ ಎಚ್ಚರ ಆಗ್ರಿ ಕರ್ಮ ಉದಯಕ್ಕೆ ಬತ್ತು ಇಟ್ಟು ತ್ರಾಸ ಕೊಡಕೈತ್ಲು ಅಪ್ಪಂದ ಹೇ ಭಗವಂತ ಲಘು ನನ್ನ ಮಗಳು ಕನ್ಯಾದಾನ ಆಗಿ ಅವ್ರ ಮನ್ಯಾಗರೆ ಸುಖಿಯಾಗಿರಲಿ ಈಕಿ ಕಾಟ ತಡಿಬೇಕು ನಿಲ್ಲಬೇಕು ಅಂತ ದಿವಸ ಇಟ್ಟು ತ್ರಾಸದಾಗ ದರ್ಶನ ಬಿಡಲಿಲ್ಲ ಭಗವಂತರ ಅಭಿಷೇಕ ಬಿಡಲಿಲ್ಲ ಪ್ರತಿನಿತ್ಯ ದೇವದಾಸ ತನ್ನ ಕ್ರಿಯಾ ಮಾಡ್ತಿದ್ದ ಅವಾಗ ಹೇಂತಿ ಸಪೋರ್ಟ್ ಮಾಡ್ತಿದ್ಲು ಈಗಿನ ಹೇಂತಿ ದಿವಸ ಬಟ್ಟು ಮುರಿತಿದ್ಲು ಬರಬಾರ್ದು ಬರಲಿ ಬಾಯಾಗ ಹೊಳ ಬೀಳಲಿ ಧರ್ಮ ಮಾಡ್ತಾನೆ ಧರ್ಮ ಇವು ಗಂಡಿಗೆ ಏನು ಬೇಕಾದ ಮಾತಾಡ್ತಿತ್ತು ಆ ಭಾಗ್ಯಾಗ ಏನು ಬೇಕಾದ ಮಾತಾಡ್ತಿತ್ತು ಇವು ಮನ್ಯಾಗ ಬಂದ್ರೆ ನರಕದ ಬಂದಂಗೆ ಹಾಕಿತ್ತು ಯಾವಾಗ ಹೊರಗೆ ಹೋದನಂತಿದ್ದ ಕರೆ ಹೊರಗೆ ಹೋದ್ರೆ ನನ್ನ ಮಗಳಿಗೆ ತ್ರಾಸ ಆಕತ್ತೆ ಒಳಗೆ ನೋವ ಕರ್ಮ ನೋಡ್ರಿ ಯಾವುದು ಭೂಮಿ ತೇಲಿ ಮ್ಯಾಗಿನ ಮನಿ ಸ್ವರ್ಗ ಅನ್ಸ್ಕೊಂಡಿತ್ತು ಆ ಮನ್ಯಾಗ ಹಿಂಗ್ಯಾಕಾತ್ರಿ ಕರ್ಮ ಭಾಳ ಕೆಟ್ಟ ವಿಚಿತ್ರ ಐತೆ ಅದಕ್ಕೆ ವಿಚಾರ ಮಾಡಿ ಕರ್ಮ ಮಾಡಿ ಆಡಾಡ್ತಾ ಕರ್ಮ ಮಾಡ್ತಾರೆ ಹೋಗೋಗ್ತಾ ಹೊಲ ದಂಡ್ಯಾಗ ಸೊಗಸಿ ಮುರ್ಕೊತ ಹೋಗೋದು ಸುಟ್ಟದಾವತ್ತು ಚಂದ ಅನ್ಸ ಚಂದ ನಿಮ್ಮ ಬಟ್ಟ ಮುರಿದ್ರೆ ಹೆಂಗೆ ಆಕತಿ ಆಡಾಡ್ತಾ ಕರ್ಮ ಮಾಡ್ತೀರಿ ಕರ್ಮ ಬೋಗ್ಸಾಗ ಅಳ್ಕೋತ ಬೋಗಿಸ್ತೀರಿ 4 ಮಂದಿನ ತೊಗೊಂಡು ಮತ್ತೆ ಒಬ್ಬರು ಅಲ್ಲ ನಾನು ಹೇಳೋದು ನಿಮಗೆ
ಅದಕ್ಕ ಕರ್ಮ ಮಾಡಬ್ಯಾಡ್ರಿ, ಧರ್ಮ ಮಾಡ್ರಿ. ಹೆಂಗ ಧರ್ಮ ಮಾಡ್ರಿ ಅಂದ್ರೆ ಆಡಾಡ್ತಾ ಧರ್ಮ ಮಾಡ್ರಿ, ಮಾತಾಡ್ತಾ ಧರ್ಮ ಮಾಡ್ರಿ. ನಡಿ ಹೋಗುನು, ಅಲ್ಲಿ ಇಲ್ಲಿ ಓಣ್ಯಾಗ ಕೊಂಡ್ರಕ್ಕಿಂತ ಒಂದು ತಾಸು ಬದ್ರಿಗೆ ಹೋಗಿ ಬರ್ನು, ಸೇವೆ ಮಾಡುನು. ಇದು ಇದ್ದದ್ದೈತಿ. ಇಲ್ಲಿ ಕೂತ ಅಯ್ಯವ ಕಾಲ ಅಯ್ಯವ ನಡ ಅಂದ್ರೆ ಹೊಕ್ಕತ್ತೇನದು. ಅದ್ರ ಬದ್ದಲು ಭಗವಂತ ಸೇವೆ ಮಾಡು ನಡಿ. ಅದು ಏನು ಮಾಡ್ತೈತೆ ಅದು ಮಾಡಲಿ, ನನ್ನ ಕರ್ತವ್ಯ ಮಾಡೋ ಸೇವೆ ಮಾಡ್ರಿ. ಈ ಬೌದ ಬೋಳ್ಸಿರಿ, ಕರ್ಮ ಕಳಿತು ಸೇವಾದ ಪ್ರತಿಫಲ ಮುಂದಿನ ಬೌದಾಗ ವಜ್ರ ಋಷಭ ನಾರಾಚ ಸಹಂದಾರಿ ಸದೃಢ ಶರೀರ. ಯಾ ಶರೀರದಿಂದ ಸಾಕ್ಷಾತ್ ಮೋಕ್ಷ ಪ್ರಾಪ್ತಿ ಆಕತಿ ಅಂತ ಶರೀರ ಎದರಿಂದ? ವೈಯಾವೃತ್ತಿಯಿಂದ, ಔಷಧದಾನದಿಂದ, ಗೋರಗರಿಬಿ ಈ ಸೇವಾ ಮಾಡೋದ್ರಿಂದ ಈ ಶರೀರಕ್ಕೆ ಸದೃಢ ಕಾಯ ಪ್ರಾಪ್ತ ಆಗ್ತದ. ಮುನಿಗಳಿಗೆ ವೈಯಾವೃತ್ತಿ ಮಾಡಿದ್ದನಂತೆ ಭೀಮ ಸಾವಿರ ಆಣೆ ಬಲವನ್ನು ಪಡ್ಕೊಂಡ. ಶ್ರೀಕೃಷ್ಣ ಔಷಧ ದಾನ ಮಾಡಿ ಮುನಿಗಳು ವೈಯಾವೃತ್ತಿ ಮಾಡಿದ್ದ. ಅನಂತೆ ಶ್ರೀಕೃಷ್ಣ ಅಂತ ಶಂಕನಾದ ಮಾಡಿ ಯುದ್ಧಕ್ಕೆ ಪ್ರಾರಂಭ ಮತ್ತು ಯುದ್ಧದ ಅಂತ್ಯ ಮಾಡಿ ಧರ್ಮಕ್ಕೆ ಜಯ ತರುವಂಥ ಕಾರ್ಯ ಮಾಡಿಕೊಟ್ಟ. ಇದು ಮಾಡತಕ್ಕಂಥ ಪೂರ್ವ ಕೃತ ಪುಣ್ಯದ ಉದಯದಿಂದ ಸಿಗ್ತಕ್ಕಂಥ ಫಲ. ಅಪ್ಪ ಗಣಿಸ್ತು, ಯಾಗಾದ್ರೂ ಮಾಡಿ ನನ್ನ ಮಗ ಕಷ್ಟ ಪರಿಹಾರ ಆಗಬೇಕು, ಕನ್ಯಾದಾನ ಮಾಡ್ಬೇಕಂತ ತೋರ್ಸಾಕ್ ಶುರು ಮಾಡಿದ. ಆ ಕಡೆ ಈ ಕಡೆ ಜನ ಬರ್ತಿದ್ರು. ಒಂದ್ಸಲ ಒಂದು ಪರಿವಾರದವ್ರು ನೋಡಕ್ಕೆ ಬಂದರು. ಏಕೆ ತಂದು ಕುಣಿಸ್ನೋ ತನ್ನ ಮಗಳನ್ನ ತಂದು ಕುಣಿಸು, ಅಲಂಕಾರ ಮಾಡಿ ತಲೆ ಹಿಕ್ಕಿ ಅದನ್ನು ಮಾಡಿ ಇದನ್ನು ಹಚ್ಚಿ ಎಲ್ಲ ಚಲೋ ಡ್ರೆಸ್ ಹಾಕಿ ಮನೆ ಮ್ಯಾಗ ಕುಣಿಸು. ನನ್ನ ಮಗಳಿಗೆ ನೋಡ್ರಿ ಅಂತ ನಮ್ಗೆ ಕೇಳಾಕ ಸಿಕ್ಕತ್ರಿ, ನಿಮ್ಮ ಮನ್ಯಾಗ 2 ಹಣ್ಣದಾವತ್ತ, ನಮಗೆ 2 ಹುಡುಗರ 2 ಮಾಡ್ಕೋಬೇಕು, ಅದೇನು ಮಾಡ್ತಿರ್ಬಿಟ್ಟು ದರಿದ್ರಿಯ ಅಂತನ್ಲಿಕ್ಕೆ. ಏನಿಲ್ರಿ ತೋರಿಸ್ರಿ, ನಮಗೆ 2 ಕನ್ಯಾರತ್ನ ಬೇಕಾಗ್ಯಾವು 2 ಮಕ್ಕಳಿಗೆ ಅಂತ. ಆಯ್ತು ತಂದ್ಲು. ಹೊರಗೆ ಹೋಗಿ ಅದು ದವಣ್ಯಾಗಿತ್ತ ಯಾಕೋ ತಗೊಂಡು ದರ ಕೈ ಸಹಿತ ತಕ್ಕೊಡ್ಲಿಲ್ಲ. ಹೆಂಡಿ ಕೈ ಹಂಗ ಇದ್ದು ತಂದು ಕುಣಿಸು ತಳಗೆ ಮನಿ ಬಾಜುಕ್. ತನ್ನ ಮಗಳು ಇದ್ರ ಮ್ಯಾಗ ಕುಣಿಸಾಳು. ಕೇಳ್ರಿ, ಕತಿ ಅಲ್ಲಿದ. ನಿಮಗೆ ಕತಿ ಅನ್ಸತೈತೇನ? ಪ್ರಥಮಾನ್ ಯೋಗದಾನ ಆಚಾರ್ಯ ಹೇಳ್ಯಾರ. ಅದ್ರ ಫಲ ಜೀವ ಹೆಂಗೆ ಉಂಟ. ನಿಮ್ಮ ಜೀವನದಾಗ ಕಷ್ಟ ಬೇಡ, ನಿಮ್ಮ ಜೀವನದಾಗ ಸ್ವಾಸ್ಥ್ಯ ಯಾವುದೋ ಏನೂ ಬ್ಯಾರೆ ಹಚ್ಕೋಲಾರ್ದ ನಿಮ್ಮ ಶರೀರ ಸುಂದರ ಇರ್ಬೇಕು. ಯಾರ್ಯಾರಿಗೆ ಅನಿಸ್ತೈತಿ ಅವರು ಶುದ್ಧ ಬಾವಲೆ ಮಾತಾಜಿಗೋದು ಸ್ವಚ್ಛ ಮನಸ್ಸಲ್ಲಿ ವೈಯಾವೃತ್ತಿ ಮಾಡ್ರಿ. ಏನೂ ಮಾಡೋದು ಬೇಡ. ಆಕಳು ಡುಬ್ಬದ ಮೇಲೆ ಬರೀ ಕೈ ತಿರ್ಸಿ ಪ್ರೇಮ್ಲಿ ಅದು ಯಾವ ಹಾದಿತ್ತು ಬೆಕ್ಕಲ್ಲ, ಅದು ಹಸು ಅದ. ಹೋಗಿ ಸನೇಕ ಪ್ರೀತಿಯಿಂದ ಸನೇಕ ಹೋಗ್ರಿ, ಒಂದು 4 ದಿವಸ ತಯಾರು ಆ ಥರ ಫಲ ಸಿಗ್ತದೆ. ಅದಕ್ಕೆ ಮನೆಗೆ ಒಂದು ನಾಯಿ ಬೆಕ್ಕ ಸಾಕೋದಕ್ಕಿಂತ ಆಕಳ ಸಾಕಾಕ ಶುರು ಮಾಡ್ರಿ. ಪ್ರತಿಯೊಬ್ಬರು ಆಕಳು ಹೊಟ್ಟೆ ಮೇಲೆ ಮೈ ಕೈ ಆಡ್ಸ್ರಿ, ಎಲ್ಲರೂ ಸುಖಿಯಾಗಿರ್ತೀರಿ, ಆರೋಗ್ಯವಂತಾಗಿರ್ತೀರಿ. ನಿಮ್ಮ ಮನ್ಯಾಗ ಮಕ್ಕಳು ಸರ್ ಬುದ್ಧಿವಂತರ ಅಕ್ಕಾರು. ಆಕಳು ಹಾಲು ಕುಡಿದು ಮಕ್ಕಳ, ಆಕಳು ತುಪ್ಪ ಕುಡಿದು ತಿಂದದ ಮಕ್ಕಳ ಬುದ್ಧಿವಂತರಾಗ್ತಾರೋ. ಅನಂತೆ ಬ್ರಾಹ್ಮಣರಾಗಿ ಇವತ್ತು ಪರಂಪರೆ ಉಳ್ಕೊಂಡು ಬಂದೈತಿ. ತುಪ್ಪದಾಗ ಅಡುಗೆ ಮಾಡೋದ, ತುಪ್ಪಿಲ್ದ ಊಟ ಮಾಡಂಗಿಲ್ಲ ಅವರು. ನಮ್ಮ ಧರ್ಮದಾಗ ಐತಿ. ನೀವು ಹೆಮ್ಮ ಮಾಡಾಕತ್ತಾರಂದ್ರೆ ಸಾಧುಗಳು ಸಹಿತ ಎಣ್ಣೆ ಹಾಕಿ ಮಾಡಾಕತ್ತೀರಿ. ಎಲ್ಲಿ ಬೋಗಸವ್ರ ಕೊಡವ್ರು ಒಟ್ಟಾರ ಭೂಮಿ ತಲೆ ಮೇಲೆ ಧರ್ಮ ದಾನ ಕೊಡವ್ರು ಒಟ್ಟಾರ. ಕರೆ ಮಾಯಾಚಾರ ಮಾಡಬೇಡ್ರಿ. ಪ್ರತಿಯೊಬ್ಬ ಮನ್ಯಾಗ ದಿವಸ ಇಟ್ಟರೆ ತುಪ್ಪ ಹೊಂಟೈತಿ. ಕರೆ ಧರ್ಮ ಕಾರ್ಯ ಕೊಡ್ಬೇಕು, ಸಾಧು ಸಂತರಿಗೆ ದಾನ ಮಾಡ್ಬೇಕು. ಅದರಿಂದ ಪ್ರಾಪ್ತಕತಿ ಅದು ವ್ರತದ ತ್ಯಾಗದ ಫಲ. ಇವತ್ತೆಲ್ಲರೂ ನೀವು ಪಾಪ ಕ್ರಿಯೆ ಮಾಡಿ ಮಾಯಾಚಾರ ಮಾಡ್ರಿ ಅಂದ್ರೆ ಮುಂದಿನ ಭಾವದಾಗ ಎಣ್ಣೆ ಅಲ್ಲ ತುಪ್ಪಂತೂ ದೂರ ಹೋತು. ನೀರು ಸಿಗಂಗಿಲ್ಲ ಕುಡ್ಯಾಕ, ಅಡುಗೆ ಮಾಡಕ್ಕಲ್ಲ ಕುಡ್ಯಾಕ ನೀರು ಸಿಗಂಗಿಲ್ಲ. ಹಂಗೆ ಕರ್ಮದ ಫಲ ಭೋಗಿಸ್ಬೇಕಾಗ್ತೈತಿ. ಅಪ್ಪನ ಮನಸ್ಸು ಬರ್ತದೆ. ತರ ಯಾಕಂತ ತಂದು ಕಳಿಸಿ ಇದು ನೋಡ್ರಿ ದರಿದ್ರದ್ದು ನೋಡ್ರು. ಅವ್ರಿಗೆ ಮನುಷ್ಯ ಬತ್ತು 2 ಹುಡುಗರು ಮಾಡ್ಕೋತೀರಿ ಅಂದ್ರೆ ಅಪ್ಪ ಒಳಗಿಂದೊಳಗೆ ಕೈ ಮುಗಿಲಿಲ್ಲ. ಅಟ್ಟಕ್ಕಿಗೆ ಅನಿಸ್ತಿದ್ದವು ಕರ್ಮ ಹೆಂಗೆ ನೋಡ್ರಿ. ಒಳಗಿಂದೊಳಗೆ ಅಂದ, ದೇವರ ಚಲೋ ಆತಪ್ಪ ಪವಿತ್ರ ಪ್ರಭು, ನನ್ನ ಮಗ ಚಲೋ ಆಗಲಿ ಅಂತ. ಮದುವೆ ಹೇರು ದೊಡ್ಡ ಮದುವೆ ಮಾಡ್ರು. ದೊಡ್ಡ ಮಂತನ 7 ಮಕ್ಕಳ ಪರಿವಾರ, 5 ಮಕ್ಕಳು ಮದುವೆ ಆಗಿತ್ತು, 2 ಉಳಿದಿರು. ಇವ್ರದ್ದು ಮದುವೆ ಮಾಡಿ ಅವರೆಲ್ಲ ಇಟ್ಕೊಂಡು ಅಗದಿ ಧೂಮ್ ಧಾಮ್ ದೊಡ್ಡ ಪ್ರಮಾಣದಾಗ ಆಯಿತು. ಇವೆಲ್ಲ ಮುಗೀತು. ಶಾರ್ಟ್ನಾಗ ಹೇಳ್ತೀನಿ. ಕರಿಕ 2 ಮಕ್ಕಳನ್ನ ಕರ್ಕೊಂಡು ಹೋದರು. ಅಲ್ಲಿ ಹೋದ ನಂತರ ಭಾಗ್ಯಶ್ರೀಗೆ ಎಷ್ಟು ಮಾನ ಸಮ್ಮಾನ ಸಿಗಾಕೈತಂದ್ರೆ ಈಕಿ ಮಗಳಿಗೆ ಯಾಕ ಈಗ ಹಂಗೆ ಇದ್ಲು. ನಾಯಕ ಮಾಡಲಿ ಬೇಕಾಡಕಿ ಮಾಡಲ್ಲ ಅಲ್ಲೂ ಅದ. ಈಕಿ ಅತ್ತಾರ ಅಕ್ಕ ಮಾಡ್ರಿ ಏನ್ರಿ, ನಾ ಮಾಡ್ರಿ ಏನ್ರಿ, ತಂಗಿ ಮಾಡ್ರಿ ಏನ್ರಿ, ನಾ ಮಾಡ್ರಿ, ನಾ ಮಾಡ್ತಾನಲ್ರಿ, ಯಾಕೆ ನೀವು ತ್ರಾಸ ಮಾಡ್ಕೋತೀರಿ, ಗಪ್ಕೊಂಡ್ರಿ ನೀವು.
ಆ ಮೊದಲಿರ್ತಕ್ಕಂಥ 5 ಮಂದಿ ಸ್ವಸ್ಥ್ಯಾರ ಇಕ್ಕೋಬೇಕೆ 6 ಮಂದಿಗಿಂತ ಹೆಚ್ಚು ಕೆಲಸ ಮಾಡಕ್ಕೆ 6 ಮಂದಿಗಿಂತ ಈಕೆ ಮನ್ಯಾಗ ಎಲ್ಲರೂ ಬಾಯಾಗ ಹೋಗತ್ಲು ಅಟ್ಟು ಸೇವೆ ಮಾಡಕ್ಕೆ ಎಲ್ಲರ ಜೊತೆ ಬೇರೆ ಅಕ್ಕ ಗಪ್ ನಾನು ಬನ್ನಿ ಎಲ್ಲರ ಜೊತೆ ಬೇರೆ ಈಕೆ ಅವ್ರು ಮೊದಲಿನವ್ರು 5 ವರ್ಷ 5 ಏನು ಸ್ವಸ್ಥ್ಯಾರಿದ್ರು ಅವ್ರ ಮದುವೆ ಆಗಿ 5 ವರ್ಷ 7 ವರ್ಷ ಆಗಿದ್ದು ಅವ್ರ ಮನ್ಯಾಗ ಶಾಂತಿ ಇದ್ಲಿಕ್ಕೆ ಬರಂತೆ ಎಲ್ಲರೂ ಒಂದೇ ವರ್ಷನ್ಯಾಗ ಈಕಿ ಕಾಲು ಬೀಳಾಕೈತ್ರಿ ಕಾಲು ಇಡ ದೇವ ನಂದೇನು ಕಾಲು ಬೀಳ್ಬೇಡ ನಾವು ದೇವ್ರಲ್ಲ ನೀವು ಕಾಲು ಬೀಳಕ್ಕಾರ ನಡ್ರಿ ಬಸ್ತಿಗೆ ಹೋಗುಣ ಅಂತ ಅವ್ರನ್ನೂ ಧರ್ಮ ಕರ್ಕೊಂಡು ಹೊಂಟ್ಲು ಅವ್ರ ಮನೆ ಬಸ್ತಿ ಪರಂಪರೆ ಇದ್ದಿದ್ದಿಲ್ಲ ಮಂದಿರ ಕರ್ಕೊಂಡು ಹೊಂಟ್ಲು ಎಲ್ಲರೂ ಧರ್ಮ ಸಂಸ್ಕಾರ ಕೊಟ್ಲು ಅತ್ತಿ ಮಾವ ಧಾರ್ಮಿಕ ಆದರು ಗಂಡ ಧಾರ್ಮಿಕ ಆದ ಇಡೀ ಮನೆಗೆ ವಾತಾವರಣ ಸುಧಾರಣೆ ಆಯಿತು ಈಕಿ ಬಂದಾಗ ತವ್ರ ಮನ್ಯಾಗ ಯುದ್ಧ ಮಾಡಕ್ಕೆ ಅಲ್ಲಿ ಎಲ್ಲರೂ ಬುಟ್ಟಿಗೆ ಹಾಕೊಂಡ ಯಪ್ಪ ಭಗವಂತ ಏನು ಮಾತಾಡ್ದಪ್ಪ ಕಾಲು ಬತ್ತಿ ಪಂಚಮ ಕಾಲ್ದಾಗ ಸೊಸಿ ಮಾತು ಅತ್ತಿ ಕೇಳು ಪರಿಸ್ಥಿತಿ ಬತ್ತಂದ್ರ ನೆಂಪಿಟ್ಕೋರಿ ಸೊಸಿ ಆದವಳು ಭವಿಷ್ಯದಾಗ ಏನಾಗ್ತಾಳು ಹೇಳ್ಬಾರ್ದು ನಮ್ಮ ಬಾಯಾಗ ಅಷ್ಟು ಕೆಟ್ಟಕ್ಕೂ ಯೋನ್ಯಾಗ ಜನ್ಮ ತಗೋತೈತೆ ಆ ಜೀವ ಯಾಕ ತಾಯಿ ಸ್ವರೂಪ ಅತ್ತಿಗೆ ಕೊಟ್ಟಂಥ ತ್ರಾಸದಿಂದ ನಿಮ್ಮ ಮಕ್ಕಳಿಗೆ ಕಳ್ಸಾಗ ಹೇಗೆ ಕಳಿಸ್ರಿ ಮಗಳ ಇನ್ನು ಕರೆ ನಿನ್ನ ಮಣಿ ಅದ ಇದು ತವ್ರ ಮಣಿ ನಿಮ್ಮ ಅತ್ತಿನ ನಿಮ್ಗೆ ಅವು ಇದ್ದಂಗೆ ಚಲ್ತಂಗಿ ನೋಡ್ಕೋ ಚಲ್ತಂಗಿ ವಾಗ್ಸಿ ಎಲ್ಲಾರ್ಕಿಂತ ಮೊದಲು ಎಲ್ಲರೂ ಮಕ್ಕಳಂತೆ ಟಿ ವಿ ನೋಡಿ ಮೊಬೈಲ್ ನೋಡಿ ಅಲ್ಲ ಮಕ್ಕಳು ನೀವೆಲ್ಲ ನಾವು ಮಕ್ಕೋತೀವಿ ನಮ್ಗೆ ಗೊತ್ತೈತೆ ಅಂತೀರಿ ಮತ್ತು ನಮ್ಮ ಮಗಳು ಹನ್ನೊಂದಕ್ಕೆ ಮಕ್ಕೋತ ದಿವಸ ಅಂತೀರಿ ಮೊಬೈಲ್ ನೋಡಿ ಅಲ್ಲ ಇದು ತಂದೆ ತಾಯಿ ಆದಂಥವ್ರು ಕರ್ತವ್ಯ ಐತಿ ಆ ಮನೆ ಹೋಗ್ಬೇಕಾದ್ರೆ ಸಂಸ್ಕಾರ ಕೊಡ್ರಿ ಆ ಸಂಸ್ಕಾರದಿಂದ ಅವ್ರ ಭವಿಷ್ಯ ಉಜ್ವಲ ಆಗ್ತದೆ ಆ ಮನೆ ಒಳಗೆ ಹೋಗಿ ಆಕಿ ಆ ಹೆಂಗೆ ವಾತಾವರಣ ಮಾಡ್ತಾಳಂದ್ರೆ ಏ ಪರಮಾತ್ಮ ಒಬ್ಬಕ್ಕೆ ಸೊಸಿ ನನ್ನ ಮನೆಗೆ ಬಂದು ನನ್ನ ಮನೆ ಸ್ವರ್ಗ ಮಾಡ್ಲು ಎಷ್ಟು ಪುಣ್ಯ ಮಾಡಿರ್ಬೇಕಿಂತ ಹೆಣ್ಮಗಳು ಹಿಡ್ಯಾಕ ಆ ತಂದೆ ತಾಯಿ ಎಷ್ಟು ಪುಣ್ಯ ಮಾಡಿರ್ಬೇಕಂತ ನಿಮಗೆ ನೆನ್ಸ್ಬೇಕು ಅವ್ರ ಮನೆ ತಂದವಾಗ ಹಂಗೆ ಸಂಸ್ಕಾರ ಕೊಡ್ರಿ ಹಂಗೆ ಭಾಗ್ಯ ಆ ಮನೆಗೆ ಭಾಗ್ಯ ತಂದು ಕೊಟ್ಲು ಚರ್ಚಾ ಹಾಗೂ ಈಗ ಇಬ್ಬರು ಗರ್ಭಿಣಿಯರಾದರು ಪೈಲ ಚೊಚ್ಚಲ ಹೆರಿಗೆ ತವ್ರ ಮನ್ಯಾಗ ಆಗ್ಬೇಕಂತ ಕಳಿಸಿರು ಇಲ್ಲಿ ಬಂದ ನಂತರಕ್ಕೆ ಮತ್ತೆ ಚಾಲು ಮಾಡ್ಲೇಕಿ ಮಲವನ ನಾವು ಸಣ್ಣಾಗಿದ್ದಾಗ ಕಂದೂಳಿ ಪದಗಳು ಏನು ಬರ್ತಿರಲ್ಲ ಅವ್ರ ಆ ಹಾಡಿನಾಗ ಎಷ್ಟು ಮಾರ್ಮಿಕ ಆ ರೇಡಿಯೋ ಟೇಪ್ ಮುಂದೆ ಕೂತು ಅಳ್ತಿದ್ದೀವಿ ನಾವು ಅಷ್ಟು ಮಾರ್ಮಿಕ ಹಾಡು ಮಲವನ ತ್ರಾಸಿ ಯಾರಿಗೂ ಬೇಡಪ್ಪ ದೇವ್ರ ಅಂತಕ್ಕಂಥ ಪರಿಸ್ಥಿತಿ ಆ ರೀತಿಯ ಭಾಗ್ಯಾಗ ತ್ರಾಸು ಕೊಡ್ತಿದ್ಲು ಕರೆ ಭಾಗ್ಯ ಅನ್ನಕ್ಕೆ ಹೇ ಪ್ರಭು ನಂದು ಕರ್ಮತಿ ನಮ್ಮ ಮನ್ಯಾನವ್ರದ್ದು ಇಚ್ಛೆ ಆತಿ ನಮ್ಮ ಅಪ್ಪನ ಇಚ್ಛೆ ಆತಿ ಪೈಲ ಹೆರಿಗೆ ತವ್ರ ಮನ್ಯಾಗ ಆಗಬೇಕು ನಮ್ಮ ಅವ್ವ ಇದ್ಲಂದ್ರೆ ಎಷ್ಟು ಚಲೋ ಆಗ್ತಿತ್ತು ನಮ್ಮ ಅವ್ವ ಎಷ್ಟು ಖುಷಿ ಪಡ್ತಿದ್ಲು ಅಂತ ಈಗ ಭಾವನೆ ಮಾಡ್ತಾಳು ಆ ಅವ್ವನ ಜೀವ ಸ್ವರ್ಗದಾಗ ಇಂದ್ರ ಆಗ್ಯಾನು ಅವಾಗ ಔದಿ ಜ್ಞಾನ ಆಗೈತಿ ಆ ಇಂದ್ರ ಜೀವ ಅಂತಾನು ನನ್ನ ಮಗಳ ಎಷ್ಟು ಮನಸ್ಸು ಸ್ವಚ್ಛೈತಿ ಈಗೂ ನಾನು ನೆನೆಸ್ತಾಳ ಅಂತ ಆ ದೇವ ಅಗಮ್ಯ ರೂಪದಾಗ ಬಂದ ಈಕೆಗೆ ಏನು ಬೇಕೆಲ್ಲ ಸಹಕಾರ ಮಾಡುವಂಥ ಕಾರ್ಯ ಮಾಡ್ತಾರೆ ಬಂಗಾರ ಪಾತ್ರದಾಗ ಸ್ವರ್ಗದಿಂದ ಅಮೃತ ತಂದು ಕುಡಿಸಿಳೆ ಯಾರ ತಾಯಿ ಜೀವ ಕರೆ ಈಕೆಗೆ ಯಾರು ಕಾಣ್ತಿದ್ಲಿ ಮನ್ಯಾಗ ಆಕೆಗೆ ಎಟ್ಟ ಕಾಣ್ತಿದ್ಲು ಐತಿ ಇವತ್ತು ಶಾಸ್ತ್ರದಾಗ ಉಲ್ಲೇಖ ಐತಿ ಕಲ್ಪವಾಸಿ ದೇವ್ ಬಿಟ್ರೆ ಪಂಚಮ ಕಾಲದಾಗ ಭವನತ್ರಿಕಾನ್ ದೇವ್ಗಳು ವರ್ತಮಾನ ಕಾಲದಾಗ ಭೂಮಿ ತೆಲಿವೆ ಬಂದು ಕಾರ್ಯ ಮಾಡ್ಬೋದು ಧರ್ಮ ಸಹಾಯ ಮಾಡ್ಬೋದು ಅದು ಸಾಂಗ ನಿರ್ಮೂರ್ತಿದಿರ್ಬೋದು ಭದ್ರಗಿರಿದಿರ್ಬೋದು ಅಥವಾ ತೀರ್ಥ ಸಮ್ಮೇಸಿಕರಿಗಳೊಳಗ ಚತುರ್ಥೈತೆ ಶುಕ್ಲ ಅಷ್ಟಮಿ ದಿವಸ ಬಂದ ಚಂದ್ರಪ್ಪ ಭಗವಂತರ ಆರಾಧನಾ ಇರ್ಬೋದು ಇವತ್ತು ಪಂಚಮ ಕಾಲದಾಗ ಸಾಧ್ಯದ ಮೇಘ ರೂಪದಿಂದ ಬೇರೆ ರೂಪದಿಂದ ಸಹಾಯ ಮಾಡ್ತಕ್ಕಂಥ ಕಾರ್ಯ ನಾವು ನೋಡ್ತೀವಿ ಹಂಗೆ ಭಾಗ್ಯ ಆಗ ಇತ್ತು ಕರೆ ಈಗ ಮಾತ್ರ ಮತ್ಸರ್ ಬಾಲ್ ನೋಡ್ತಿದ್ಲು ಯೋಗಲೇ 9 ತಿಂಗಳಾಗಿ ಇಬ್ರದ್ದು ಡಿಲಿವರಿ ಆಯಿತು ಡೆಲಿವರಿ ಆದ ಪಸ್ ಹೆಂಗೆ ಗೊರ್ತೈತೆ ನಿಮಗೆ ಆ ಟೈಮ್ದಾಕಿ ನೋಡ್ಲು ತನ್ನ ಮಗಳು ಹುಡಿತು ಕರ್ರಗಿತ್ತು ಇದ್ರ ಮಗಳು ಎಕ್ದಮ್ ಬಂಗಾರ ವರ್ಣ ಕೂದಲು ಬಂಗಾರ ಗತೆ ಬೆಳ್ಳಗೆ ಸುಂದರ ದಷ್ಟ ಪುಷ್ಟ ಯಾಕಂದ್ರೆ ಸ್ವರ್ಗದಿಂದ ತಂದಂಥ ಅಮೃತ ತಾಯಿ ಕೊಡ್ತಿದ್ಲು ಅದರ ಪ್ರಭಾವ ನಿಮಗೂ ಅನಿಸ್ತಿತ್ತಂದ್ರೆ ನನ್ನ ಮೊಮ್ಮಗಳ ಆರೋಗ್ಯವಂತ ದಷ್ಟ ಪುಷ್ಟ ಟುಮ್ 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 ಚೋಟಾ ದೇಶಭೂಷಣ್ ಚೋಟಾ ಭೀಮ್ ಗತೆ ಇರಬೇಕಾಗಿತ್ತಂದ್ರೆ ಗೋಮಾತಾ ಹಾಲ ಗೋಮಾತಾ ಜವಾರಿ ದೇಶಿ ಆಕಳ ತುಪ್ಪ ಮತ್ತು ಮುತ್ತುದ ಎಲಿದ ಮತ್ತು ಬದಾಮ ಕೇಸರ ನಮ್ಮ ಗ್ರಂಥದ ಉಲ್ಲೇಖ ಮಾಡ್ಯಾರ ಅವುಗಳನ್ನು ಗರ್ಭಿಣಿ ಇರ್ತಕ್ಕಂಥ ಸೊಸಿಗೆ ಪ್ರೀತಿಯಲ್ಲೇ ಮನ್ಯಾಗ ಹತ್ತಿದ್ದಕ್ಕೆ ಮಾಡಿ ಹಾಕ್ರಿ ತಿಳಿಯಾಕತ್ತೈತಿನ ಹತ್ತಿಗೋಡ್ರ ನಿಮ್ಮ ಸೊಸಿ ಎಷ್ಟು ಚಲೋ ಸದೃಢ
ಇರ್ತಾಳ ಗರ್ಭಿಣಿ, ಸಾತ್ವಿಕ ಆಹಾರ ತಿಂತಾಳ, ಅಷ್ಟು ಒಳ್ಳೆ ಸಾತ್ವಿಕ ಸದೃಢ ಮೊಮ್ಮಗ ನನ್ನ ಮೈಯಾಗ ಜನ್ಮ ತಗೋತಾನೋ. ಈ ಸಂಸ್ಕೃತಿ ನಮ್ಮಲ್ಲಿರ್ಬೇಕು. ಯಾವಾಗ ಕೂಸ ನೋಡ್ಲು ಬತ್ ನೋಡಿಕೀಗ ಮತ್ಸರ ಬಾವು, ಇವ್ರು ಬೇಸುದ್ದಾಗಿದ್ರು ಬದ್ಲ ಬಿದ್ಲಿ ಮಾಡ್ಲೇಕಿ ಯಾನ್ ಬತ್ ಹೇಳ್ರಿ ಕತಿ. ಭಾಗ್ಯಾನ ಮಗನ ಓದ ತನ್ನ ಮಗಳ ತೆಗೆ ಹಾಕಿಳು, ತನ್ನ ಮಗಳನ್ನ ಓದು ಭಾಗ್ಯ ಅಂತ ಇವು ಕಣ್ಣು ಬಿಟ್ಟು ನಂತಾರೆ ಭಾಗ್ಯಾಗ, ಏ ಭಾಗ್ಯ ನೋಡ್ ನೀನು ದುರ್ಭಾಗ್ಯ ಮಾಡಿದ ಉಣ್ಣು ಹುಟ್ಟೈತಿ ಅಂತ ನೋಡಿ ನಿಂದು. ನೋಡ್ತಾಳು ತಗೋತಾಳು, ಏನಿದ್ದದ್ದು ಮನೆ ಹೇಳಲಿ ನೀವು ವಾದ ಆಯ್ತಾರೆ. ಕಾರ್ಗಿದ್ರೆ ಪಾಶ್ನಾಥ್ ವಂಶದವರ, ಬೆಳಗಿದ್ರೆ ಸುಮ್ಮ ಯಾಕೆ ಟೆನ್ಷನ್ ಮಾಡ್ಕೋದ, ಶರೀರ ಕಾರ್ಗ ಬೆಳಗಾತಿ, ಆತ್ಮ ಕಾರ್ಗು ಎಲ್ಲ ಬೆಳಗು ಇಲ್ಲ ಕರೆನತಿ. ಏನು ಇರಲಿ ನಾನು ಭಾಗ್ಯದಾಗ ಏನೈತೆ ತಂದ್ಲು ಗಪ್ ಕೊದ್ಲು. ರಾತ್ರಿ ಆಯಿತು, ದೇವತೆ ಇರ್ತಕ್ಕಂಥ ದೇವಪರ ತಾಯಿ ಬಂದ್ಲು, ಮಗಳ ಈಕೆ ನೀನು ಮೋಸ ಮಾಡ ಮಲ್ತಾಯಿ, ನಿನ್ನ ಮಗು ಆದೈತೆ ಅಂತ ಎತ್ತಿ ಹಾಕ್ತಾಳು. ಮರುದಿವ್ಸ ಬಂದ ಅವ್ರು ನೋಡ್ತಾ ಬೇಯಾಕತ್ತಾಳು, ಇಲ್ಲ ನಂಗೆ ಸ್ವರ್ಗದಿಂದ ದೇವತೆ ಬಂದಳು, ನನ್ನ ಮಗು ಹಿಂಗೈತಿ ಅಂತ. ಆ ಕಸ್ದ ಜಗಳಾಡಿ ಕಸ್ಕೊಂಡು ತನ್ನ ಮಗತಿ ತಂದು ತಗೋ ಅಂತ ಕೊಡ್ತಾಳು. ಅಟ್ರ ಪೌಣ್ಯರು ಬರ್ತಾರೋ, ಬಂದು ಕರ್ಕೊಂಡು ಹೋಗ್ತಾರೋ. ಪರಿಸ್ಥಿತಿ ನೋಡಿ ಅಲ್ಲಿ ವ್ಯವಸ್ಥಿತ ಬದಲಾವಣೆ ಮಾಡ್ಕೋತಾರೋ, ಇಂಥ ಹೊಟ್ಟೆ ಇಂಥ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ. ಯೋಗ ಹೆಂಗೆ ಇರ್ತೈತೆ ನೋಡ್ರಿ. ಈಕಿಗೆ ಎಷ್ಟು ಹೊಟ್ಟ್ಯಾಗ ತ್ರಾಸ ಆಕತ್ತಂದ್ರೆ, ಇನ್ನು ಈಕಿ ಇರು ತಕ್ಕ ನನ್ನ ಮಗಳ ಅವ್ರ ಮನ್ಯಾಗ ಸುಖಿ ಇರಂಗಿಲ್ಲ. ಈಕದ ಎಲ್ಲ ಕಾರಸ್ತಾನ. ಹೆಂಗಾರು ಮಾಡಿ ಈಕಿ ಮಗನ ಮುಗಿಸ್ಬೇಕಂತ ಈಕಿ ಪ್ಲ್ಯಾನ್ ಬತ್ತು ನೋಡ್ರಿ. ಬುದ್ಧಿ ಭಾಳ ಕೆಟ್ರಿ ಇದ, ಎಲ್ಲೆಲ್ಲಿ ಓದ್ ಹೊಸ್ತೈತಿ. ನಿಮಿತ್ತ ಮಾಡ್ಲು ಗಂಡು ಹೇಳು, ಭಾಳ ದಿವಸ ಆತು ನಿಮ್ಮ ಮಕ್ಕಳ ಕಡೆ ಹೋಗಿಲ್ರಿ, ಕರ್ಚಿಕಾಯಿ ಉಂಡಿ ಮಾಡಿಕೊಡ್ತಾನೆ ಓದಕ್ಕೆ ಒಟ್ಟು ಬರೀ ಅನ್ಲಿ. ಮಾಯಾಚಾರಿ ಜೀವ ಹೆಂಗೆ ಮಾಡ್ತೈತಿ ನೋಡ್ರಿ. ಇವು ಆಯ್ತು, ಏನೋ ನಾನು ಹೇಳಿ ಚಲೋ ಬುದ್ಧಿ ಬಂದೈತಿ, ಭಾಳ ದಿವ್ಸಕ್ಕೆ ಮಕ್ಕಳು ನೆಂಪು ಬಂದರು ಆಯಿತು ಅಂತಂದು. ಮತ್ತು ಹ್ಞೂ ಅಂತಂದಿಕ್ಕೆಲ್ಲ ಉಂಡಿ ಮಾಡಲಿ, ಮುಂದೊಂದು ಡಬ್ಬಿ ಹಾಕಿ ಕಟ್ಲು, ಹಿಂದೊಂದು ಹಾಕಿ ಹೆಗಲ ಮ್ಯಾಗ ಕೊಟ್ಲು. ಇದು ನಿನ್ನ ಮಗಳಿಗೆ ಸ್ಪೆಷಲ್ ಐತಿ, ಭಾಳ ಪ್ರೀತಿ ಐತ್ಲ ನಿನ್ನ ಮಗಳ ಮ್ಯಾಗ, ಅದಕ್ಕೆ ಇದು ಮಾಡೀನಿ, ಅಕ್ಕಿಗೆ ಕೊಡ, ನಿನ್ನ ಮೊಮ್ಮಕ್ಕೆ ಕೊಡ, ಮತ್ತು ಹಿಂದಿಂದ ಏನೈತ್ಲ ನನ್ನ ಮಗಳಿಗೆ ನನ್ನ ಮೊಮ್ಮಗಳಿಗೆ ಕೊಡು. ಹ್ಞೂ ಅಂತ ಹೇಳ್ದ. ನೋಡಿ ಬದಲಾಸಿ ಮತ್ತು ಗಂಡ ತಾಕೀತು ಮಾಡಲಿ, ಇರ್ಲಿಕ್ಕೆ ನಿನ್ನ ಮುಂದಿಂದ ಏನು ಹೇಳೋದು ಬೇಡ. ಇದು ಅನಿಸ್ತಿತ್ತು ಪಾಪ, ಎಷ್ಟೋ ಸಲ ಹಂಗೆ ಹಾಕವು ಡೆಬ್ಬಿದ್ದು ಇಂಜನ್ ಹಾಕತಿ, ಇಂಜನ್ ಇದೆ ಡೆಬ್ ಹಾಕಿ ಕರ್ಬೋದು ಆಟನ ವಿಚಿತ್ರ. ಹೋದಿವ ಹಲ್ಟ, ಅವಾಗೆಲ್ಲ ಕಾಲು ನಡಿಗೆಲೆ ಹೋಗಬೇಕಿತ್ತು. ಅರ್ಧ ಹಾಟ್ ಸಾಗಿದ್ದ, ಭಯಂಕರ ಬಿಸಿಲಿತ್ತು, ಬಾಯಾರಿಕೆ ಆಗಿತ್ತು. ನೀರು ಕುಡಿಬೇಕಂತ ಆ ಕಡೆ ನೋಡಿದ್ರೆ ಎಲ್ಲಿ ನೀರು ಸಿಗ್ತಾ ಇಲ್ಲ. ಒಂದು ದೊಡ್ಡ ಗಿಡ ಇತ್ತು, ಗಿಡಕ್ಕೆ ಅದನ್ನ ಹಾಕಿದ, ಮುಂದೆ ಹಿಂದಿಂದ ಹಾಕಿ ನೀರು ಹುಡುಕ್ಬೇಕು. ತಲೆ ತಿರುಗಿ ನೀರು ಕುಡಿಯೋಕೆ ಒಂದು ಬಾಮ್ ಇತ್ತು. ನೀರು ಕುಡಿದು ಬರೋದು ಒಳಗೆ ಸ್ವರ್ಗದಾಗೇನು ಇಂದ್ರ ತಾಯಿ ಜೇನಿತ್ಲ, ಯಾರೋ ದೇವಕಿ ದೇವಾಗಿತ್ತು. ಅದು ಬಂದ, ಹಿಂದಿಂದ ಮುಂದಿಂದ ಹಿಂದ, ತಾನೊಂದು ಬಗೆದರೆ ದೈವವೊಂದು ಬಗೆ ಅಂತಂತೆ. ಆಯ್ತು, ಹೆಂಗೆ ಎತ್ಕೊಂಡು ಹೊತ್ಕೊಂಡ ಪಾದ ಬರುತ್ತಾರೆ. ಮಗಳು ಅಪ್ಪ ಅಂತ ಹೊಡ್ಕೊತ ಬಂತು, ಮೊಮ್ಮಗನ ಕರ್ಕೊಂಡ. ಮಗ ತಗೋ ನಿಮ್ಮ ಮಗು ಭಾಳ ಪ್ರೀತಿ ಮಾಡ್ಯಾಳ ಅಂಥೇಳಿ ಡೆಬ್ಬಿ ಎತ್ತಿ ಕೊಟ್ಟ. ಅಕ್ಕಿ ಬಂದ್ಲ, ನಂಗೇನು ಕೊಟ್ಟ, ನಿಂಗೂ ಕೊಟ್ಟಾಳ ನಿಮ್ಮ ಮಗು, ತಗೋ. ಆಯ್ತು, ನಮ್ಮ ಮಗು ಕೊಟ್ಟಾಳ. ನೋಡ್ತು ಎಲ್ಲ ಬಿಸ್ತಾಳು. ಬಿಸ್ರಾಗ ಒಳಗೆ ಹೋಗಿ ತನ್ನ ಮಗಳನ್ನ ಕರ್ಕೊಂಬರಕ್ಕೆ ಅವ್ವ ಕೊಟ್ಟಾಳ. ಅವ್ವ ಅಂದ್ರೆ ಆಯಿ ಕೊಟ್ಟ, ನಿಮ್ಮ ಆಯಿ ಕೊಟ್ಟ ಬಾ ಉಂಡಿ ತನಕ್ಕೆ ಅಂತ ಆ ಮೊಮ್ಮಗಳನ್ನ ತರಕ್ಕೆ ಒಳಗೆ ಹೋತು ನೋಡು. ಅಂದ್ರೆ ತನ್ನ ಮಗಳನ್ನ ತರಕ್ಕೆ ಒಳಗೆ ಹೋತು. ಅಟ್ರಾಗ ಅವ್ರ ಮನೆಯಾಗಿನ ಬೆಕ್ಕ ಬತ್ ನೋಡು. ಆ ಕಡೆ ಹೋಗ್ತಾರ ಬಕ್ಕ, ನಂತರ ಅಂದ್ರೆ ಬೆಕ್ಕ ಬತ್ತು. ಉಂಡಿ ವಾಸ್ ನೋಡಿ ಹಾಕ್ತ ಬಾಯಿ ಒಂದು ತಿಂದು 2 ನಿಮಿಷ ಆಗಿದ್ದಲ್ಲ, ಹೊಳ್ಳೆ ಅಲ್ಲೇ ಬಿತ್ತು. ಬೆಕ್ಕ ಸತ್ತು. ವಾತಾವರಣ ಬಿಡಾಯಿಸ್ತು. ಯಾಕೆ ಹಿಂಗಾಯ್ತು. ಅಟ್ರಾಗ ಮಗ ಇರ್ತಾಳು. ಭಾಗ್ಯ ನೋಡಿದ್ ಏನಾಯ್ತಿದ ಗಪ್ರ ನಿಲ್ರಿ, ಮನ್ಯಾನ ಹಿರಿಯಾರಂತಾರೋ ಅತ್ತೆ ಮನೇಲಿ ಏನಾಯ್ತು. ಮನ್ಯಾಗ ಮತ್ತೊಂದು ಪಕ್ಷಿ ಹಾಕಿರು, ಪಕ್ಷಿ ತಿತ್ತು ಸತ್ತು. ವೈದ್ಯರು ಕರ್ಸಿ ಪರೀಕ್ಷೆ ಮಾಡ್ರು, ಇದು ವಿಷಪೂರಿತ ಉಂಡೆದ. ಯಾರಿಗೆ ಪಾಲಿಗೆ ಬಂದಿತ್ತದು? ಭಾಗ್ಯನ ಪಾಲಿಗೆ ಅಲ್ಲ, ಯಾರನ್ನ ಕೊಲು ಉದ್ದೇಶಲಿಕ್ಕೆ ಕಳಿಸಿಲ್ಲ ಅವ್ವ, ಅಕ್ಕಿ ಮಗಳಿಗೆ ಬಂದಿತ್ತದು. ಕರ್ಮ ಭಾಳ ವಿಚಿತ್ರ. ಈಕಿಗೆ ತೆಲಿಗೆ ಹಚ್ಚಿ ನೋಡು, ನಮ್ಮವು ಹಿಂಗ್ಯಾಕೆ ಮಾಡ್ಲು, ನಮ್ಮವ್ನ ಎಷ್ಟು ನಂಬಿನ್ಲೇನ, ಇಷ್ಟು ಕೆಟ್ಟ ಇಟ್ಟು ಮನುಷ್ಯಗೆ ಹತ್ತು. ಒಟ್ಟ ಮುಂದೆ ಬಂದ್ಲು, ಅಕ್ಕ ನನಗೆ ಕ್ಷಮ ಮಾಡಿ, ಭಾಗ್ಯ ಅಕ್ಕ
ನಾನು ಕ್ಷಮಾ ಮಾಡು. ತಾಯಿ ದೇವರತ್ತಿದ್ದೀನಿ, ತಾಯಿನ ನನ್ನ ಶತ್ರು, ಅಕ್ಕ ನಾನು ಕ್ಷಮಾ ಮಾಡು. ಉಳ್ಳ್ಯಾಡು ಅಳ್ಳಾಕೈತ್ಲಿಕ್ಕೆ ಯಾಕೆ ಹಿಂಗಾತು ನಮ್ಮವ್ವ, ನಾನು ಕೊಲ್ಲಬೇಕಂತ ಹಿಂಗೆ ಮಾಡ್ಯಾಳು ನಾನು ತಗೊಂಡು ಉಳ್ಳಾಡಕೈತ್ಲು. ಅವಾಗ ಭಾಗ್ಯ ಅಂತಾಳು, ಇಲ್ಲಿ ಬಿಡು, ತಾಯಿ ವಿಷ ಹಾಕೋದಿಲ್ಲ, ತಾಯಿ ವಿಷ ಸಹಿತ ಅಮೃತ ಮಾಡುವಂಥ ಶಕ್ತಿ ಐತಿ, ತಾಯಿಗೆ ಏನು ಅನ್ನಕ್ಕೆ ಹೋಗ್ಬೇಡ ಅಂತ ಮತ್ತೆ ತಿಳಿಸಿ ಅಂತೆ ಎದಿಗೆ ಬಡ್ಕೊಂಡು ತೆಕ್ಕಿ ಹಾದು ಅಳಕೈತ್ಲು. ನಮ್ಮವ್ವ ಅಲ್ಲಿದ್ದಾಗೂ ನೀನು ತ್ರಾಸು ಕೊಟ್ಲು, ನಾ ಸಣ್ಣಾಗಿದ್ದಾಗೂ ತ್ರಾಸು ಕೊಟ್ಲು, ಇಷ್ಟೆಲ್ಲ ಮಾಡ್ರೂ ಮತ್ತು ತಾಯಿಗೆ ನೀವು ದೇವಂತೆ ಅಂತಿಲ್ಲ, ಎಂಥ ದೊಡ್ಡ ಮನಸ್ಸಮ್ಮನಿಂದ ಅಂತ ಬೋರಾಡಿ ಅಳಕತ್ತಾಳು. ಮನ್ಯಾಗಿನವ್ರೆಲ್ಲರೂ ತಿರಸ್ಕಾರ ಬೇಯಾಕತ್ತಾರು. ಅವಾಗಂತಾಳು, ತಪ್ಪಾತು, ಇನ್ನು ನಾ ತವ್ರ ಮನೆ ಮುಖ ನೋಡೋದಿಲ್ಲ, ಇವತ್ತಿಗೆ ನಾನು ತವ್ರ ಮನೆ ತ್ಯಾಗ. ಅಕ್ಕ ನೀ ಹೆಂಗೆ ಹೆಂಗಿರ್ತನೋ ನಾನು ಬಸ್ತಿಗೆ ಬರ್ತನೋ, ಇನ್ನತ್ತಕ್ಕ ಮಾಡಿದ ಪಾಪ ಸಾಕು, ಇಲ್ಲ ಧರ್ಮನೇ ಜೀವನ ತೆಗಿತಂತ ವಿಲಿ ಪಶ್ಚಾತ್ತಾಪ ಮಾಡ್ಕೊಂಡು ಹೇಳಕೈತ್ಲು. ಅವಾಗ ಭಾಗ್ಯ ಎದಿಗೆ ತಪ್ಕೊಂಡಂತಳು, ತಂಗಿ ಇದರ ನಿಂದೇನು ದೋಷ ಇಲ್ಲ, ಕರ್ಮುದ ಇರ್ತೈತಿ ಬಿಡು ಅಂತ ಧೈರ್ಯ ಕೊಟ್ಲು. ಇಷ್ಟೆಲ್ಲ ಆದದ್ದು ಪ್ರಸಂಗ ನೋಡ್ತಕ್ಕಂಥ ಮನ್ಯಾನವರ ಓಣ್ಯಾನವರೆಲ್ಲ ಕೂಡಿ ಚರ್ಚೆ ಮಾಡ್ತಾರೋ. ಊರಾಗ ಹುಟ್ಟಿ ಊರಾಗ ಬೆಳೆದು ಎಲ್ಲ ಮಾಡಿದೆವು, ಈ ಊರ್ದಾಗ ಈ ಮನೆತಂದು ಎಂದೂ ಚರ್ಚೆ ಹಾಕಿದ್ದಿಲ್ಲ. ಇವತ್ತು 7 ಪರಿವಾರ ಅಂದರೆ 7 ಮಕ್ಕಳು ಇರ್ತಕ್ಕಂಥ ಸಪ್ತ ಸಂತಾನ ಇರ್ತಕ್ಕಂಥ ಮನೆ ಮೇಲೆ 7 ಧ್ವಜ ಹಾರ್ತಾವಂದ್ರೆ ಈ ಭಾಗ್ಯನಿಂದ ನಮ್ಮ ಊರಾಗಿಂಥ ಧಾರ್ಮಿಕ ವಾತಾವರಣ ಏನು ಮಾಡ್ತು ನಾವೆಲ್ಲ ಕಲಿಬೇಕಂತ ಊರು ತುಂಬೆಲ್ಲ ನಗರ ತುಂಬ ಚರ್ಚೆ ಆಗಿ ರಾಜನ ಕಿವಿ ತಕ್ಕ ಸುದ್ದಿ ಮುಡಿತು. ರಾಜ ಮಂತ್ರಿ ಆಗಿಂದ ಆದೇಶ ಮಾಡಿ ಈ ಶೇಡ್ಜಿ ಪರಿವಾರನ್ನ ಕರ್ಕೊಂಡ್ರು. ಏನಪ್ಪ ಹಿಂಗೆ ನಿಮ್ಮ ಸೊಸಿ ಬದಲು ಚರ್ಚೆ ನಡೆದೈತಿ ಅಂತ. ಸೊಸಿ ಬಂದ್ಲು, ಎಲ್ರಿ ಇದೆಲ್ಲ ನನ್ನ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರ ಫಲ, ಅವ್ರ ಫಲದಿಂದ ಇವತ್ತು ನಾ ಧರ್ಮ ಮಾಡಕತ್ತೀನಿ, ಧರ್ಮದಿಂದ ಇದೆಲ್ಲ ಸಾಧ್ಯತೆ, ಇವತ್ತು ನಾ ಏನೆಲ್ಲ ಪಡ್ಕೊಂಡೀನಿ ಅದೆಲ್ಲ ನೋಡ್ರಿ ಎಷ್ಟು ಕಷ್ಟ ಆಗೈತಕ್ಕಿ ಜೀವನದಾಗ. ಒಂದರ ಕಷ್ಟ ಹೇಳ್ಬೇಕಾಕಿ ರಾಜನ ಮುಂದೆ ಶಬ್ದನ ತೆಗಿಲಿಲ್ಲ. ನೀವೇನು ಮಾಡ್ತೀರಿ, ಏನು ಹೇಳಿದ್ರಿ ಆಚಾರ್ಸಿ, ನನ್ನಂಗೆ ಯಾರಿಗೆ ಬರಬಾರ್ದು ಬಿಡ್ರಿ, ಯಾರಿಗೂ ಬಂದಿದ್ದು ಜಗದಾಗ ಏನು ಹೇಳುದ್ರಿ, ನಂತೆಗೆ ಭಾಳ ಕೇಸ್ ಬರ್ತಾವೆ ಇಂಥವು. ವಸ್ತುಸ್ಥಿತಿ ನೋಡ್ತೀನ, ವಿಚಾರ ಮಾಡಿರಿ. ಭಗವಂತತೆಗೆ ಬಂದ, ಗುರುಗೋತೆಗೆ ಬಂದ, ನಿಮ್ಮ ಸಂಸಾರ ವಿಷಯ ಚರ್ಚೆ ಮಾಡಲಾರ್ದ, ಹೇ ಗುರುದೇವ್ ನಿಮ್ಮ ಪಾದ ಮೂಲದ ಬಂದನಿ, ನಂಗೊಂದು ಮಂತ್ರ ಕೊಡ್ರಿ, ನನ್ನ ಪರಿವಾರ ಸಮಾಜಕ್ಕೆ ಆಗಿರಬೇಕು, ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಕೇಳಿರ್ಬೇಕಾರೆ ಗುರು ಕೊಟ್ಟಂತ ಒಂದು ಮಂತ್ರ, ಶಾಸ್ತ್ರ ಹೇಳೋರು, ಒಂದು ಗುರು ಬಾಯಿಂದ ಬಂದಂಥ ಶಬ್ದ ನರಕವನ್ನ ಸ್ವರ್ಗ ಮಾಡ್ತದೆ, ಪಾಪಿಯನ್ನ ಪುಣ್ಯಾತ್ಮನನ್ನಾಗಿ ಮಾಡ್ತದೆ. ಗುರು ಕೊಟ್ಟಂತ ಒಂದು ಮಂತ್ರ ಸಂಸ್ಕಾರ ಮರಣೋನ್ಮುಖ ಸ್ಥಿತಿಲಿರ್ತಕ್ಕಂಥ ತಿರ್ಯಂಚ ಜೀವ ದೇವ ಪರ್ಯಾಯವಾಗಿ ದೇವಾಗಿ ಜನ್ಮ ತಗೋತದ. ಇದು ಮಂತ್ರದ ಪ್ರಭಾವ, ಗುರು ಮಂತ್ರ. ಗುರುರ್ವಾಕ್ಯಂ ಮಂತ್ರ ಮೂಲಂ, ಮಂತ್ರದ ಮೂಲ ಗುರುವಿಂದ ಬಂದಂಥ ವಾಕ್ಯ ಮಂತ್ರ ರೂಪ ಆಗ್ತದ. ಈ ಜಗದ ಕಲ್ಯಾಣ ಆಗ್ತದ, ಅಂಥ ಶಕ್ತಿ ಅದ್ರ ಒಳಗದ. ರಾಜ ಅಂತಾನು ಧನ್ಯ ಧನ್ಯ, ನಿನ್ನಂಥ ಸೊಸಿನ ಪಡ್ಕೋಬೇಕಾರ ನಮ್ಮ ರಾಜ್ಯ ಪುಣ್ಯ ಮಾಡಿತ್ತು ಅಂದಾಗ ನಿಂತ ಧರ್ಮಾತ್ಮ ಗೀತಿ ನಮ್ಮಲ್ಲಿ ಬಂದ್ಲು, ನಿಂಗೆ ಇಚ್ಛೆ ಹೇಳು. ಅವಾಗಂತ ನಾ ಬಂದ ಸುಮಾರು 12-14 ವರ್ಷ ಆತ್ರಿ. ಇನ್ನತ್ತಕ ನಮ್ಮ ಊರಾಗ ನಾ ಎಂದೂ ಮಹೋತ್ಸವ ನೋಡಿಲ್ಲ. ಅದಕ್ಕೆ ಮಹಾಪ್ರಭುಗಳೇ ನಿಮ್ಮ ಕೃಪಾಶೀರ್ವಾದದಿಂದ, ನಿಮ್ಮ ಕೃಪೆಯಿಂದ ನಮ್ಮ ಊರಾಗ ಒಂದು ಭವ್ಯ ಜೈನ ದಿಗಂಬರ ಮಂದಿರ ನಿರ್ಮಾಣ ಆಗಿ ಪಂಚಕಲ್ಯಾಣ ಪ್ರತಿಷ್ಠಾ ಆಗಲ್ರಿ. ಅದು ಕಣ್ತುಂಬ ನೋಡುವಂಥ ಭಾಗ್ಯ ಇಡೀ ಪ್ರಜೆಗಳಿಗೆಲ್ಲ ಸಿಗಲಿ ಅಂತ ಆ ಭಾಗ್ಯ ಮಹಾರಾಜರ ಹತ್ತಿರ ನಿವೇದನೆ ಮಾಡಿಕೊಂಡಾಗ ಮಹಾರಾಜರ ನಿರ್ಣಯ ತಗೊಂಡು ಅತ್ಯಂತ ಸಾತ್ಸೈ ಸುಂದರ ಕಲ್ಲಿಂದ ಭವ್ಯ ಜನಮಂದಿರ ನಿರ್ಮಾಣ ಮಾಡಿ ಅವತ್ತಿನ ಸಮಯಕ್ಕೆ 7 ದಿವಸ ಪಂಚಕಲ್ಯಾಣ ಮಾಡ್ರ. ಆ ಪಂಚಕಲ್ಯಾಣದ ಎಲ್ಲ ಮಾತಾಜಿಗೋದ ಮಹಾರಾಜರದ ಸಂಘದ ಸೇವಾ ಎಲ್ಲ ಭಾಗ್ಯಾನ್ ಅಂಡ್ರದೊಳಗೆ ಪುಣ್ಯಬೇಕು. ನಾ ಸಣ್ಣ ಇದ್ದ ನೋಡ್ತಿದ್ನಿ, ಹಳಿಂಗ್ರಿ ಆಗಿರಲಿ, ತಮ್ದಡ್ ಆಗಿರಲಿ, ಮೈಸೂರು ಆಗಿರಲಿ, ಒಂದು ಕೆಲವು ಮಂದಿ ಶ್ರಾವಿಕಗಳು ಇರ್ತಿದ್ರು, ಮುಂದೆ ಓಡಾಡ್ತಿದ್ರು, ಎಷ್ಟು ಕೆಲಸ ಮಾಡ್ತಿದ್ರು ಅಂದ್ರೆ ಇಡೀ ಸಂಘೆಲ್ಲ ಸೇವಾನ ಸೇವಾ. ಈಗ ಮಾಡ್ತೀವ್ರು ಸಿಗ್ತೈತೆ. ನೀವು ಹೇಳಿ ಧರ್ಮಶನ್ ಮತಿ ಮಾತಾಜಿ ಮನ್ ಸಮಾಧಿ ಮಾಡ್ಕೊಂಡ್ರಿ, ಈಗ ಹೋಗಿ ಅವ್ರು ಸೇವಾ ಮಾಡೋರು ನೋಡ್ನು ಸಿಗ್ತೈತೆ. ಕಳ್ಕೊಂಡು ಹುಡುಕ್ಯಾಡ್ಬೇಡ್ರಿ. ಅವ್ರು ಹೋದ್ರೆ ಏನಾತ್
ಇನ್ನ ಇಬ್ಬರದಾರಲ್ಲ, ಇವ್ರು ಶೋ ಮಾಡೋನು, ಸಫೀಕರಣ ಮಾಡೋನು, ಧರ್ಮ ದಾನದಾಗ ಇಡೋನು ನಮ್ಮ ಕರ್ತವ್ಯ ಐತಿ. ಅವ್ರು ಸಾಲಿ ಕಲ್ತಿಲ್ಲ, ನಾ ಕಲ್ತನಿಲ್ಲ. ನಂಗೆ ಮೇರಿ ಭವನ ಬರ್ತೈತ್ಲ, ನಂಗೆ ಬಾರ ಭವನ ಬರ್ತೈತ್ಲ, ನಂಗೆ ತತ್ವಸೂತ್ರ ಬರ್ತೈತ್ಲ, ನಂಗೆ ಭಕ್ತಾಂಬರ ಬರ್ತೈತ್ಲ. ಅವ್ರಿಗೆ ಓದಕ್ಕೆ ಬರ್ಲಿಕ್ಕೆ ಏನಾತ, ನಾ ಅವ್ರ ಮುಂದೆ ಕೂತ ಸೂತ್ರ ಅಂತಕ್ಕಂಥ ಭಾವನ ಬಂದ್ರ ಎಷ್ಟೋ ಜೀವದ ಕಲ್ಯಾಣ ಆಕತ್ರಿ ಅಂತ ಪರಿಣಾಮ ಜಾಗೃತ ಆಕತಿ. ರಾಜನ ಆಜ್ಞಾದಿಂದ ಪಂಚ ಕಲ್ಯಾಣ ಆಯಿತು. ಲಾಸ್ಟಕ್ಕೆ ಸಂಘ ಪೂಜಾ ಮಾಡೋ ಪದ್ಧತಿ ಅನಾದಿ ಕಾಲದಿಂದ ನಮ್ಮ ಧರ್ಮದಾಗ ಐತಿ. ಕರೆ ಹಳ್ಳಿಗಳವ್ರು ಮರ್ತು ಬಿಟ್ಟಾರ. ಪ್ರಭಾತಾಯಿಗಂತೂ ಮೊದಲು ಮರ್ತು ಬಿಟ್ಟಾಳ ಆಕೆ. ಚಾತುರ್ಮಾಸ ಸಂಘ ಪೂಜಾ ಮಾಡಿ ಮಾತಾಡಿ ವಸ್ತ್ರದಾನ ಮಾಡಿದನ್ ತಮ್ದಡ್ಡವ್ರು ಕೊಟ್ಟಾರಲ್ಲ ಪಾಪ, 2-3 ಕೊಟ್ಟಾರ ಪಾಪ ಅವ್ರ. ಕರ್ತವ್ಯೋ ಪರಮೋ ಧರ್ಮ. ಇವೋ ಚಾತುರ್ಮಾಸಾಗ ಬಾಬಾಗಳ ಸುಬಲ್ ಸಾಗರ್ ಅಂತ ಸುಬಲ್ ಸಾಗರ್ರು, ಇದು ವ್ಯವಹಾರ ಐತೆ, ನಿಮ್ಮ ಕರ್ತವ್ಯ ಐತೆ. ನಾ ಪೂಜಾ ಮಾಡ್ಕೊಳಕ್ಕೆ ಸಾಧ್ಯವಾಗಿಲ್ಲ ನಿಮ್ಮ ಕಡೆ ಪೂಜಾ ಮಾಡಿಸ್ಕೊಳಕ. ಕರೆ ನಿಮ್ಮ ಕರ್ತವ್ಯದಿಂದ ವಿಮುಖ ಆಗಬೇಡ್ರಿ, ಕರ್ತವ್ಯ ಪಾಲನೆ ಮಾಡ್ರಿ. ಸಂಘ ಪೂಜಾ ಪಂಚಕಲ್ಯಾಣದಾಗ ಇರ್ತೈತಿ, ಚಾತುರ್ಮಾಸ ನಂತರ ಮಾಡಬೇಕು. ಇದು ಶ್ರಾವಕರ ಧರ್ಮ ಐತಿ. ಸಂಘ ಪೂಜಾ ಮಾಡ್ರ ಸಾಕ್ಷಾತ್ ತೀರ್ಥಂಕರ ಜೀವಂತ ಪೂಜಾ ಮಾಡಿ ಫಲ ಸಿಗ್ತೈತೆ ಅಂತ ಗ್ರಂಥ ಹೇಳ್ತಾವ. ಸಾಕ್ಷಾತ್ ಜೀವಂತ ತೀರ್ಥಂಕರ ಪೂಜಾ ಮಾಡು ಯೋಗ್ಯತೆ ನಿಮಗೆ ಈ ಕಾಲದಾಗ ಎಲ್ಲೋ ಇಲ್ಲ. ಯಾಕ ತೀರ್ಥಂಕರೆಲ್ಲ ಮುಖ್ಯಕ್ಕೆ ಹೋಗ್ಯಾರ. ಅವ್ರ ರೂಪದಾಗನ ಭೂಮಿ ತಲೆ ಮೇಲೆ ಚತುರ್ವಿಧ ಸಂಘತೆ, ಆ ಚತುರ್ವಿಧ ಸಂಘದ ಸೇವಾ ಪೂಜಾ ಮಾಡುವಂಥ ಅದಕ್ಕೆ ಭಾಗ್ಯ ನಿವೇದನೆ ಮಾಡ್ತಾವ್ರ ಮಹಾರಾಜರಿಗೆ. ಮಹಾರಾಜ ದೊಡ್ಡ ಪ್ರಮಾಣದಾಗ ಮಣ್ಣು ಮಾಡಿರಿ ನೋಡ್ರಿ. ಎಲ್ಲಿ ಸುಧಾಸಾಗರ್ದು ಆಚಾರ್ಯ ಸಂಘದಾಗ ಸುಧಾಸಾಗರ್ದ ಸಂಘ ಪೂಜಾ ಮಾಡ್ರ ವರ್ಲ್ಡ್ ರೆಕಾರ್ಡ್ ಆಯ್ತು. ವರ್ಲ್ಡ್ ರೆಕಾರ್ಡ್ ಗೊತ್ತದ ನಿಮಗ? ವರ್ಲ್ಡ್ ರೆಕಾರ್ಡ್ ಆಯ್ತು. ಅಷ್ಟು ದೊಡ್ಡ ಪ್ರಮಾಣ ರ್ಯಾಲಿ, ದೊಡ್ಡ ಗಂಟಾ ಮಾಡಿಸಿ ಆ ಗಂಟಾ ಭಾಷಾರು ಕ್ರೇನ್ಲೆ ಗಂಟಾ ರ್ಯಾಲಿ ತಗೊಂಡ್ರ ಕ್ರೇನ್ಲೆ. ಇದನ್ನ 10 ವರ್ಷದಿಂದ ಬದ್ರಿ ಇರಾಗ ಏನಿಲ್ಲ. ಇವತ್ತು ನಮ್ಮ ಎದಿಗೆ ಬರುವಂಥ ದೊಡ್ಡ ಗಂಟೆ ತಯಾರಾಗೈತಿ. ಎಲ್ಲೈತಿ ನಾವು ನಿಮಗೆ ಗೊತ್ತಿಲ್ಲ, ವಿಚಾರ ಮಾಡ್ರಿ. ಇವತ್ತಾಗೈತಿ. ಇಷ್ಟು ದೊಡ್ಡ ಸಂಘ ಪೂಜೆ ಮಾಡ್ರು, ಇಷ್ಟು ದೊಡ್ಡ ಚರ್ಚೆ, ಕರೋಡೋ ರೊಕ್ಕ, ಕರೆದೇನು ರೊಕ್ಕದ ಲಿಮಿಟೇ ಇಲ್ಲ ಅಲ್ಲಿ. ಅಷ್ಟು ದಾನದ ಸೇವಾ ಮಾಡಿ ವರ್ಲ್ಡ್ ರೆಕಾರ್ಡ್ ಆಗುವಂಥ ದೊಡ್ಡ ಕಾರ್ಯಕ್ರಮ ಮೊನ್ನೆ ಆಗಿ ಹೋಯ್ತು ಅಶೋಕನಗರ ಒಳಗ. ಅನುಮೋದನಾರೆ ಮಾಡ್ರಲ್ಲ, ಚಪ್ಪಾಳಿ ಬಾರ್ಸಕ್ಕಂತ ಟ್ಯಾಕ್ಸ್ ಐತೇನು ನಿಮ್ಗೆ ಅಲ್ಲಿ ಹೋಗಿ ಮಾಡೋಕ್ಕಾಗಲಿಲ್ಲ. ಅದು ಮಾಡಿದ ಕಾರ್ಯಕ್ಕೆ ಅನುಮೋದನ ಮಾಡುವಂಥ ಯೋಗ್ಯತೆ ಬೇಕಲ್ಲ. ಭಾಳ ಪುಣ್ಯ. ನಾರೇಲಿ ಒಳಗೆ ಆಗೋದೈತಿ 2026 ಪಂಚ ಕಲ್ಯಾಣ. ಹೆಂಗೆ ಕುಂಡಲ್ಪುರ್ ಬಡೇ ಬಾಬಾನ ಪೂಜೆ ಆಗಿತ್ತು ಹಂಗೆ ದೊಡ್ಡ ಪ್ರಮಾಣದಾಗ ಅಶೋಕ್ ಪಾಟ್ನಿ 15 ವರ್ಷ ಅದನ್ನ ಕಟ್ಟಿ. RK ಜೈನ್, ಅಶೋಕ್ ಪಾಟ್ನಿ, RK ಮಾರ್ಬಲ್ 15 ವರ್ಷ ಆಚಾರ್ಯ ಹಾದಿ ಕಾದು ಆಚಾರ್ಯ ಸಮಾಧಿ ಆಗಿ ಹೋಯ್ತು. ಆಚಾರ್ಯ ಬರಲಿಲ್ಲ. ಈಗ ಸುಧಾಸಾಗರ್ ಸಾನ್ನಿಧ್ಯದೊಳಗೆ ಐತಿಹಾಸಿಕ ನಾರೇಲಿ ಪಂಚಕಲ್ಯಾಣ ಶುದ್ಧ ಕ್ಷೇತ್ರದೊಳಗೆ ಭವ್ಯ ಪಂಚಕಲ್ಯಾಣ ಅನುಷ್ಠಾನ ಆಗುವುದದ. ಐತಿಹಾಸಿಕ ಅಂತ ಕಾರ್ಯಕ್ರಮ ನಿಯೋಜನೆ ನಡೆದದ. ಬೇಕು ಪ್ರಭಾವನಾಂಗ. ಅದಕ್ಕೆ ಅವ್ರದಂತೂ ಕರೋಡುಪತಿ ಅದಾರು, ಕೋಟಿಗಟ್ಟಲೆ ಸವರ್ತಾರು, 100 ಕೋಟಿ ದಾನ ಮಾಡ್ತಾರೋ ಅದು ಬೇರೆ. ನಿಮ್ಮ ತೆಗೆ ಶಕ್ತ್ಯಾನುಸಾರ ಇದೇ ಏನಿಲ್ಲ. 100 ಎಕರೆ ಹೊಲ ಇದ್ದವನ್ಕಿಂತ 1 ಎಕರೆ ಹೊಲ ಇದ್ದವ ಸ್ವರ್ಗದಾಗಿನ ಭೂಮಿ ಮ್ಯಾಗಿನ ಸ್ವರ್ಗದಂಗೆ ಬದುಕ್ತಿದ್ದ. ಯಾರೋ ರಾಮದಾಸ್ ಶ್ರಾವಕೋತ್ತಮ್ ವ್ರತಿ ಹೆಂಡತಿ ತಿರ್ಕೊಳ್ಳಂತೆ ಆಜೀವನ ಬ್ರಹ್ಮಚರ್ಯ ವ್ರತ ತಗೊಂಡ ಪ್ರತಿಮಾಧಾರಿ ಆದ. ಪ್ರತಿಮಾಧಾರಿ ಮಗಳಿಕೆ ಯಾರ? ಭಾಗ್ಯ. ಇಡೀ ಮನೆಗೆ ಭಾಗ್ಯ ತಂದು ಕೊಟ್ಲು, ಇಡೀ ರಾಜ್ಯಕ್ಕೆ ಭಾಗ್ಯ ತಂದ್ಲು. ರಾಜನಂತರ ರಾಜ ಅಕ್ಕಿ ಸಲಹೆ ತಗೊಂಡ. ಅಕ್ಕಿ ಮೇನ್ ಉತ್ಸುವರಿ ಒಳಗೆ ಯಾರು ಉತ್ಸುವರಿ? ಭಾಗ್ಯಶ್ರೀ ಉತ್ಸುವರಿ. ಇವತ್ತು ಅಶೋಕ್ ಪಾಟ್ನಿ ಅವ್ರ ಧರ್ಮ ಪತ್ನಿ ಎಲ್ಲ ಫ್ರೀಡಮ್ ಪೂರ್ಣ ಫ್ರೀ ಬಿಟ್ಟಾನ. ಯಾರ ಶುದ್ಧ ಜಲ ತ್ಯಾಗ ಮಾಡ್ತಕ್ಕಂಥ ಆಚಾರ್ಯ ಸಂಘ ಬಂದರು ಸಹಿತ ಆಕೆ ಸ್ವತಃ ಯಾರ ಬಾಬಿ ಅಂತಾರಲ್ಲ, ಸ್ವತಃ ಕೈಲಿ ಒಲಿ ಮ್ಯಾಗ ಅಡಿಗೆ ಮಾಡಿ ಉದುಗೋಳಿಲೆ ಅವ್ರ ಮನ್ಯಾಗ 100-1000 ಮಂದಿ ಅಲ್ಲ ಲಕ್ಷಗಟ್ಟಲೆ ಜನ ದಗ್ದ ಮಾಡ್ತಾರೆ. ಇವತ್ತು ಕೆಲಸ ಮಾಡ್ತಾರೆ. ಅಷ್ಟು ದೊಡ್ಡ ಶ್ರೀಮಂತರವರು. ಕರೆ ಸಾಧುಗಳು ಬಂದ್ರೆ ಸುಶೀಲಾ ಪಾಟ್ನಿ ಸ್ವತಃ ಚೌಕಾಚಿ ಒಲ್ಯಾಗ ಕಟ್ಟಿಗೆ ಹಾಕಿ ಉರುಳು ಹಾಕಿ ಉರಿ ಮಾಡಿ ಕೈಲೇ ರೊಟ್ಟಿ ಬಡಿ ತೆವಾಗಿ ಬೇಯಿಸಿ ಮಣಿಗಳಿಗೆ ಮಾತಾಜಿಗಳಿಗೆ ಆಹಾರ ಕೊಡುವಂಥದ್ದು ಭಾಗ್ಯ ತಗೋತಾಳು. ಸ್ವತಃ ಧನ್ಯ ಅಂತ ತಿಳ್ಕೋತಾಳು ಮಾಡಕ್ಕ. ಇದು ಧರ್ಮಾತ್ಮ ಜೀವಕ್ಕೆ ಸಿಗ್ತದೆ. ರಾಜ ಉತ್ಸುವರಿ ಕೊಟ್ಟಿದ್ದ ಯಾರ ಕೈಯಾಗ? ಭಾಗ್ಯಶ್ರೀ. ಇಡೀ ಊರಿ ಅನ್ಸ್ಕೊಂಡ್ಲು. ರಾಜ್ಯ ತುಂಬ ಎಲ್ಲ ಚರ್ಚಾ. ಇಂಥ ಮಗಳಿಗೆ ಜನ್ಮ ಕೊಟ್ಟಂತ ಅಪ್ಪ
ದೇವದಾಸನ ಕರೆಸಿದ ರಾಜ. ಆ ಪೂಜಾದಾಗ ದೊಡ್ಡ ಪ್ರಮಾಣದಾಗ ಗುರು ಪೂಜಾ ಸಂಘ ಪೂಜಾ ಏನು ಮಾಡೋದಿತ್ತು, ಆಚಾರ್ಯ ಪರಮೇಶ್ವರಿ ಸಂಘ ಸಹಿತ ಪಂಚಕಲ್ಯಾಣ ಮಹಾಮಹೋತ್ಸವ ನೆರವೇರಕತ್ತದ. ಆ ಸಮಯದಾಗ ಆ ಭಾಗ್ಯಾನ ಅಪ್ಪನ ಕೈಲಿ ರಾಜ ಗುರುಗಳು ಪಾಲ್ ಪೂಜಾ ಮಾಡುವಂತ ಕಾರ್ಯ ಮಾಡಿಸಿದ. ಯಾಕ ಇವತ್ತು ನಮ್ಮ ಊರಾಗ ಮಂದಿರ ನಿರ್ಮಾಣ ಆಗ್ಬೇಕಾದ್ರೆ, ಎಂಥ ಐತಿಹಾಸಿಕ ಪಂಚಕಲ್ಯಾಣ ಆಗ್ಬೇಕಾದ್ರೆ, ಹಿಂಗೆ ಚತುರ್ವೇದ ಸಂಘದ ಸೇವಾ ಮಾಡೋ ಭಾಗ್ಯ ಸಿಗ್ಬೇಕಾದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಊರಿನ ಸೊಸಿ ಭಾಗ್ಯ. ಒಬ್ಬ ಭಾಗ್ಯ ಇಡೀ ರಾಜ್ಯಕ್ಕೆ ಪ್ರೇರಣೆ ಆಗ್ತಾಳಂದ್ರೆ ಎದರಿಂದ ಆದಲ್ರಿ? ಎಷ್ಟು ಹೊಲ ಇತ್ತು ಅವ್ರದ? ಎಂಥ ಸಾವುಕಾರ ಇದ್ರು ಅವ್ರ ಅಪ್ಪ. ಧನದಿಂದ ಶ್ರೀಮಂತರು ಬೇಡನವ, ಆಚರಣೆಯಿಂದ, ವ್ರತದಿಂದ, ನಿಯಮದಿಂದ, ಸಂಸ್ಕಾರದಿಂದ ನಾವು ವ್ರತಿಯಾಗಿದ್ರೆ ನಿಮ್ಮ ಮಕ್ಕಳ ಇಡೀ ವಿಶ್ವಕ್ಕೆ ಆದರ್ಶ ಆಗ್ತಾರೆ. ಅಂಥ ವ್ಯಕ್ತಿತ್ವ ಸಂಸ್ಕಾರದಿಂದ ಸಿಗಾಕ ಸಾಧ್ಯ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಮ್ಮ ದೇಶದ ಸಂಸ್ಕೃತಿದು ಮಹತ್ವದ 27 ದಿವಸ ಹೆಂಗೆ ಪಂಚಕಲ್ಯಾಣ ಆಗತ್ತೆ ಅವಾಗ ನೋಡಕ್ರೆ. ಏನೋ ಚರ್ಚೆ ನಡೆದೈತೆ ಎಲ್ಲ ಕಡೆ. 9 ದಿವಸ 7 ದಿವಸ 5 ದಿವಸ ಕೇಳಿದ್ವು. ಇದು 27 ಎಂಥದ್ದೇನಿದೆ, ಹೆಂಗೆ ಮಾಡ್ತಾರೋ ಏನ ಅನ್ನ ಯಾರಿಗೆ ಹತ್ತವಾತ ಜನಪ್ಪ ತೆಲಿಗೆ. ಅವಾಗ ಹತ್ತೈತೆ ನಂಗೆ ಗೊತ್ತೈತೆ. ಅದು ಅಡ್ವಾನ್ಸ್ ಎಲ್ಲ ಪತ್ರಿಕೆ ಬರ್ತಾವೆ, ಅವಾಗ ಹತ್ತೈತೆ ನಿಮಗೆ. ಪೂರ್ತಿ ತಯಾರಿ ನೀವೆಲ್ಲ ಅದಕ್ಕೆ ಸೂಚನೆ ಕೊಡ್ತೀನಿ ಮಾಡಕ್ರಿ. ಬರೀ ಹಳಿಂಗಿಲ್ ಅವ್ರು ಅಷ್ಟೇ ಅಲ್ಲ, ತಮ್ದಡ್ಡ ಅವ್ರು ಅಷ್ಟೇ ಅಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, UP, MP, ದಿಲ್ಲಿ ತಕ ಎಲ್ಲರೂ ಕೂಡ ಬಳ್ಳಿ ಇತಿಹಾಸ ನಿರ್ಮಾಣ ಆಗುವಂಥದ್ದ ಐತಿಹಾಸಿಕ 27 ದಿವಸದ. ಅದರಾಗ ಒಂದು ಕ್ಲೂ ಕೊಟ್ಬಿಡ್ತೀನಲ್ಲ ಈಗ. ಯಾಕಂದ್ರೆ ನಮ್ಮ 24 ತೀರ್ಥಂಕರ ಪೈಕಿ 19 ತೀರ್ಥಂಕರ್ ಡುಮ್ ಏನ ಮದುವೆ ಮಾಡ್ಕೊಂಡು ಐಂತ ಸಂಸಾರ ಮಾಡಿ ತ್ಯಾಗ ಮಾಡಿ ದೀಕ್ಷಾ ತೊಗೊಂಡು ಮೋಕ್ಷಕ್ಕೆ ಹೋಗ್ಯಾರ. 5 ಮಂದಿ ಬಾಲ ಬ್ರಹ್ಮಚಾರಿ ಇದ್ದಾರೆ 24 ಆ 19 ಮದುವೆ ಮಾಡ್ಕೊಂಡು ಹೋಗ್ಯಾರಲ್ಲ, ಹಂಗೆ ಪಂಚಕಲ್ಯಾಣದಾಗೂ ಮದುವೆ ಇರ್ತೈತೆ. ಅವ್ವ ಇದು ಹೊಸಾದತ್ಲ. ಹೊಸಾದಲ್ಲಿದೆ. ಇದ್ದದೈತಿ ನೀವು ಮಾಡಿಲಟ್ಟ, ಇದ್ದದೈತಿ ಇತಿಹಾಸದಾಗ ನೀವು ಮಾಡಿಲಟ್ಟ. ಅದು ಅಂತ ಇಂಥ ವಿವಾಹ ಅಲ್ಲ, ಚಕ್ರವರ್ತಿ ವಿವಾಹ ಪಂಚಕಲ್ಯಾಣದಾಗ ನೋಡುವಂತ ಪರಮ ಸೌಭಾಗ್ಯ. 1 ದಿವಸ ಅಲ್ಲ, 3 ದಿವಸ ಚಕ್ರವರ್ತಿ ವಿವಾಹ ಅವ್ವ ಹಿಂಗದಾವ. ಅಯ್ಯೋ ನಾ ಹಿಂಗದಾವ ಹಂಗೆ ಹೋಗುದೈತಿ. ನೀವು ತಲೆ ವಿಚಾರ ಮಾಡ್ಕೋತಾನ. ನಾ ಟೈಮ್ ಐತಿ ಮಾಡಿ ಸಾಕಷ್ಟು ವಿಚಾರ ಆದ ನಂತರ ಅನ್ನೋದಕ್ಕಿತ್ತ. ಈಗ ಮಿಶೋಡಿಗವ್ರು ಎತ್ತಾರಲ್ಲ, ನಟ್ ಸಾಥ್ ಕೊಟ್ಟಿದ್ದರು ಹೆಚ್ಚು ಚಂದ ಆಕಿತ್ತು, ಭಾಳ ಚಲೋ ಆಯ್ತು. ಲಾಸ್ಟಿಗೆ ಬಂದು ಏನಪ್ಪ ಒಂದು ಸ್ವಲ್ಪ ಮನುಷ್ಯನಾಗ ಶೆಲ್ ಉಳಿತಿಲ್ಲ. ಹಂಗೆ ಭವಿಷ್ಯದಾಗ ನಿಮ್ಮ ಮನುಷ್ಯನಾಗ ಶೆಲ್ ಉಳಿಬಾರ್ದು. ಈಗ ಹೇಳ್ರಿ ನನಗೆ ಖುಷಿ ಯಾಕಂದ್ರೆ ಆ ಪಾಪ ಪುಣ್ಯಾತ್ಮ ಹೇಳಿ ಸಾಗರಿಗೆ ಅವ್ರು ನವೀನದು ಫೋನ್ ಹಚ್ಚಿ ನಿವೇದನೆ ಮಾಡ್ಕೊಂಡವ್ರು. ಬೆಂಗಳೂರಿಗೆ ಮೇನಲ್ಲ, ಭದ್ರಗಿರಿಗೆ ಮೊದಲು ಮೇನಾಗಲಿ ಅವ್ರ ಪ್ಲೇನಲ್ಲಿ ನಾವು ಮಾಡೋಣಂತೆ. ಇದು ಗುರು ಬದಲ್ ಸಮರ್ಪಣ್. ನಾನು ದೊಡ್ಡಸ್ತಿಕೆ ಅಲ್ಲ. ನಾವು ಎಟ್ಟಾದ್ರೂ ಗೃಹಸ್ಥ, ನಮಗೆ ತೆಲಿಗೆ ಹತ್ತೊಟ್ಟ ಅವ್ರದ್ದು ಭಾಳ ವಿಶುದ್ಧಿ ಇರ್ತೈತಿ. ಅವ್ರ ಚಿಂತನೆ ಪ್ರಕಾರ ಆತಂದ್ರೆ ಲೋಕದ ಕಲ್ಯಾಣ ಆಗ್ತೈತಿ ಅಂತಕ್ಕಂಥ ಭಾವನಾ ಇವತ್ತು ಈ ಮಟ್ಟಕ್ಕೆ ಅವ್ರನ್ನ ಇಲ್ಲಿ ತರಾಕ್ ಹಚ್ಚೈತಿ. ನಾ ಏನು ವಸೂಲಿ ಹಚ್ಚಕತ್ತಿಲ್ಲ, ಈ ಶಬ್ದನ ಮಾತಾಡಿನವ ಸಾಗರ್. ಅವರಾಗಿ ಅಕ್ಕರಿಂದ ಭದ್ರಗಿರಿಗೆ ಮೇನ್ ಮಾಡೋ ಅವ್ರ ಆಶೀರ್ವಾದ ಬೇಕು. ಮತ್ತು ವಿಶೇಷ ಹೇಣ್ಯ ಯಾವ್ದು ನಿಮ್ಗೆ ಅಂದರ್ ಪರಮೇಷ್ಠಿಯಾಗಿ ಸಿಕ್ಕಿಲ್ಲ ತೀತ್ಲ. ದೀಕ್ಷಾ ತಗೊಂಡು 25 ವರ್ಷ ಮುಗಿದು 26 ಚಾಲೋ. ಇನ್ನ ತಕ್ಕ ಎಷ್ಟೇ ಸಲ ಗಂಧರ್ ಆದರೂ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಆ ಉತ್ತರ ಸಿಗೋ ಚಾನ್ಸ ಜೀವಂತ ಸಮೋಷರಿಂದ ಗಂಧರ್ ಪರಮೇಷ್ಠಿ ಮುಖಾರವಿಂದಿಂದ ಭಾವನಾ ಮಾಡ್ರಿ. 66 ದಿವಸ ಇಂದ್ರ ಚಾತಕ್ ಪಕ್ಷಿಗತೆ ಬಾಯಿ ತಕ್ಕೊಂಡು ಕೂತಿದ್ದಲ್ಲಿ ಮಹಾವೀರ್ ಭಗವಾನ್ ಸಮೋಷರಂದಾಗ ಭಗವಂತ ದಿವೇದನಿ ತಿರುಗುವಾತ್. ಹಂಗೆ 25 ವರ್ಷ ಆತ ಭಕ್ತರ ತುಕ ಬಾಯ್ದು ಏನೈತೆ ಅಂತ ಹೇಳಿ ಅದಕ್ಕೆ ಉತ್ತರ ಸಿಗುವಂಥ ಸಂಧಿ ಸುಯೋಗ. ಹೆಂಗೆ ಹಿಂದ್ಕೊಮ್ಮೆ 35 ಲಕ್ಷ ಪ್ರವಚನ ಮಾಡಿತ್ಲ ನೆಂಪತನ ಭದ್ರಗಿರಿಯಾಗ. ಎಷ್ಟು ಹಾಲಿತ್ತದೆಲ್ಲ ವೈಟ್ ಯೂನಿಫಾರ್ಮ್ಲಿ ಮಳ್ಳ ಮಂಡ ತುಂಬಬೇಕು. ಕೈಯಾಗ ಹಸಿರು ತುಂಬ ಹುಣ, ಕೈ ತುಂಬ ಹುಣ, ಏನು ಹೇಳ್ರಿ ಹುಣ, ಕೈ ತುಂಬ ಹಸಿರು ಬಳಿ, ಹಣಿ ತುಂಬ ಕುಂಕುಮ, ಮೂವಿನ್ಯಾಗ ನತ್ತ. ಹೆಂಗೆ ಮಾಡಿರಿ? 35 ಲಕ್ಷ ಪ್ರವಚನ ಕೇಳಿಲ್ಲ. ಹಂಗ ಅದರ ರೆಕಾರ್ಡ್ ಮುರಿದು ಇತಿಹಾಸ, ವರ್ಲ್ಡ್ ಇತಿಹಾಸ, ವಿಶ್ವ ದಾಖಲೆ ಆಗುವಂಥ ಕಾರ್ಯ ಸಹಸ್ರನಾಮ ದಿನ ಸ್ತೋತ್ರದ ಆಗುವುದ.